ನಾಳೆ ಪ್ರವಚನದ ಕಡೆ ದಿವಸ, ನಾಳೆ ಸಮಾರೋಪ ಆಗ್ತದೆ. ನಾಳಿದ್ದು ಪ್ರವಚನ ಇರೋದಿಲ್ಲ. ಅದರಿಂದ ಇವತ್ತೇ ಗೌರವ ಅರ್ಪಣೆ ಮಾಡ್ತಾಯಿದ್ದೀವಿ ಕಾರಣಾಂತರದಿಂದ. ನಮ್ಮ ಮುಂದಿನ ಕಾರ್ಯಕ್ರಮ ದಿನಾಂಕ 20 ಬುಧವಾರದಿಂದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಮಹಾಭಾರತ ಪಾತ್ರಗಳ ಸಮೀಕ್ಷೆ, ಆ ಪ್ರವಚನಮಾಲೆ ಮುಂದುವರಿಯುತ್ತೆ 20ನೇ ತಾರೀಖಿನಿಂದ. ಪ್ರಾರಂಭದಲ್ಲಿ ಒಂದು ನಿಜ ಜೀವನ ಘಟನೆ ಸ್ಮರಣೆಗೆ ಬರ್ತಾ ಇದೆ. ಈಗ ಒಂದು 50-60 ವರ್ಷ ಹಿಂದೆ ಪಶ್ಚಿಮ ಭಾರತದಲ್ಲಿ ವೇಣಿರಾಮ ಶರ್ಮಾ ಗೌಡ ಅಂತ ಒಬ್ಬ ಪ್ರಕಾಂಡ ಪಂಡಿತರಿದ್ದರು. ಒಂದು ಸಲ ಅವರು ಕಾಶಿಯಿಂದ ಹೈದರಾಬಾದ್ಗೆ ರೈಲಿನಲ್ಲಿ ಹೋಗ್ತಾಯಿದ್ರು. ಅವರು ವಾಡಿಕೆಯಂತೆ ಒಂದು ಸಂದೂಕ, ಅದರಲ್ಲಿ ಪುಸ್ತಕಗಳು ಎಲ್ಲ ಒಯ್ತಾಯಿದ್ರು. ದಾರಿಯಲ್ಲಿ ಇಬ್ಬರು ತರುಣ ಡಕಾಯಿತರು ರೈಲ್ವೆ ಕಂಪಾರ್ಟ್ಮೆಂಟ್ನೊಳಗೆ ಬಂದು ಶಸ್ತ್ರಸಜ್ಜಿತರಾಗಿದ್ದರು. ಅವರು ಇವ್ರಿಗೆ ಎಡ್ತಾಕಿದ್ರು. ಪೆಟ್ಟಿಗೆಯಲ್ಲಿ ಏನೇನಿದೆಯೋ ತೆಗೆದು ತೋರಿಸಿ ಅಂತ ಅವ್ರು ಜಬರಿಸೋದಕ್ಕೆ ಶುರು ಮಾಡಿದ್ರು. ಪಂಡಿತರು ಹೇಳಿದ್ರು, ಆಗಲಿ ಏನು ತೊಂದರೆ ಇಲ್ಲ, ಆದರೆ ಅದಕ್ಕೆ ಮುಂಚೆ ನನ್ನ ಮಾತು ಸ್ವಲ್ಪ ಕೇಳಿ. ಈ ಪೆಟ್ಟಿಗೆಯಲ್ಲಿ ಚಿನ್ನ ಬೆಳ್ಳಿಗಿಂತ ಬೆಲೆ ಬಾಳೋ ಒಂದು ಪದಾರ್ಥ ಇದೆ. ನೀವು ಬಯಸೋದಾದರೆ ನಾನೇ ಪೆಟ್ಟಿಗೆ ತೆಗೆದು ತೋರಿಸ್ತೀನಿ ಅಂತ. ಡಕಾಯಿತರಲ್ಲಿ ಒಬ್ಬ, ಇವ್ರು ಏನೋ ನಮ್ಗೆ ಯಾಮಾರ್ಸಕ್ಕೆ ನೋಡ್ತಾ ಇದ್ದಾರೆ, ನಾವು ನಮ್ಮ ಕೆಲಸ ಮುಗಿಸೋಗೋಣ ಅಂದ. ಇನ್ನೊಬ್ಬ, ಸ್ವಲ್ಪ ತಾಳು ಹೇಗೂ ನಮ್ಮ ಕೈಗೆ ಸಿಕ್ಕಿ ಆಗಿದೆ, ಅವ್ರು ಏನು ಹೇಳ್ತಾನೋ ಅದನ್ನು ಕೇಳೇ ಬಿಡೋಣ ಅಂತ ಇನ್ನೊಬ್ಬ. ಆಯಿತು ಅಂತ ಪಂಡಿತರು ಹೇಳಿದ್ರು, ನೋಡಿ ನಾನು ಶ್ರೀಮಂತ ಅಲ್ಲ, ಒಬ್ಬ ಪರಿ ಪಂಡಿತ ಅಷ್ಟೇ. ಒಂದು ಯಜ್ಞ ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೀವು ನನ್ನನ್ನು ಕೊಂದರೆ ಪಶ್ಚಾತ್ತಾಪ ಪಡ್ತೀರೇ ಹೊರತು ನಿಮಗೆ ಪ್ರಯೋಜನ ಏನಾಗೋದಿಲ್ಲ ಅಂಥೇಳಿ ಪೆಟ್ಟಿಗೆದ ಬೀರಿಕೆಯನ್ನು ಆ ಡಕಾಯಿತರ ಕೈಗೆ ಕೊಟ್ಟರು. ಆ ಪೆಟ್ಟಿಗೆ ಬೀಗ ತೆಗೆದಾಗ ಅದರಲ್ಲಿ ಇದ್ದದ್ದು ಒಂದು ಭಾಗವತ. ಒಬ್ಬ ಡಕಾಯಿತ ಜೊತೆಗಾರರಿಗೆ ಹೇಳ್ದ, ಈತ ನಿಜವಾಗಿಯೇ ಪಂಡಿತ, ನಾವು ಕ್ಷಮೆ ಕೋರಿ ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಹೊರಟೋಗೋಣ ಅಂದ. ಪಂಡಿತರು ನಗ್ತಾ ಡಕಾಯಿತರಿಗೆ ಹೇಳಿದ್ರು, ನಾನು ಮೊದಲೊಂದು ಮಾತು ಹೇಳಿದ್ದೆ, ನೀವು ಮರ್ತಿಲ್ಲ ಅಲ್ವಾ? ನನ್ನ ಹತ್ರ ಚಿನ್ನ ಬೆಳ್ಳಿಗಿಂತ ಬೆಲೆ ಬಾಳೋ ಪದಾರ್ಥ ಇದೆ ಅಂತ ನಾನು ಹೇಳಿದ್ದೆ. ನೋಡಿ, ಒಂದು ವೇಳೆ ಈ ಪೆಟ್ಟಿಗೆಯಲ್ಲಿ ಒಡವೆನೋ ವಸ್ತಾನೋ ಇದ್ದಿದ್ದರೆ ನೀವು ನನ್ನನ್ನು ಕೊಂದು ಹಾಕ್ತಾಯಿದ್ರಿ. ಇದರಲ್ಲಿ ಭಾಗವತ ಗ್ರಂಥ ನೋಡಿದ ಮೇಲೆ ನಿಮ್ಮ ಮನಸ್ಸು ಬದಲಾಯಿತು, ಕೆಟ್ಟ ಯೋಚನೆ ಕೈ ಬಿಟ್ರಿ. ತರುಣರು ಅಯ್ಯೋ ಅವರ ತಕ್ಷಣ ಅವ್ರ ಮನಸ್ಸಿನ ಪರಿವರ್ತನೆ ಆಯಿತು. ಇಲ್ಲ, ನಮ್ಮದು ಭಾಳ ದೊಡ್ಡ ತಪ್ಪಾಗಿದೆ, ನಮಗೇನಾದರೂ ಉಪದೇಶ ಕೊಡ್ರಿ ಅಂತ ಹೇಳಿದ್ರು. ಮಾತುಕತೆ ಶುರುವಾಯಿತು. ನೋಡಿ, ನಿಮಗೆ ಯಾರನ್ನೂ ಬದುಕಿಸೋ ಶಕ್ತಿ ಇಲ್ಲ ಅಂದಮೇಲೆ ಯಾರನ್ನು ಕೊಲ್ಲುವ ಅಧಿಕಾರನೂ ನಿಮಗೆ ಇರೋದಿಲ್ಲ ಅಲ್ವಾ? ಆದ್ದರಿಂದ ನೀವು ಈ ಕೆಟ್ಟ ಮಾರ್ಗ ಬಿಟ್ಟು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಜೀವನ ಕಳೀರಿ, ಇದೇ ನಾನು ನಿಮಗೆ ಕೊಡೋ ಉಪದೇಶ ಅಂತ ಅವರು ಹೇಳಿದ್ರು. ಇವರು ಮುಖ ಕೆಳಗೆ ಹಾಕಿ, ಎಷ್ಟೇ ಆದರೂ ಎಂಥ ಕೆಟ್ಟವರ ಹೃದಯದಲ್ಲೂ ಒಂದು ಧರ್ಮದ ಬೀಜ ಇರುತ್ತೆ ನೋಡ್ರಿ. ಅವರು, ನೀವು ನಮ್ಮ ಕಣ್ಣನ್ನು ತೆರೆಸಿದ್ರಿ, ಇನ್ನು ಮುಂದೆ ನಾವು ಯಾರಿಗೂ ಹಿಂಸೆ ಮಾಡೋದಿಲ್ಲ, ಸನ್ಮಾರ್ಗದಲ್ಲಿ ನಡೀತೀವಿ, ದೇವರಾಣೆ ಅಂತ ಡಕಾಯಿತರು ಇವರು ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಹೀಗೆ ಒಂದು ಭಾಗವತ ಅಷ್ಟು ಕೆಲಸ ಮಾಡ್ತು. ಪಂಡಿತರ ಪ್ರಾಣ ಉಳಿಸ್ತು, ಆ ಡಕಾಯಿತರ ಪರಿವರ್ತನೆ ಮಾಡ್ತು. ಅದಕ್ಕೆ ಹೇಳೋದು ಕಲವು ಭಾಗವತಿ ವಾರ್ತ ಅಂತ. ನಮ್ಮ ಪುರಾಣಗಳಲ್ಲಿ ಶ್ರೀಮದ್ ಭಾಗವತದಷ್ಟು ಪ್ರಶಂಸೆ ಗಳಿಸ್ಕೊಂಡಿರೋ ಪುರಾಣ ಬೇರೆ ಇಲ್ಲ. ಯಾರು ಜೀವನದಲ್ಲಿ ಒಂದು ಸಲವಾದರೂ ಭಾಗವತವನ್ನು ಕೇಳಿಲ್ಲ ಅಥವಾ ಓದಿಲ್ಲ, ತೇಷಾಂ ವೃಥಾ ಜನ್ಮಗತಂ ನರಾಣಾಂ ಅಂತ ಕೌಶೀತಕಿ ಸಂಹಿತೆ ಹೇಳುತ್ತೆ. ಮಾಯಾಮರ್ದನ ದಕ್ಷಂಚ ವಿದ್ಧಿ ಭಾಗವತಂ ಹಿ ತತ್ ಅಂತ ಸ್ಕಾಂದ ಹೇಳುತ್ತೆ. ಒಂದು ಸಪ್ತಾಹ ಭಾಗವತ ಕೇಳಿದರೆ ಎಲ್ಲ ಮನೋರಥಗಳು ಈಡೇರುತ್ತವೆ, ಪಾಪಗಳು ಪರಿಹಾರ ಆಗುತ್ತವೆ ಅಂತ ಪದ್ಮಪುರಾಣ ಹೇಳುತ್ತೆ. ಭಾಗವತದ ಈ ಶ್ರೇಷ್ಠತೆ ಹೇಗೆ ಉಂಟಾಗಿದೆ ಅನ್ನೋದನ್ನು ಪಂಡಿತ ಜಯತೀರ್ಥಾಚಾರ್ಯ ಮಳಗಿಯವರು ತಮ್ಮ ಈ ಅರ್ಥ ಪ್ರಕಟೀಕರಣದಲ್ಲಿ ಉದ್ದಕ್ಕೂ ನಮಗೆ ತೋರಿಸ್ಕೊಡ್ತಾ ಬಂದಿದ್ದಾರೆ.
ಔಪಚಾರಿಕವಾಗಿ ಪುರಾಣ ಅಂತ ಕರೆದಿದ್ದರೂ ಶ್ರೀಮದ್ ಭಾಗವತ ಎಲ್ಲ ಪುರಾಣಗಳಿಗಿಂತ ಭಿನ್ನವಾದ ಒಂದು ಗಂಭೀರವಾದ ದರ್ಶನ ಗ್ರಂಥ. ಜ್ಞಾನ ವಿಜ್ಞಾನ ಸಂಪನ್ನವಾದ ಭಕ್ತಿಯ ಕ್ರಮವಿಕಾಸ ಇವೇ ಮೊದಲಾದ ರಹಸ್ಯಗಳನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿರೋದ್ರಿಂದಲೇ ಭಾಗವತವನ್ನು ಸಮ್ರಾಟ್ ಪುರಾಣ ಪ್ರಭು, ಎಲ್ಲ ಪುರಾಣಗಳಿಗೂ ಇದು ಸಮ್ರಾಟ್ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಅಂತಹ ಗ್ರಂಥರಾಜದ ಸಂಗಡಿಕೆಯಲ್ಲಿ ಯಾತ್ರೆ ಮಾಡ್ತಾ ಗ್ರಂಥದ ಒಂದು ಪ್ರಧಾನ ಘಟ್ಟವಾದ ದಶಮ ಸ್ಕಂಧ ತಲುಪಿದ್ದೇವೆ. ಈ ಪರ್ಯಾಯದಲ್ಲಿ ಅತ್ಯಂತ ಸಾರಭೂತವಾದ ಗರ್ಭಸ್ತುತಿಯ ಪರಿಚಯ ಮಾಡಿಕೊಂಡವು. ಪೂತನಾವಧೆ, ಯಮಳಾರ್ಜುನ ಭಂಗ ಇದೆಲ್ಲ ಇದೆ. ಮುಂದೆ ಕಾಳಿಯ ಮರ್ದನ ಅದರ ಸಮೀಕ್ಷೆ ಆಗೋದಿದೆ. ಅನಂತರ ಮುಂದಿನ ಉತ್ತರ ಭಾಗದಲ್ಲಿ ಇನ್ನೊಂದು ಪರ್ಯಾಯದಲ್ಲಿ ತಾರುಣ್ಯಾವಸ್ಥೆ ಕೃಷ್ಣನ ಪರಿಚಯ ನಮಗೆ ಆಗೋದಿದೆ. ರುಕ್ಮಿಣಿ ವಿವಾಹ, ನರಕಾಸುರ ವಧೆ, ಕೃಷ್ಣನ ಭೀಮನ ಮೂಲಕ ಜರಾಸಂಧ ವಧೆ ಇತ್ಯಾದಿ ಮುಂದಿನ ಉತ್ತರ ಭಾಗದಲ್ಲಿ ಸಮೀಕ್ಷೆ ಆಗ್ತದೆ. ಪಾವನಕರವಾದ ಈ ಯಾತ್ರೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವ ಪಂಡಿತರತ್ನ ಜಯತೀರ್ಥಾಚಾರ್ಯ ಮಳಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪರ್ಯಾಯವನ್ನು ಪ್ರಾಯೋಜನೆ ಮಾಡಿರುವ ನಮ್ಮ ಸಂಸ್ಥೆಯ ಅಭಿಮಾನಿಗಳು ಶ್ರೀಮತಿ ವೆಂಕಮ್ಮ ಶ್ರೀ ಗಣಪಯ್ಯ ಸ್ಮಾರಕದತ್ತಿಯ ಶ್ರೀ ಜನಾರ್ದನ ಐರೋಡಿಯವರು, ಶ್ರೀ ಗೋಪಾಲ ವರದರಾಜನ್ ದತ್ತಿ, ಶ್ರೀಮತಿ ನಂದಿನಿ ಸುಬ್ಬರಾಜು, ಡಾಕ್ಟರ್ ತುಮಕೂರು ಸುಬ್ಬರಾಜು ಅವರ ದತ್ತಿ, ಈ ಹಿತೈಷಿ ವೃಂದಕ್ಕೆಲ್ಲ ವಂದನೆ ಸಲ್ಲಿಸ್ತಾ ಅವರೆಲ್ಲರ ಮೇಲೆ ಶ್ರೀ ಕೃಷ್ಣಾನುಗ್ರಹ ಸದಾ ಇರಲಿ ಅಂತ ಹಾರೈಸ್ತೀನಿ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತ್ಯರ್ಥಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣನ ಅನೇಕ ವಿಧದ ಬಾಲಲೀಲೆಗಳು, ಅವನ ಆಟಗಳು, ಅದನ್ನು ನಾವು ನಿನ್ನೆ ಕಾಣ್ತಾ ಇದ್ವಿ. ಮುಂಜಾಟವ್ಯಾಂ ಭ್ರಷ್ಟಮಾರ್ಗಾಂ ಕ್ರಂದಮಾನಾಃ ಸ್ವಗೋಧನಂ ಅಪ್ರಾಪ್ಯ ತ್ರಿಷಿತಾಶ್ರಾಂತಾಃ ತತಸ್ಥೆ ಸನ್ಯವರ್ತಯೇತ. ಮುಂಜ ಅಂದರೆ ದರ್ಭ, ಒಂದು ವಿಶಿಷ್ಟವಾದ ಹುಲ್ಲು, ಅದಕ್ಕೆ ಮುಂಜ ಅಂತ ಹೇಳ್ತಾರೆ. ಅದರದ್ದೇ ಒಂದು ದೊಡ್ಡದಾಗಿರ್ತಕ್ಕ ಕಾಡು. ಆ ಕಾಡಿನೊಳಗೆ ಎಲ್ಲ ಆಕಳೆಗಳು ಪ್ರವೇಶ ಮಾಡಿದವು. ಅವುಗಳಿಗೆ ದಾರಿ ತಪ್ಪಿಬಿಡ್ತು. ಅವು ಆಕ್ರೋಶ ಮಾಡ್ತಾ ಇವೆ, ಕೂಗ್ತಾ ಇವೆ ಅಂಬಾ ಅಂತ. ಅವ ಕೃಷ್ಣನಿಗೆ ಕೇಳಿಸ್ತು. ತಾ ಆಹೂತಾ ಭಗವತ ಮೇಘ ಗಂಭೀರಯಾಗಿರ. ಕೃಷ್ಣ ಗಂಭೀರವಾದ ಮಾತುಗಳಿಂದ ಆ ಹಾದಿ ತಪ್ಪಿ ಹುಲ್ಲಿನ ಕಾಡಿನಲ್ಲಿ ಸಿಲುಕಿದ ಆಕಳೆಗಳನ್ನೆಲ್ಲ ಕೂಗ್ತಾ ಇದ್ದಾನೆ. ಎಲ್ಲ ಆಕಳೆಗಳು ಬಂದು ಆವಾಗ ಸ್ವನಾಮ್ನ ನಿನದಂ ಸುತ್ವ ಕೃಷ್ಣ ಎಲ್ಲ ಆಕಳೆಗಳಿಗೂ ಒಂದೊಂದು ಹೆಸರಿಟ್ಟಿದ್ದ. ಆ ಆಕಳೆಗಳಿಗೆ ಇದು ನಮ್ಮ ಹೆಸರು ಎಂಬ ಜ್ಞಾನ ಸರಿಯಾಗಿತ್ತು. ಕೂಗಿದಾಗ ಆ ಆಕಳೆಗಳು ತಮ್ಮ ಸಂಬೋಧನೆಯನ್ನು ಕೇಳಿ ಅವೆಲ್ಲವೂ ಬಂದು ಪ್ರಹರ್ಷಿತಾ, ಅವು ಕುಣಿತಾ ಬಂದು ತತಃ ಸಮಂತ ಎಲ್ಲ ಸುತ್ತಿನಿಂದ ಬರ್ತಾ ಇವೆ. ಆವಾಗ ಇವು ಬರುವಾಗ ಆ ಮುಂಜ ಹುಲ್ಲು ಬೆಳೆದಿತ್ತು, ಒಣಗಿತ್ತು. ಯಾವುದೋ ಒಂದು ಕಾಡ್ಗಿಚ್ಚಿನಿಂದ
ಅವುಗಳಿಗೆಲ್ಲ ಬೆಂಕಿತ್ತು. ತಮಾಪತಂತಂ ಪರಿತೋ ದಾವಾಗ್ನಿಂ ಗೋಪಾಶ್ಚ ಗಾವಃ ಪ್ರಸಮೀಕ್ಷ ಭೀತಾಃ. ಆ ದಾವಾಗ್ನಿಯನ್ನು ಕಂಡು ಗೋಪಾಲಕರು ಗೋವುಗಳು ಗಾಬರಿಯಾಗಿ ಓಡ್ತಾ ಇವೆ ಅಸ್ತವ್ಯಸ್ತವಾಗಿ. ಗೋಪಾಲಕರು ಹೇಳಿದರು, ಕೃಷ್ಣ ಕೃಷ್ಣ ಮಹಾವೀರ್ಯ ದಾವಾಗ್ನಿಯ ದೈಹಮಾನಾನ್. ಕೃಷ್ಣ, ಈ ದಾವಾಗ್ನಿ ತುಂಬ ಕಾಡ್ತಾ ಇದೆ, ಅದು ನಮ್ಮನ್ನು ತಿಂತದೆ, ದಯವಿಟ್ಟು ನೀನು ನಮ್ಮನ್ನು ದಾವಾಗ್ನಿಯಿಂದ ಹೇಗಾದರೂ ಕಾಪಾಡು ಅಂತಂದಾಗ ವಚೋ ನಿಶಮ್ಯ ಕೃಪಣಂ. ಕೃಷ್ಣ ಅವರ ಮಾತನ್ನು ಕೇಳಿ ತಥೇತಿ ತಾನೇ ಅಗ್ನಿಪಾನ ಮಾಡಿದ. ಕೃಷ್ಣ ಒಟ್ಟು ಭಾಗವತದ ಈ ಅವನ ಬಾಲ್ಯ ಲೀಲಾದಲ್ಲಿ 2 ಸಲ ಅಗ್ನಿಪಾನ ಮಾಡಿದ್ದಾನೆ. ಅದಕ್ಕೆ ವಾದರಾಜರು ಒಂದು ಉತ್ಪ್ರೇಕ್ಷ ಮಾಡ್ತಾರೆ. ಸ್ತುವಂತು ಸರ್ವೇ ವನವನ್ಹಿ ಪಾನಂ ಮುರಾರೇಹೇ. ಕೃಷ್ಣನ ಬೆಂಕಿ ಕುಡ್ದ ಅಂತ ಸ್ತುವಂತು ಸರ್ವೇ ವನವನ್ಹಿ ಪಾನಂ. ಆ ವನದ ವನ್ಹಿಯನ್ನು ಕೃಷ್ಣ ಕುಡ್ದ ಅಂತ ನೀವು ಯಾರು ವರ್ಣನ ಮಾಡ್ತಿದ್ರೆ ವರ್ಣನ ಮಾಡಿರಿ. ನನಗೇನದೊಂದು ಭಾರಿ ಅದ್ಭುತ ಘಟನೆ, ಅದನ್ನು ವರ್ಣನ ಮಾಡಬೇಕು ಅಂತ ನಾನೇನು ಇಟ್ಕೊಂಡಿಲ್ಲ ಅಂತಾರೆ. ಯಾಕೆ? ಶಿಖಿನಿ ಪ್ರವಿಷ್ಟೆ. ಈ ಅಗ್ನಿ ಹುಟ್ಟಿದ್ದು ಭಗವಂತನ ಮುಖದಿಂದ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಪುರುಷ ಸೂಕ್ತದೊಳಗೆ ಅಗ್ನಿ ಇಂದ್ರ ಇಬ್ಬರು ಹುಟ್ಟಿದ್ದು ಭಗವಂತನ ಮುಖದಿಂದ. ಯಾವ ಮುಖದಿಂದ ಅಗ್ನಿ ಹುಟ್ಟಿ ಬಂದಿದ್ದಾನೆ, ತಮ್ಮ ಮನೆಗೆ ಅಗ್ನಿ ತಾನು ತೆರಳಿದರೆ ಅದರಲ್ಲಿ ಆಶ್ಚರ್ಯಪಡುವ ಘಟನೆ ಏನಿದೆ? ಅದಕ್ಕೆ ನೀವೇನೋ ಅದನ್ನು ಕೃಷ್ಣ ಬೆಂಕಿ ಕುಡ್ದ ನೀವು ವರ್ಣನೆ ಮಾಡ್ತಿದ್ರೆ ಮಾಡಿರಿ, ನನಗೇನದು ಮಹತ್ವದ್ದಲ್ಲ. ಎಲ್ಲಿಂದ ಬಂದಿದ್ದ ಆ ಮನೆಗೆ ಅವನು ಹೋದದ್ದಕ್ಕೆ ನೀವು ಅದಕ್ಕೆ ಯಾಕೆ ದೊಡ್ಡ ಅಂತ ಘಟನೆ ಮಾಡ್ತೀರಿ ಅಂತ. ನಮ್ಮ ತುಳಸಿದಾಸರು ಅಗ್ನಿ ಅಂತಾರೆ. ಸೀತಾದೇವಿಗೆ ರಾಮ ಅಗ್ನಿ ಪ್ರವೇಶ ಮಾಡಿದ ಅಂತ ಅಂತೀರಿ, ಅದೇನಲ್ಲ. ಆಕೆ ಯಾರ ಮಗಳು ತಮ್ಮ ಮನೆಗೆ ಅವಳು ಹೋದ್ಲು, ಅವ್ರ ಮನೆಯೊಳಗಿರ್ತಕ್ಕ ಮತ್ತು ಸಾಕ್ಷಾತ್ ಸೀತಾದೇವಿ ಹೊರಗೆ ಬಂದಳು. ಇಷ್ಟೇ ಅದು ಘಟನೆ ಆದಾಗ ಅವ್ರ ಮನೆಯೊಳಗೆ 1 ವರ್ಷ ಸೇವಾ ಪಡ್ಕೋತಿದ್ದ ಸೀತಾದೇವಿ ಹೊರಗೆ ಬಂದಾಳ. ಈ ಆಕೃತಿ ಸೀತಾ ಅಥವಾ ವೇದವತಿ ಅಗ್ನಿದೇವರ ಮಗಳು. ಇದನ್ನು ತುಳಸಿದಾಸರದೇ ಒಂದು ವಾಕ್ಯದ ರಾಮಚರಿತ ಮಾನಸ. ಸೀತಾದೇವಿಗೆ ರಾವಣ ಅಪಹಾರ ಮಾಡಲಿಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ, ಜೌಲಗಿ ಕರಹು ನಿಶಾಚರ ನಾಶ तुम पावक मह करऊ निवास। जऊं मैं जहाँ तक इन राक्षसों का नाश नहीं करता हूँ तब तक तुम अग्नि के घर में यानी पावक के घर में तुम निवास करना, वहाँ पर 1 बरस तक रहना, बाद में यहाँ पर आना। ಇದು ಒಬ್ಬ ಸೀತಾದೇವಿ ತಮ್ಮ ಮನೆಗೆ ಹೋದ್ರು, ಅವ್ರ ಮನೆಯೊಳಗಿರ್ತಕ್ಕ ಸೀತಾದೇವಿ ಬಂದರು. ಹೀಗಾಗಿ ಅಗ್ನಿ ಒಳಗೆ ಒಬ್ಬ ಹೋದದ್ದು ಅಂದರೆ ರಾಮ ಅಗ್ನಿ ಪ್ರವೇಶ ಮಾಡಿದ ಹೆಂಡತಿಯ ಮೇಲೆ ಅವಿಶ್ವಾಸ ಮಾಡಿದ. ಅಲ್ಲಲ್ಲ ಹಂಗೆ ತಿಳ್ಕೊಳ್ಳೇಬೇಡ್ರಿ ಎಂದರು ತುಳಸಿದಾಸರು. ಹನುಮನ್ ನಾಟಕ ಇನ್ನೂ ಬಹಳಷ್ಟು 14 ಪುರಾಣದಾಗೂ ಈ ಘಟನೆ ಬಂದದ್ದು. ಹನುಮನ್ ನಾಟಕ ಅಂತ ಒಂದು ಪ್ರಚಂಡ ನಾಟಕ. ಸಮುದ್ರ ಗೋದಾ ಸಂವಾದ. ಗೋದಾ ಅಂದರೆ ಗೋದಾವರಿ ನದಿ ಹೇಳ್ತಾ ಇದ್ದಾಳೆ. ಈ ನನ್ನ ಸಮೀಪದೊಳಗೆ ಇಲ್ಲೇ ಪಂಚವಟಿಯೊಳಗೆ ಮಲ್ಕೊಂಡಿದ್ರು ರಾಮ ಸೀತಾ. ರಾವಣ ಇಲ್ಲಿ ಅಪಹಾರ ಮಾಡಿದ. ಕಿಂ ಮಮ ವಧೂಟಿಕಾ ಸ್ಪೃಷ್ಟ ರಾವಣೇನ, ನನ್ನ ಮಗಳು ಮುಟ್ಟಿಲ್ಲ ರಾವಣ. ನಹಿ ಸ್ಪೃಷ್ಟ ಅಂತ ಕ್ಲಾರಿಫಿಕೇಶನ್ ಕೊಡ್ತಾಳೆ. ಗೋದಾ ಅವಳ ಆಕೃತಿಯನ್ನು ತೊಗೊಂಡು ಹೋದ ಅಂತ. ಸೀತೆ ತ್ವಂ ತ್ರಿವಿಧಾ ಭೂತ್ವ, ಅದಕ್ಕೆ ವಾಲ್ಮೀಕಿನೂ ಹೇಳಿದ, ಮೈ ಮಾಯಾಮಿವಾಸುರಿಂ ನಿದಧೇ ರಾವಣ ಸೀತಾಂ ಮೈ ಮಾಯಾಮಿವಾಸುರಿಂ ಆಸುರೀಂ ಮಾಯಾಂ ಇವ ರಾವಣ
ಸೀತಾಂ ನಿದಧೇ. ರಾವಣನು ಸೀತೆಯನ್ನು ಅಲ್ಲಿ ಇಟ್ಟ. ಎಲ್ಲಿ? ಅಶೋಕವನದೊಳಗೆ ಅಂತ ಸೀತಾದೇವಿಯ ಆಕೃತಿ ಎಂಬುವ ಮಾತನ್ನು ವಾಲ್ಮೀಕಿ ಅದರ ವ್ಯಾಖ್ಯಾನವಾದ ತಿಲಕ, ಗೋವಿಂದರಾಜಯ್ಯ ಇವರೆಲ್ಲ ಹೇಳಿರ್ತಕ್ಕಂಥ ಮಾತು. ಅದು ಎದಕ್ಕೆಂದರೆ ಅಗ್ನಿ ಪ್ರವೇಶ, ಅಗ್ನಿ. ಹಾಗೆ ಇಲ್ಲಿಯೂ ಕೂಡ ವಾದರಾಜರ ಮಾತು, ಸ್ತುವಂತು ಸರ್ವೇ ವನಿವನ್ಹಿ ಪಾನಂ ಕೃತಾನುಭಾವಂ ನ ವಯಂ ಮುರಾರೇ. ನನಗೇನು ಅದನ್ನು ಹೊಗಳಬೇಕು ಅಂತ ಅನ್ನಿಸ್ವಲ್ತು. ಅಲ್ಲಿಂದ ಬಂದಾರ, ಪುನಃ ಅಲ್ಲಿ ಹೋಗ್ಯಾರ. ಯಾವ ಮನೆಯಿಂದ ಬಂದರೋ ಆ ಮನೆಯೊಳಗೆ ಅವರು ಪ್ರವೇಶ ಮಾಡ್ಯಾರ. ಇಷ್ಟೇ ಅಗ್ನಿ ಪ್ರವೇಶದ ಘಟನೆ ಇದರೊಳಗೆ. ಅದೇನು ಅಂತ ಕೃಷ್ಣಸ್ಯ ಯೋಗವೀರ್ಯಂ ತತ್. ಭಗವಂತನಿಗೆ ಯೋಗವೀರ್ಯ, ಯೋಗ ಮಾಯ, ದಾವಾಗ್ನಿಪಾನ, ಗಾಹ ಸನ್ನಿವರ್ತ್ಯ ಸಾಯಾಹ್ನೆ ಸಹರಾಮೋ ಜನಾರ್ದನ. ಸಾಯಂಕಾಲ ಎಲ್ಲ ಆಕಳೆಗಳು ಅಲ್ಲಲ್ಲಿ ಮೇಲಿಕ್ಕೆ ಹೋಗಿದ್ದು. ಕೃಷ್ಣ ವೇಣುಂ ವಿರಣಯನ್, ಆ ವೇಣು ನಿನಾದ ಮಾಡಿದ. ಅದರಿಂದ ಎಲ್ಲ ಆಕಳೆಗಳು ಓಡಿ ಬಂದು ಎಲ್ಲ ಆಕಳೆಗಳನ್ನು ಕರ್ಕೊಂಡು ಸಾಯಂಕಾಲಕ್ಕೆ ಗೋಷ್ಠಂ ಅಗಾತ್. ಆ ಗೋಷ್ಠಕ್ಕಂದರೆ ಕೊಟ್ಟಿಗೆ ಅಲ್ಲಿ ಬಂದರು. ಎಲ್ಲರೂ ಕೂಡ ಬಂದಿರತಕ್ಕ ಸಂದರ್ಭದೊಳಗೆ ಇನ್ಮೇಲೆ ಇಲ್ಲೇ ಒಂದು ವಿಶೇಷ ಏನು ಅಂದರೆ ಭಾಗವತ ಅದರೊಳಗಿನ ಒಂದು ಸಾಹಿತ್ಯಿಕ ವರ್ಣ. ಋತುಗಳು ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರುವುದು ಈ ಋತುಗಳು. ಈ ಋತುಗಳ ಪರಿಣಾಮ ಹೆಂಗಾಯಿತು? ಗೋಪಾಲಕರ ಮೇಲೆ, ಗೋಪಿಕಾ ಸ್ತ್ರೀಯರ ಮೇಲೆ, ಅಲ್ಲಿಯ ಪ್ರಕೃತಿಯ ಮೇಲೆ. ಆ ಋತುಗಳಿಗೂ ಏನು ಹೆಸರವ, ಭಾಳ ಅದ್ಭುತವಾದ ಹೆಸರುಗಳು. ವಸನ್ ತನೋತಿ ಇತಿ ವಸಂತ ಅಂತ, ಶಂ ರಾತಿ ಇತಿ ಶಂ. ಶರತ್, ಅದಕ್ಕೆ ಶರತ್ ಅಂತ ಹೇಳ್ತಾರೆ. ಶಂ ಸುಖ, ರಾತ್ರಿ. ಈ ಕಾಲ ಎಲ್ಲರಿಗೂ ಸುಖವನ್ನು ತರುವ ಕಾಲ, ಅದಕ್ಕೆ ಶರತ್ ಅಂತ ಕರೀತಾರೆ. ಅದು ವಸಂತ ತನೋತಿ ಇತಿ ವಸಂತ. ಅದು ಹಿಮಂ ತನೋತಿ ಇತಿ ಹೇಮಂತ ಅಂತ. ಈ ಋತುಗಳು, ಅವುಗಳ ಹೆಸರು, ಅವುಗಳ ಪರಿಣಾಮ ಭಾಗವತ ವರ್ಣನೆ ಮಾಡಿದೆ, ಭಾಳ ವಿಸ್ತಾರವಾಗಿ ವರ್ಣನೆ ಮಾಡಿದೆ. ಹಾಗೆ ಮಳೆಗಾಲ ಬಂತು, ಆವಾಗ ಪ್ರಕೃತಿ ಹೆಂಗಿತ್ತು. ಮನುಷ್ಯನಿಗೆ ನಮ್ಮ ಈ ತತ್ವಜ್ಞಾನದೊಳಗೆ ಇತ್ತೀಚೆಗೆ ಕೆಲವು ಮಾತು ಬರ್ತಾವೆ. ಸ್ವಲ್ಪ ಸಾಹಿತ್ಯಗಳಲ್ಲಿ ತಾತ್ವಿಕ ಮನೋಭಾವ ಉಳ್ಳವರು ಯಾರಾಗ್ತಾರೆ? ಕೆಲವರು ಶುಷ್ಕ ಹೃದಯ ಸಾಹಿತ್ಯದ ಕ್ಷೇತ್ರದಲ್ಲಿ, ಕೆಲವ್ರದ್ದು ಮೃದು ಹೃದಯ, ಕೆಲವರು ಎಲ್ಲ ಕಡೆಗೂ ಒಂದೇನೋ ದೈವಿ ಭಾವನೆಯನ್ನು ಕಾಣುವ ಸಾತ್ವಿಕ ಚೇತನ. ಇವು ಹೆಂಗೆ ಆಗ್ತಾವೆ? ಅದನ್ನು ಕಂಡು ಹೆಂಗೆ ಹಿಡಿಯೋದು ನಾವು? ಯಾವ ಸಾಹಿತ್ಯಗಳ ಮನೋಭಾವ ಹೆಂಗಿರ್ತದೆ ಅಂತ. ಪ್ರಕೃತಿಯನ್ನು ಯಾರು ಬಹಳ ಪ್ರೀತಿಸ್ತಾರೆ ಅವ್ರ ಸ್ವಭಾವ ಕೋಮಲ, ಅವರು ಒಂದು ರೀತಿಯ ಆಧ್ಯಾತ್ಮವಾದಿಗಳಾಗಿರ್ತಕ್ಕ ಕವಿಗಳು. ನಮ್ಮ ಹಿಂದಿ ಒಳಗೆ ಮಹಾದೇವಿ ವರ್ಮಾ, ಈ ಜಯಶಂಕರ್ ಪ್ರಸಾದ, ಈ ಸುಮಿತ್ರಾನಂದ ಪಂತ್, ನಿರಾಲ, ಇವೆಲ್ಲ ಇವು ಪ್ರಕೃತಿವಾದಿ ಕವಿಗಳು. ಕುವೆಂಪು ಅವರು ಇವೆಲ್ಲ ಆಧ್ಯಾತ್ಮವಾದಿಗಳು. ಇವರೆಲ್ಲ ಯಾಕಂದರೆ ಇವರು ಪ್ರಕೃತಿಯನ್ನು ಎಷ್ಟು ಪ್ರೀತಿಸ್ತಿದ್ದರು. ಸಾಮಾನ್ಯರು ಅಥವಾ ನಾವೆಲ್ಲರೂ ಏನೋ ಮನೆಯೊಳಗೆ ಒಂದು ದೇವ್ರ ಪೆಟ್ಟಿಗೆ ಮಾಡಿಕೊಂಡು ಅಲ್ಲೊಂದಿಷ್ಟು ಪ್ರತಿಮೆ ಇಟ್ಕೊಂಡು ಒಂದು ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತೀವಲ್ಲ, ಅವ್ರು ಹಂಗೆ ಪ್ರಕೃತಿಯನ್ನೇ ಪೂಜೆ ಮಾಡ್ತಾರೆ. ಪ್ರಕೃತಿಯೊಳಗೆ ಆಹ್ಲಾದ ಪಡೋದು, ಆನಂದ ಪಡೋದು, ಅದರ ವೈಚಿತ್ರ್ಯವನ್ನು ನೋಡಿ ಕೇಳಿ ಭಗವಂತನ ಸಂಬಂಧವನ್ನು ಆ ಪ್ರಕೃತಿಗೆ ಹಚ್ಚುವುದು, ಈ ಕಾರ್ಯ ಮಾಡ್ತದದು. ಹೀಗಾಗಿ ಅವ್ರಿಗೆ ಯಾವಾಗಲೂ ಈ ಕುಲು ಮನಾಲಿ ಅಂತಂದ್ರೆ, ಈ ಡೆಹ್ರಾಡೂನು, ಶಿಮ್ಲಾ, ಕುಲು ಮನಾಲಿ ಇವೆಲ್ಲ ಭಾರಿ ಪ್ರಕೃತಿಯ ಸೌಂದರ್ಯದಿಂದ ಯುಕ್ತವಾದ ಸ್ಥಳಗಳು. ಈ ರಜನೀಶ್ ಅಲ್ಲೇ ಇರ್ತಿದ್ದ ಕುಲು ಮನಾಲಿಯೊಳಗೆ. ಅನೇಕ ಜನ ಈ ನಮ್ಮ ಒಂದು ಪುಸ್ತಕ ಬಂದರು, ನಮ್ಮ ಸುರೇಶ್ ಕುಮಾರ್ ಅನುವಾದ ಮಾಡ್ಯಾರ. ದೈಶಿಕ ಶಾಸ್ತ್ರ ಅಂತ ಒಂದು 100 ವರ್ಷದ ಹಿಂದೆ ಬರೆಯಲ್ಪಟ್ಟಿದ್ದರು. ಲೋಕಮಾನ್ಯ ತಿಲಕರು, ಮಹಾತ್ಮ ಗಾಂಧಿ ಅದಕ್ಕೆ ಮುನ್ನುಡಿ ಕೊಟ್ಟರು. ಅಂಥ ಅದ್ಭುತವಾದ ಭಾರತೀಯ
ಅತಿ ಪ್ರಾಚೀನವಾದ ಒಂದು ಸಂಸ್ಕೃತಿ, ಸಮಗ್ರವಾಗಿರ್ತಕ್ಕ ಭಾರತದ ಒಂದು ಅಖಂಡ ಪರಿಚಯವನ್ನು ಕೊಡುವಂಥದ್ದು. ಅದು ಎಲ್ಲಿ ಬರೋದಂದರೆ ಕುಲು ಮನಾಲಿ. ಅದು ಬಹಳ ಅದ್ಭುತವಾದ ಕ್ಷೇತ್ರಗಳು, ಎಲ್ಲಿ ಪ್ರಕೃತಿಯನ್ನು ಪೂಜಾ ಮಾಡುವ ಪ್ರವೃತ್ತಿ, ಅದನ್ನು ಪ್ರಕೃತಿಯೊಳಗೇ ಕೂತು ಆನಂದ ಪಡುವ ಪ್ರವೃತ್ತಿ ಇರ್ತದೆ. ಅವರಿಗೆಲ್ಲ ಸ್ವಲ್ಪ ಅವರು ಈ ಶುಷ್ಕವಾದಿಗಳು, ಈ ಬಂಡಾಯ, ಇನ್ನೊಬ್ಬರ ಖಂಡನ ಎಲ್ಲನೂ ನಕಾರಾತ್ಮಕವಾಗಿ ನೋಡುವುದು, ಈ ಪ್ರವೃತ್ತಿ ಕಡಿಮೆ ಇರ್ತದೆ. ಸಕಾರಾತ್ಮಕವಾಗಿ ಎಲ್ಲವನ್ನು ಕಾಣುವ, ಪ್ರಕೃತಿಯೊಳಗೆ ಭಗವಂತನ ಕಾಣುವ ಪ್ರವೃತ್ತಿ ಇರ್ತದೆ. ಅದು ಬರಲಿ ಅಂತ ಯಾರಿಗೆ ಪ್ರಕೃತಿಯನ್ನು ಪ್ರೀತಿಸುವ, ಗೌರವಿಸುವ ಹೃದಯವಂತಿಕೆ ಅದ, ಅವರೇ ನಿಜವಾದ ಆಧ್ಯಾತ್ಮವಾದಿಗಳಾಗಲಿಕ್ಕೆ ಸಾಧ್ಯದ ಅಂತ. ಒಬ್ಬರು ಡಾಕ್ಟರ್ ವಿದ್ಯಾನಾಥ್ ಮಿಶ್ರಾ ಅಂತ ಒಂದು 3 ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದರು, ಬೇರೆ ಬೇರೆ ಕಡೆ ಸಂಸ್ಕೃತ ಯೂನಿವರ್ಸಿಟಿಗೆ. ಭಾಳ ದೊಡ್ಡ ಪಂಡಿತರು. ಡಾಕ್ಟರ್ ವಿದ್ಯಾನಾಥ್ ಮಿಶ್ರಾ ಈಗಿಲ್ಲ. ಈ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಒಬ್ಬರು ಕನ್ನಡ ಪ್ರೊಫೆಸರ್ ಇದ್ದರು, DR ನಾಗರಾಜ್ ಅಂತ, ತೀರ್ಕೊಂಡು ಹೋದರು. ಆ ಒಂದು ಪುಸ್ತಕ ಬರ್ತಾರೆ. ಅದರ ಇಡೀ ಇಂಡಿಯಾದಾಗ ಮೊದಲೇ ನಂಬರ್ ವಿದ್ವಾಂಸ ಅಂದರೆ ಡಾಕ್ಟರ್ ವಿದ್ಯಾನಾಥ್ ಮಿಶ್ರಾ ಅಂತ ಬರ್ತಾರೆ. ಆ ವಿದ್ಯಾನಾಥ್ ಮಿಶ್ರಾ ಅವರು ಹಿಂದೂ ಸಂಸ್ಕೃತಿ ಮೇಲೆ ಒಂದು ಪುಸ್ತಕ ಬರ್ತಾರೆ, ದೊಡ್ಡದು, ಹಿಂದಿಯೊಳಗೆ. ಭಾಳ ಅದ್ಭುತ ಪುಸ್ತಕ, ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ. ಅದರೊಳಗೆ ಈ ಧರ್ಮದ ಅನೇಕ ಅಂಶಗಳಲ್ಲಿ ಈ ದೇವಸ್ಥಾನಗಳು, ಹಬ್ಬ ಹರಿದಿನಗಳು, ಈ ವಾಂಗ್ಮಯ ಪ್ರಪಂಚ, ಈ ಉಪಾಸನಾ ಪ್ರಪಂಚ, ಇವು 4 ಹೆಂಗವ, ಹಂಗೆ ಇನ್ನೊಂದದ ತೀರ್ಥಯಾತ್ರೆ. ಇದು ನಮ್ಮ ಸಂಸ್ಕೃತಿಯ ಒಂದು ಅಂಗ. ಅದು ಯಾಕದ ಅಂದ್ರೆ ಭಗವಂತನ ಪ್ರಕೃತಿಯನ್ನು ನೋಡಿ ಬರ್ಬೇಕು ನಾವು. ಅದಕ್ಕೆ ಪ್ರಕೃತಿ ಅಂತ ಯಾಕಂತಾರೆ ಅಂದರೆ ಪ್ರಕೃಷ್ಟ ಕೃತಿ, ದೇವರು ನಿರ್ಮಾಣ ಮಾಡಿದ ಅತ್ಯುತ್ತಮವಾದ ಮಾಡೆಲ್ ಅಥವಾ ಕೃತಿ ಅಂದರೆ ಈ ಪ್ರಕೃತಿ, ನೇಚರ್. ಇದು ಅದನ್ನು ನೋಡ್ಬೇಕು ನಾವು. ಅದನ್ನು ನೋಡಿದಾಗ ದೇವರ ಮಹಿಮಾ, ಅವನ ವೈಭವ, ಅವನ ಸರ್ವಜ್ಞತ್ವ ನಮಗೆ ಹೆಚ್ಚು ಅವಗತ ಆಗ್ತದಂತ. ಅದಕ್ಕೆ ಮೊದಲು ನಾವು ಪ್ರಕೃತಿ ಪೂಜಕರಲ್ಲ, ಪ್ರಕೃತಿಯನ್ನು ಪ್ರೀತಿಸುವವರು, ಪ್ರಕೃತಿಯಿಂದ ಪ್ರಯೋಜನವೂ ಪಡಿತೀವಿ, ಅದನ್ನು ಪ್ರೀತಿಸುವವರು ಎಂಬ ಸಿದ್ಧಾಂತಕ್ಕೆ ಅನುಗುಣವಾಗಿ ಇಲ್ಲಿ ವೇದವ್ಯಾಸ ದೇವರು ಸಾಧಾರಣ 4 ಅಧ್ಯಾಯದಿಂದ 4 ಎಲ್ಲ ಈ 6 ಋತುಗಳ ವರ್ಣ ಮಾಡ್ಯಾರ. 6 ಋತುಗಳ ವರ್ಣ, ಗ್ರೀಷ್ಮ ಋತು ಮತ್ತು ವರ್ಷಾ ಋತು, ಇವೆಲ್ಲ ಈ ಶರದ್ ಋತು, ಇವೆಲ್ಲ ಏನು ಹೇಮಂತ ಋತು, ಮತ್ತು ವಸಂತ, ಇವೆಲ್ಲ 6 ಋತುಗಳು. ಅವುಗಳ ಪ್ರಭಾವ ಪರಿಣಾಮ ಹೆಂಗಾಗ್ತದೆ ಮನುಷ್ಯನ ಸ್ವಭಾವದ ಮೇಲೆ, ಆರೋಗ್ಯದ ಮೇಲೆ, ಪ್ರಕೃತಿಯ ಮೇಲೆ. ಈ ಮಳೆಗಾಲದಾಗ ಪ್ರಕೃತಿ ಹೆಂಗಿರ್ತದೆ ಅದನ್ನು ವೇದವ್ಯಾಸದೇವರು ಭಾಳ ಸುಂದರವಾಗಿ ವರ್ಣ ಮಾಡ್ಯಾರ. ಒಬ್ಬ ಗರ್ಭಿಣಿ ಸ್ತ್ರೀ ಹಸಿರು ಬಟ್ಟೆಯನ್ನು ಉಟ್ಕೊಂಡು, ಹಸಿರು ಸೀರೆಯನ್ನು ತೊಟ್ಟು, ರವಿಕೆಯನ್ನು ತೊಟ್ಟು ಕೂತಿರುವಂತೆ ಈ ಪೃಥ್ವಿ ಎಲ್ಲ ದವಸ ಧಾನ್ಯಗಳನ್ನು ತನ್ನಲ್ಲಿ ತುಂಬಿಕೊಂಡು ಅವು ಬೆಳೆದು ನಿಂತಿರ್ತಾವ. ಒಂದು ಹಸಿರು ಬಟ್ಟೆಯನ್ನು ಉಟ್ಕೊಂಡ, ಅದಕ್ಕೇನು ಅಂತ ನಮ್ಮ ಧರ್ಮಶಾಸ್ತ್ರ ಕೆಲವು ಈ ಬಸಿರು ಹೆಣ್ಮಕ್ಕಳಿಗೆ ಹಸಿರು ಸೀರೆ ಕೊಡುವುದು, ಉಡಿಸೋದು ಅಂತ ಇರ್ತಾವೆಲ್ಲ. ಅವೆಲ್ಲ ಸಂಕೇತ ಏನು ಅಂದರೆ ಅವಳು ಆ ಪೃಥ್ವಿ ಮಾತೆಯ ರೀತಿಯೊಳಗೆ ನಾವು ಗೌರವಿಸಬೇಕು ಎಂಬುದು ಐತರೇಯ ಉಪನಿಷತ್ತಿನ ಒಂದು ಸಿದ್ಧಾಂತ ಇದು. ಅದಕ್ಕೆ ಆ ಗೌರವವನ್ನು ನಾವು ಕೊಡಬೇಕು ಅವಳ ಗರ್ಭಿಣಿ ಸ್ತ್ರೀಗೆ. ಅವಳು ಏನೇ ಬಯಸಿದ್ರು ಇಲ್ಲ ಅನ್ನಬಾರ್ದು. ಅವಳನ್ನು ಎಷ್ಟು ಗೌರವದಿಂದ ಕಾಣಬೇಕು ಅಂತಂದರೆ, ಒಂದು ಗರ್ಭಗುಡಿಗೆ ನೀವು ಪ್ರದಕ್ಷಿಣೆ ಹಾಕುವಾಗ ಅದು ಒಳಗಿರ್ತಕ್ಕ ದೇವ್ರ ಕಡೆಗೆ ಹೆಂಗೆ ಗಮನ ಇರ್ತದೆ, ಹಂಗೆ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯ ಬಗ್ಗೆಯೂ ಕೂಡ ಅಷ್ಟೇ ಗೌರವವನ್ನು ಕೊಡಬೇಕು ಅಂತ ಭಾಳ ಚಂದ ಐತರೇಯ ಉಪನಿಷತ್ತಿನ ಭಾಷೆದೊಳಗೂ ಮತ್ತು ಉಪನಿಷತ್ತು ನೇರವಾಗಿ ಹೇಳಿರ್ತಕ್ಕ ಮಾತು. ಇಲ್ಲಿ ಏನು ಅಂದರೆ ವೇದವ್ಯಾಸ ದೇವರು ಆ 4-6 ಋತುಗಳ ವರ್ಣನ ಭಾಳ ಸುಂದರವಾಗಿ ಮಾಡ್ಯಾರ. ಆ ಋತುಗಳು ಹೆಂಗವ ಇದನ್ನು ರುಕ್ಮಿಣಿ ಸಜ ಎಂಬ ಕಾವ್ಯದೊಳಗೆ ವಾದರಾಜರು ಮಾಡ್ಯಾರ. ಇದು ಎಷ್ಟು ಚಂದಿತ್ತು ಪ್ರಕೃತಿ.
ಅದು ಸ್ವಲ್ಪ ಈ ಸೃಷ್ಟಿ ವರ್ಣನ, ಪ್ರಕೃತಿಯ ವರ್ಣನ, ಗಿಡಮರಗಳ ವರ್ಣನ ನಿಮ್ಗೆ ಸ್ವಲ್ಪ ಕೇಳಿಕ್ಕೆ ಸಂಕೋಚ ಅನ್ನಿಸ್ಬೋದು ಅಂತ ನಾವು ಸ್ವಲ್ಪ ಮುಂದುವರೆದ ಅಷ್ಟೇ. ಅದನ್ನು ಭಾಳ ಈ ಪ್ರಕೃತಿಯ ವರ್ಣನ ಭಾಳ ಅದ್ಭುತವಾಗಿರ್ತಕ್ಕಂಥ ವೇದವ್ಯಾಸದೇವರು ಭಾಗವತದಾಗ ಮಾಡ್ಯಾರ. ಅದಾದಮೇಲೆ ಒಮ್ಮೆ ಹೇಮಂತ ಋತು ಬಂತು. ಅನೇಕ ಋತುಗಳು, ಮೊದಲು ಗ್ರೀಷ್ಮ, ಆಮೇಲೆ ವರ್ಷ, ಆಮೇಲೆ ಶರತ್, ಇದಾದ ಮೇಲೆ ಇನ್ನು ಮುಂದೆ ಬರೋದು ಹೇಮಂತ. ಹೇಮಂತ ಬಂತು. ಕಾತ್ಯಾಯಿನಿ ಅವಳೆಲ್ಲ ಕಾಲಿಂದ್ಯ ಜಲಾಂತಿ ಗೋಪಿಕಾ ಸ್ತ್ರೀಯರು 5 ವರ್ಷದವರು. ಅವರು ಕಾತ್ಯಾಯಿನಿ ವೃತ ಹೇಮಂತ ಋತುವಿನೊಳಗೆ ಮಾಡ್ಬೇಕದನ್ನು. ಹೇಮಂತ ಋತುವಿನೊಳಗೆ ಕಾತ್ಯಾಯಿನಿ ವೃತ ಮಾಡುವ ಸಂಪ್ರದಾಯ. ಆದ್ದರಿಂದ ಕಾತ್ಯಾಯಿನಿ ವೃತವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮೌನವಾಗಿ ನದಿಯೊಳಗೆ ಸ್ನಾನ ಮಾಡ್ತಿದ್ರು. ಕಾತ್ಯಾಯಿನಿ ಅಂತ ಪಾರ್ವತಿ ನಮ್ಮ ಭಾಗವತದಾಗ ದ್ವಿತೀಯ ಸ್ಕಂದದಾಗ ಬಂದದ್ದು. ದಾಂಪತ್ಯಾರ್ಥಂ ಉಮಾಂ ಸತಿಂ ವಿದ್ಯಾಕಾಮಸ್ತು ಗಿರೀಶಂ. ಒಳ್ಳೆ ವಿದ್ಯಾ ಬೇಕು ಅಂದರೆ ಶಿವನ ಪೂಜೆ ಮಾಡಬೇಕು. ಮನಸ್ಸಿನ ಚಾಂಚಲ್ಯ ದೋಷಗಳು ಪರಿಹಾರ ಆಗಬೇಕು ಅಂತಿದ್ರೆ ಅದಕ್ಕೆ ಶಿವನ ಪೂಜೆ ಮಾಡಬೇಕು. ಇನ್ನು ದಾಂಪತ್ಯ ಜೀವನ ಚೆನ್ನಾಗಿರಬೇಕು. ಗಂಡ ಹೆಂಡತಿ ಜಗಳಾಡಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ಉಮಾಂ ಸತಿಂ, ಆ ಉಮಾ ಪಾರ್ವತಿ ಅವಳು ಪೂಜೆ ಮಾಡಬೇಕು ಅಂತ ಭಾಗವತದ ದ್ವಿತೀಯ ಸ್ಕಂದೊಳಗೆ ಬಂದಿರತಕ್ಕ ಮಾತು. ಅದಕ್ಕೆ ಆ ಕಾತ್ಯಾಯಿನಿ ಮಹಾಭಾಗೆ ಮಹಾಯೋಗಿನಿ ಅಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ನೀನು ನಮಸ್ಕಾರ ಮಾಡ್ತೀವಿ. ಆ ನಂದಗೋಪನ ಮಗ ಕೃಷ್ಣ ಅವನು ನಮ್ಮ ಪತಿಯಾಗುವಂತೆ ನೀನು ಅನುಗ್ರಹ ಮಾಡು ಅಂತ ಅವನು ಬೇಡ್ಕೋತಾ ಇದ್ದಾಳೆ. ಭದ್ರಕಾಲೀಂ ಆವಾಗ ನದೀಂ ಕದಾಚಿದಾಗತ್ಯ ನೋಡಿದ ಕೃಷ್ಣ. ಮೊನ್ನೆ ಹೇಳಿದ ಋಗ್ವೇದದ ಒಂದು ಮಂತ್ರ ಹೇಳಿದ, ಭಗವಂತನ ಎದುರಿಗೆ ಯಾವ ಮುಚ್ಚುಮರಿ ನಾವು ಮಾಡಿದರೆ ನಡೆಯುವುದಿಲ್ಲ. ಒಬ್ಬ ಪತಿವ್ರತೆ ಗಂಡನಿಗೆ ತನ್ನ ಅರ್ಪಿಸಿಕೊಳ್ಳುವ ರೀತಿಯೊಳಗೆ ನಾವೆಲ್ಲರೂ ಭಗವಂತನಿಗೆ ಅರ್ಪಿಸ್ಕೊಳ್ಬೇಕು ಅನ್ನೋದೊಂದು ವೇದದ ಸಂದೇಶ. ಅದಕ್ಕನುಗುಣವಾಗಿ ನದೀಂ ಕದಾಚಿತ್ ಆಗತ್ಯ ತೀರೆ ನಿಕ್ಷಿಪ್ಯ ಪೂರ್ವತ, ದಿನದಂತೆ ವಸ್ತ್ರಗಳನ್ನೆಲ್ಲ ತೆಗೆದಿಟ್ಟು ವಾಸಾಂಸಿ ಕೃಷ್ಣಂ ಗಾಯಂತ್ಯಃ, ಕೃಷ್ಣನ ಗಾನವನ್ನು ಮಾಡ್ತಾ ವಸ್ತ್ರವನ್ನು ತೆಗೆದಿಟ್ಟು ಅವ ಕೃಷ್ಣ ಅಲ್ಲಿ ಬಂದ. ಅವ್ರ ವಸ್ತ್ರಗಳನ್ನೆಲ್ಲ ತೊಗೊಂಡು ಮೇಲೆ ಕೂತ್ಬಿಟ್ಟ. ತಾಸಾಂ ವಾಸಾಂಸಿ ಉಪಾದಾಯ, ಅವಾಗ ಅವರೆಲ್ಲ ಸ್ನಾನ ಮುಗಿಸ್ಕೊಂಡು ಬಂದು ಕೇಳ್ತಾ ಇದ್ದಾರೆ, ಶ್ಯಾಮ ಸುಂದರತೆ ದಾಸ್ಯ ಕರವಾಮ ತವೋದಿತಂ, ನಮ್ಮ ವಸ್ತ್ರ ಕೊಡು, ಚಳಿ, ನೀರೊಳಗೆ ಬಹಳ ವೇಳೆ ಕೂಡ್ಲಿಕ್ಕೆ ಆಗ್ತಾಯಿಲ್ಲ, ನಮ್ಮ ವಸ್ತ್ರ ಕೊಡು ಅಂತವರು. ಶೀತಾರ್ಧಿತಾನಾಂ ಬಾಲಾನಾಂ ನೋಕೇದ್ ರಾಜ್ಞೇ ಬ್ರುವಾಮಹೆ, ನಮ್ಮ ವಸ್ತ್ರ ಕೊಡು, ಇಲ್ಲಾಂದ್ರೆ ಹೋಗಿ ನೇರವಾಗಿ ನಂದರಾಜ ನಿಮ್ಮ ತಂದೆಗೆ ನಾವು ಹೇಳ್ತೀವಿ ಕೊಡು. ಕೃಷ್ಣಂದ ಭಗವಾನ್ ಅದ್ಯ ತಾವೀಕ್ಷ್ಯ ಮುಗ್ಧಭಾವ ಪ್ರಸಾದಿತಃ ಸ್ಕಂದೇ ನಿಧಾಯ ವಾಸಾಂಸಿ ಪ್ರೀತಃ. ಆ ಎಲ್ಲ ವಸ್ತುಗಳನ್ನು ಹೆಗಲ ಮೇಲೆ ಇಟ್ಕೊಂಡು ಕೇಳಿದ, ಯೂಯಂ ವಿವಸ್ತ್ರ ಯದಪೋ ಧೃತವ್ರತಃ, ಧರ್ಮ ಮಾಡ್ತೀರಿ ಸರಿಯಾಗಿ ಮಾಡುವುದಿಲ್ಲ, ಉಪಾಸನ ಮಾಡ್ತೀರಿ ಅದರೊಳಗೆ ವಸ್ತ್ರ ಇಲ್ಲದೆ ಎಂದು ಉಪಾಸನ, ಮೈ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡಬಾರ್ದು. ಇದು ನಮ್ಮ ಸಂಸ್ಕೃತಿ. ಯಾರೇ ಆಗಲಿ ಮೈ ಮೇಲೆ ಸ್ವಲ್ಪ ಆದರೂ ವಸ್ತ್ರ ಇಟ್ಕೊಂಡೇ ಅದಕ್ಕೆ ಸ್ನಾನದ ಪಂಚ ಅಂತ ಕರೀತಾಗಿಲ್ಲ. ಸಣ್ಣ ಸಣ್ಣ ಪಂಚ ಏನು ಹೇಳ್ಕೊಂಡು ಉಂಟು. ಮೈ ಮೇಲೆ ಅರಿವಿಲ್ಲದೆ ಸ್ನಾನ ಮಾಡಿದರೆ ಅದು ಮಡಿಗೆ ಬರುವುದಿಲ್ಲಂತ. ಇನ್ನೂ ಒಂದು ಸಂಪ್ರದಾಯ ಇದೆ ನಮ್ಮಲ್ಲಿ, ಅಲ್ಲ ಧರ್ಮಶಾಸ್ತ್ರ. ಯಜುರ್ವೇದಗಳು 2 ವಸ್ತ್ರ ಇರಲಿಕ್ಕೆ ಬೇಕು ಯಾವಾಗಲೂ ಮೈ ಮೇಲೆ. ಒಂದು ಉಟ್ಕೊಳ್ಳಿಕ್ಕೆ, ಒಂದು ಟೊಂಕಕ್ಕೆ ಸುತ್ಕೊಳ್ಳಿಕ್ಕೆ ಅಥವಾ ಕೈ ಮೇಲೆ ಹಾಕ್ಕೊಳ್ಳಿಕ್ಕೆ 2 ವಸ್ತ್ರ ಯಾವಾಗಲೂ ಇರಬೇಕು. ಅಂದರೆ ಸ್ನಾನ, ಅಂದರೆ ಶುದ್ಧಿ. ಇದು ಆ ಯಜುರ್ವೇದದ ಅನ್ಯಾಯಿಗಳಿಗೆ
ಹಾಕಿರ್ತಕ್ಕ ಕಂಡೀಷನ್ ನಮ್ಮ ಧರ್ಮಶಾಸ್ತ್ರ. ಋಗ್ವೇದಿಗಳು ಯಜುರ್ವೇದಿಗಳು ಟೊಂಕಕ್ಕೆ ಸುತ್ತಾರಂತ, ಋಗ್ವೇದಿಗಳು ಕೈ ಮೇಲೆ ಹಾಕೋತಾರಂತ. ಅದು ಅಂತೂ 2 ವಸ್ತ್ರ ಇರಲಿಕ್ಕೆ ಬೇಕು ಸ್ನಾನಕ್ಕೆ. ಇದು ಧರ್ಮಶಾಸ್ತ್ರ ಭಾಳ ಸೂಕ್ಷ್ಮದ. ವಸ್ತ್ರ ಇಲ್ಲದೆ ಸ್ನಾನ ಮಾಡುವಂಗಿಲ್ಲ. ಇದು ನಮ್ಮ ಸಂಸ್ಕೃತಿಯೊಳಗೆ ಇದು ನಿಷಿದ್ಧದ. ಅದನ್ನು ಬೈತಾನೆ, ನೀವು ಇಷ್ಟೆಲ್ಲ ವ್ರತ ಸ್ವೀಕಾರ ಮಾಡಿರಿ ಮತ್ತು ಯೂಯಂ ವಿವಸ್ತ್ರ, ಇದು ವಸ್ತ್ರರಹಿತವಾಗಿದೆ, ಏನು ಮಾಡ್ತಾಯಿದ್ದೀರಿ ನೀವು? ತದು ದೇವಹೇಳನಂ, ಪ್ರಯೋಜನಕ್ಕಾಗಿ ಉಪಾಸನ ಮಾಡ್ತೀವಿ, ಆದರೆ ದೇವರು ಅದಕ್ಕಾಗಿ ಹಾಕಿಕೊಟ್ಟ ನಿಯಮಗಳನ್ನು ಉಲ್ಲಂಘನೆ ಮಾಡ್ತೀರಿ. ಇದು ಒಂದು ರೀತಿಯಲ್ಲಿ ದೇವಹೇಳನಂ, ಭಗವಂತನನ್ನು ಅತಿಕ್ರಮಣ ಮಾಡಿದಂಗೆ, ಒಂದು ರೀತಿಯಲ್ಲಿ ನಿಂದ ಮಾಡಿದಂಗೆ ಮಾಡಬಾರ್ದು. ಬದ್ಧ್ವಾ ಅಂಜಲಿಂ, ಅವಕ್ಕಂದ್ರೆ ಅದಕ್ಕೆ ಕೈ ಮುಗಿದು ಎಲ್ಲರೂ ಮ್ಯಾಲೆ ಬರ್ರಿ, ಇನ್ನೊಮ್ಮೆ ನಾವು ಹಂಗೆ ಮಾಡೋದಿಲ್ಲ ಅಂತ, ನಿಮ್ಮ ವಸ್ತ್ರವನ್ನು ನಾನು ಕೊಡ್ತೀನಿ ಅಂತ. ವಾಸಾಂಸಿ ತಾಭ್ಯ ಪ್ರಾಯಚ್ಛತ್ ಕರುಣಃ ಸ್ನೇಹ ತೋರಿಸ, ಸಂತೋಷದಿಂದ ಆಯ್ತು ಪರಮಾತ್ಮ, ಇನ್ನೊಮ್ಮೆ ನೀ ಹೇಳ್ದಂಗೆ ನಾವು ಮಾಡ್ತೀವಿ ಅಂತ. ಅದಕ್ಕೆ ಈ ಅವತಾರದ ಭೂಮಿಕೆಗಳನ್ನು ಹೇಳುವಾಗ ಒಂದು ಮಾತು ಬಂದದ್ದು, ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್ ಏತದರ್ಥೋ ಅವತಾರಕ್ಕೆ ವಿಷ್ಣೋರ್ಭವತಿ ಸರ್ವದಾ ಅಂತ. ದೇವರ ಮಾತು ಸುಳ್ಳಾಗೋದಿಲ್ಲ, ಅವನ ಮಾತಿನಂತೆ ನಾವು ನಡಿಬೇಕು. ನಡಿತೀವಿ, ಆದರೆ ಫಲ ಆಗೋದಿಲ್ಲ. ಹೀಗಾಗಿ ನಮಗೆ ದೇವ್ರ ಬಗ್ಗೆ ಧರ್ಮದ ಬಗ್ಗೆ ಸಂಶಯ ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಹೇಳ್ತು, ಸಂಶಯ ಪಡ್ತೀರಿ, ದೇವ್ರ ಮೇಲೆ ಪಡಬಾರ್ದು. ನೀವು ಮಾಡುವ ವಿಧಾನದ ಬಗ್ಗೆ ಒಮ್ಮೆ ವಿಚಾರ ಮಾಡ್ಬೇಕು ನೀವು. ಇದು ಇದಕ್ಕೆ ಒಂದು 6 ಕಾರಣಗಳಿರ್ತಾವೆ. ವೇದದಾಗ ಏನೋ ಒಂದು ಯಜ್ಞ ಯಾಗದ ವಿಧಾನದ ನಾವು ಮಾಡಿದ್ವಿ, ಫಲ ಆಗಲಿಲ್ಲ. ಹಾಗಾದ್ರೆ ಏನು ತಿಳ್ಕೋಬೇಕು? ವೇದೇ ತಪ್ಪು ಹೇಳ್ತದಂತ ತಿಳ್ಕೋಬೇಕೋ? ಅಲ್ಲ, ಇದನ್ನು ಮಾಡಿ ಅನೇಕರು ಫಲ ಪಡೆದವ್ರು ಇದ್ದಾರಲ್ಲ, ಮತ್ತು ಇದೇನು ತಪ್ಪಲ್ಲ. ಯಾರು ನೀವೇನು ಮಾಡಿರಿ? ಕರ್ತೃವೈಗುಣ್ಯ, ಕಾಲವೈಗುಣ್ಯ, ದ್ರವ್ಯವೈಗುಣ್ಯ, ದೇಶವೈಗುಣ್ಯ ಅಂತ 4 ವೈಗುಣ್ಯ ಅಂದರೆ ದೋಷ. ಉತ್ತಮ ಅಡುಗೆಯನ್ನು ಕರ್ಕೊಂಡು ಬಂದಿದ್ರಿ ಅಂದರೆ ಮೈದಾ ತೊಗೊಂಡು ಉತ್ತಮ ಜಿಲೇಬಿ ಮಾಡ್ತಿದ್ದವ. ನೀವು ಅವನೋ ಸಜ್ಜ ಅಡುಗೆಯನ್ನು ಕರ್ಕೊಂಡು ಬಂದಿರಿ, ಸೋವಿಯೊಳಗೆ ಮಾಡಬೇಕು ಅಂತ, ಅದು ಅವನು ದಡ್ಡಿದ್ದು ನನಗೆ ಗೊತ್ತೇ ಇಲ್ಲ. ಹೀಗಾಗಿ ಅವನು ಜಿಲೇಬಿ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಮೈದಾದಿಂದ ಜಿಲೇಬಿ ಆಗೋದಿಲ್ಲ ಅಂತ ನಿರ್ಣಯ ಮಾಡ್ತಿರೋ, ಮಾಡಲಿಕ್ಕೆ ಬಂದು ಅವನು ದಡ್ಡಿದ್ದಾನಂತ ಡಿಕ್ಲೇರ್ ಮಾಡ್ತಿರೋ? ಅದಕ್ಕೆ ಯಾವಾಗಲೂ ಪದಾರ್ಥ ಇದ್ದಾಗೂ ಕಾರ್ಯ ಆಗಲಿಲ್ಲ ಅಂದರೆ ಕರ್ತೃ ವೈಗುಣ್ಯ, ಮಾಡುವ ವ್ಯಕ್ತಿ ದೋಷಯುಕ್ತನಾಗಿದ್ದ ಅಂತ. ಯಾವುದೋ ಒಂದು 6 ತಿಂಗಳ 8 ತಿಂಗಳ ಹಿಂದಿನ ಒಂದು ಮೈದಾ ತೊಗೊಂಡು ಬಂದು ನಾವು ಮಾಡ್ತಿದ್ವಿ ಅಂತ ಮತ್ತು ಅದು ಬರೋಲ್ಲ. ಅದಕ್ಕೆ ದ್ರವ್ಯ ವೈಗುಣ್ಯ ಅಂತ ಕರೀತಾರೆ. ಯಜ್ಞ ಯಾಗ ಹೋಮ ಹವನಾದಿಗಳಿಗೆ ನಾವು ಬಳಸಬೇಕಾಗಿರ್ತಕ್ಕ ಪದಾರ್ಥಗಳ ಶುದ್ಧತೆಯೇ ಇರುವುದಿಲ್ಲ, ಅದು ದ್ರವ್ಯ ವೈಗುಣ್ಯ. ಭರ್ತಿ ಚಳಿಗಾಲದಾಗ ಅದೇನೋ ಹೇಳ್ತಾರೆ, ಅಡಿಗೆಯವರು ಜಿಲೇಬಿ ಬರೋದು ಅಂತದ್ದು ಬ್ಯಾಸಿಗೆ ಒಳಗೆ ಬರ್ತಾ ಉಂಟು ಹೆಚ್ಚು. ಯಾಕೆಂದರೆ ಅದೇನು ಮಸಾಲ ಕಲಿಸಿಟ್ಟು ಅದೇನು ಹುತ್ತು ಆಗ್ಬೇಕಂತದೇನು, ಅದು ಬ್ಯಾಸಿಗೆ ಒಳಗೆ ಚಲೋ ಆಗ್ತಾವೆ, ಜಿಲೇಬಿ ಈಗ ಆಗೋಲ್ಲ ಅಂತಾರೆ. ಅದಕ್ಕೆ ಕಾಲ ವಿರುದ್ಧ ಅದು ಬರೋದಿಲ್ಲ. ಕಾಲ ವೈಗುಣ್ಯ, ದ್ರವ್ಯ ವೈಗುಣ್ಯ, ಕರ್ತೃ ವೈಗುಣ್ಯ, ದೇಶ ವೈಗುಣ್ಯ ಅಂತ ಇವೆಲ್ಲ ಏನಾದ್ರು ದೋಷ ಇದ್ದರೆ ಆ ಕಾರ್ಯ ಆ ಪದಾರ್ಥದಿಂದ ಆಗುವುದಿಲ್ಲ. ಅಂದಾಕ್ಷಣಕ್ಕೆ ಆ ಪದಾರ್ಥದಿಂದ ಆ ಕಾರ್ಯ ಆಗುವುದೇ ಇಲ್ಲ ಅಂತ ನಿರ್ಣಯ ಮಾಡಬಾರ್ದು. ಹಾಗೇ ಇವೆಲ್ಲ ಉಪಾಯಗಳನ್ನು ನಾವು ಅವಲಂಬಿಸ್ತೀವಿ, ಅದಕ್ಕೆ ಫಲ ಒಮ್ಮೊಮ್ಮೆ ಆಗುವುದಿಲ್ಲ. ಅದಕ್ಕೆ ಕಾರಣ ಏನು? ಆ ವಿಧಾನವನ್ನು ಈ 4 ದೋಷಗಳು ಇರಲಾರ್ದಂಗೆ ನಾವು ಕಾರ್ಯವನ್ನು ಆಚರಣೆ ಮಾಡಬೇಕು, ಫಲ ಆಗ್ತದೆ. ಹಾಗೆ ತಾಸಾಂ ವಿಜ್ಞಾಯ ಭಗವಾನ್ ಸ್ವಪಾದ ಸ್ಪರ್ಶ ಕಾಮ್ಯಯ, ಕೃಷ್ಣ ನಿನ್ನ ಪಾದಸ್ಪರ್ಶ ನಮಗೆ ಬೇಕು ಅಂಥೇಳಿ ಧೃತವ್ರತಾನಾಂ ಸಂಕಲ್ಪಂ ಆಹ ದಾಮೋದರೋ ಅಬಲಾಹ ಸಂಕಲ್ಪೋ ವಿದಿತಃ. ನಿಮ್ಮೆಲ್ಲ ಸಂಕಲ್ಪ ಗೊತ್ತಾಯ್ತು. ಪಾದಸ್ಪರ್ಶ ಸೋ ಸತ್ಯೋ ಭವಿತುಮರ್ಹತಿ, ಅವಶ್ಯವಾಗಿ. ಮತ್ತು ನಿಮ್ಮ ಸಂಕಲ್ಪ ಏನಿತ್ತು ಅದು ಏನು ವ್ಯರ್ಥ ಆಗೋದಿಲ್ಲ, ನಾನು ಅದನ್ನು ನೆರವೇರಿಸ್ತೀನಿ ಅಂಥೇಳಿ ಕೃಷ್ಣ ಒಂದು ಸುಂದರವಾದ
ಮಾತನ್ನು ಅಲ್ಲಿ ಹೇಳ್ತಾನೆ, ನ ಮೈ ಆವೇಶಿತ ಧಿಯಾಂ ಕಾಮ ಕಾಮಾಯ ಕಲ್ಪತೆ, ಭರ್ಜಿತ ಕ್ವಥಿತ ಧಾನಾ ಪ್ರಾಯೋ ಬೀಜಾಯ ನೇಷ್ಯತೆ. ನಮ್ಮ ಮನಸ್ಸು ಅದು ವಿವಿಧ ರೂಪಗಳನ್ನು ಧಾರಣ ಮಾಡ್ತಿರ್ತದೆ. ಕೃಷ್ಣನ ಮಾತು, ಮನಸ್ಸು ನಮಗೆ ದೇವರು ಕೊಟ್ಟಿದ್ದು ಮೂರು. ಒಂದು ಬುದ್ಧಿ, ಅದರಿಂದ ಹುಟ್ಟಿದ್ದು ಜ್ಞಾನ ಮತ್ತು ಧರ್ಮಗಳ ವಿವೇಕ. ಮನಸ್ಸು ಇದು ಬಹಳ ಪ್ರಚಂಡ, ಇದು ಬೃಹತ್ ಬಲ. 10 ಮಂದಿ ಮಾಡುವ ಕೆಲಸ ಅವನು ಒಬ್ಬನೇ ಮಾಡ್ತಾನೆ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಕೂಡಿ ಮಾಡುವ ಕಾರ್ಯ ಅವನು ಒಬ್ಬನೇ ಮಾಡ್ತಾನೆ. ಅದಕ್ಕೆ ಭಾಗವತ ಆ ಮನಸ್ಸನ್ನು ಬೃಹತ್ ಬಲ ಬೃಹತ್ ಬಲ ಅಂತ ಕರೀತಾರೆ. ಈ ಮನಸ್ಸು ಇದು ಬುದ್ಧಿ ಇಂದ್ರಿಯಗಳು ಇವುಗಳ ಮಧ್ಯದ ಶಕ್ತಿ. ಅದಕ್ಕೆ ಇವು 3 ಶಕ್ತಿಯವ ನಮಗೆ ನಿಮಗೆ. ಗೃಹೀತ ಶಕ್ತಿ ತೃತೀಯಾಯ, 3 ಶಕ್ತಿಯವ ನಮಗೆ ನಿಮ್ಗೆ ಎಲ್ಲರಿಗೂ. ಮೊದಲೇ ಶಕ್ತಿ ಜ್ಞಾನ ಶಕ್ತಿ. ಮೊದಲ ಜ್ಞಾನ ತಿಳಿತಾನೆ, ಆಮೇಲೆ ಅದರ ಅಪೇಕ್ಷಾ ಪಡ್ತಾನೆ. ಆ ಅಪೇಕ್ಷಾ ಪಡುವುದೇ ಇಚ್ಛಾಶಕ್ತಿ. ಆಮೇಲೆ ಅಪೇಕ್ಷೆಗೆ ಅನುಗುಣವಾಗಿ ಪಡೀಲಿಕ್ಕೆ ಪ್ರವೃತ್ತಿಯನ್ನು ಹೊಂದುತ್ತಾನೆ ಇಂದ್ರಿಯಗಳಿಂದ, ಅದು ಕ್ರಿಯಾಶಕ್ತಿ ಅಂತ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಮೊದಲು ಜ್ಞಾನಾತಿ, ಆಮೇಲೆ ಇಚ್ಛತಿ, ಆಮೇಲೆ ಪ್ರಯತತೆ ಅಂತ. ಮೊದಲು ತಿಳಿಯುವುದು, ಆಮೇಲೆ ಬಯಸುವುದು, ಆಮೇಲೆ ಪ್ರಯತ್ನಿಸುವುದು ಅಂತ 3. ಇದೊಂದು ಪ್ರೊಸೆಸ್ ಇದು. ಆದ್ದರಿಂದ ಈ ಮನಸ್ಸೇನದ ಇದು ಬಹಳ ಪ್ರಬಲವಾಗಿರ್ತಕ್ಕಂಥ ಒಂದು ಶಕ್ತಿ. ಮನಸ್ಸು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಅದೇ ಕಾರಣ, ಮೋಚನೆಗೂ ಇದೇ ಮನಸ್ಸು ಶುದ್ಧವಾದ ಕಾರಣ. ಆದ್ದರಿಂದ ಇಂದ್ರಿಯಗಳನ್ನು ಆಳುವ ಒಬ್ಬ ರಾಜ ಅಂದರೆ ಯಾರು? ಮನಸ್ಸು. ಇಂಥ ಮನಸ್ಸು ಅದರ ಸ್ವರೂಪ ಏನು? ಉಪನಿಷತ್ತು ಹೇಳಿದೆ. ಮನಸ್ಸಿನ ಮೇಲೆ ಒಂದು ಉಪನಿಷತ್ತದ ಭಾಳ ಚಂದ ಕೇಳ್ಬೇಕದನ್ನ. ಚಿತ್ತಿ ಉಪನಿಷತ್ತು ಅಂತ ಕರೀತಾರೆ ಅದಕ್ಕೆ. ಚಿತ್ತ ಅದಕ್ಕೆ ಸಂಬಂಧಪಟ್ಟದ್ದು ಚಿತ್ತಿ ಉಪನಿಷತ್ತು ಅಂತ ಅದಕ್ಕೆ. ಚಿತ್ತ ಅಂದರೆ ಮನಸ್ಸು, ಚಿತ್ತಿ ಉಪನಿಷತ್ತು. ಅದರೊಳಗೆ ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ, ಹ್ರೀ, ಭೀ, ಧೀ ಇತ್ಯೇತತ್ ಸರ್ವಂ ಮನ ಏವ. ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ, ಹ್ರೀ ಸಂಕೋಚ, ಭೀ ಭಯ, ಎಲ್ಲನೂ ಕೂಡ ಧೀ ತಿಳುವಳಿಕೆ, ಶ್ರದ್ಧಾ ಅಶ್ರದ್ಧಾ, ನಂಬಿಕೆ ಅಪನಂಬಿಕೆ ಎಲ್ಲ ಇವು ಮನಸ್ಸಿನ ಮಾತು. ಎಲ್ಲ ಮನಸ್ಸಿನಿಂದೇ ಆಗೋದು. ನಮ್ಮ ಎನಿಬಿಡೆಂಟ್ ಅವರ ದತ್ತಕ್ಕೆ ಮಗ ನಮ್ಮ ಆಂಧ್ರದವರೇ ಜಿಡ್ಡು ಕೃಷ್ಣಮೂರ್ತಿಗಳು ಇದ್ರ ಮೇಲೆ ಬರ್ತಾರೆ. ಅವರು ಯಾವ ಫಿಲಾಸಫಿನೂ ಈಗ ಒಂದು ನೀವು ನೋಡಿದಿರಿ ಅಂದರೆ, ಈಗ ನಮ್ಮ ಉಪನಿಷತ್ತು ಎಂಬುವ ಒಂದು ಭಾರತೀಯ ವಾಂಗ್ಮಯವನ್ನು ನೀವು ಡಿಟೇಲಾಗಿ ಓದ್ರಿ, ಜಗತ್ತಿನ ಯಾವ ವಿಚಾರಗಳು ಹೊಸದು ಅಂತ ಅನಿಸೋದೇ ಇಲ್ಲ. ಎಲ್ಲ ಇಲ್ಲಿಯ ವಿಚಾರಗಳೇ ವಿವಿಧ ರೂಪಗಳಲ್ಲಿ ಆ ವ್ಯಕ್ತಿಗಳ ಮೂಲಕ ಅಭಿವ್ಯಕ್ತ ಆಗಿದೆ. ಮನಸ್ಸು ನೀವು ಸಂಸ್ಕಾರ ಕೊಟ್ಟಂಗಿರ್ತದೆ. ಇದು ಅವರು ಭಾಳ ದೊಡ್ಡ ಸಿದ್ಧಾಂತ. ಜೆ ಕೃಷ್ಣಮೂರ್ತಿಗಳು, ನಾವು ವಿದ್ಯಾರ್ಥಿಗಳಿದ್ದಾಗ ಬಾಂಬೆದೊಳಗೆ ಅಲ್ಲೊಂದು ಜೆ ಸ್ಕೂಲ್ ಆಫ್ ಆರ್ಟ್ ಅಂತದ, ಹಿಟ್ಲಿ ಸ್ಟೇಷನ್ ಎದುರಿಗೆ ಜೆ ಸ್ಕೂಲ್ ಆಫ್ ಆರ್ಟ್. ಅಲ್ಲಿ ಅವರು ಲೆಕ್ಚರ್ ಆಗ್ತಿದ್ದು. ವರ್ಷಕ್ಕೊಮ್ಮೆ ಒಂದು 15 ದಿವಸ ಬಂದು ಲೆಕ್ಚರ್ ಕೊಡ್ತಿದ್ರು. ಆಗಿನ ಕಾಲಕ್ಕೆ 45 ವರ್ಷದ ಹಿಂದಿನ ಮಾತು ಹೇಳ್ತೀನಿ ನಾನು. ಜೆ ಕೃಷ್ಣಮೂರ್ತಿ ಬರ್ತಿದ್ರು. ಏನು ಅವ್ರು ಅದನ್ನು ನಮ್ಮಲ್ಲಿ ಕೆಲವು ಅನುವಾದ ಮಾಡ್ಯಾರ ನಮ್ಮ ಮಿಂಚಿನ ಬಳ್ಳಿಯಿಂದ. ಅದು ಗಿಡ್ಡು ಕೃಷ್ಣಮೂರ್ತಿ ಅವ್ರ ಕೆಲವು ಪುಸ್ತಕಗಳನ್ನ. ನಮ್ಮ ಅರವಿಂದೋ ಅವರಾಗಲಿ, ಕೃಷ್ಣಮೂರ್ತಿ ಆಗಲಿ, ಇವೆಲ್ಲ ಮನಸ್ಸಿನ ಬಗ್ಗೆ ಹೆಚ್ಚಿನ ಕೃಷಿ ಮಾಡಿದವರು.
ಮನುಷ್ಯನ ಜೀವನದಾಗ ಬುದ್ಧಿಯ ಕಾರ್ಯ ಏನು, ಅದಕ್ಕೆ ವೇದವ್ಯಾಸದೇವರೇ ಅಪಾರ ವಾಂಗ್ಮಯ ಮಾಡಿ ಕೊಟ್ಟು ಬಿಟ್ಟಾರೆ. 18 ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರ, ಭಗವದ್ಗೀತಾ, ಸ್ಮೃತಿಗಳು, ಇನ್ನು ಸೂತ್ರಗಳು, ಬೇಕಾದಷ್ಟು ವಾಂಗ್ಮಯವನ್ನು ವೇದವ್ಯಾಸದೇವರು ಜ್ಞಾನದ ಬಗ್ಗೆ ಮಾಡಿಕೊಟ್ಟು ಹೋಗ್ಯಾರ ನಮಗೆ. ಇನ್ನು ಮನಸ್ಸಿನ ಬಗ್ಗೆ ಇವರೆಲ್ಲರೂ ತಮ್ಮದೇ ಆದ ನಿಲುವು, ತಮ್ಮದೇ ಆದ ತಿಳುವಳಿಕೆಯನ್ನು, ಮನಸ್ಸಿನ ಪ್ರಾಧಾನ್ಯವನ್ನು ಹೇಳಿಕೊಟ್ಟಾರೆ. ಅದು ಉಪನಿಷತ್ತದು. ಕೃಷ್ಣ ಅದನ್ನು ಹೇಳಿಕೊಡ್ತಾ ಇದ್ದಾನೆ. ಅದಕ್ಕೆ ಮನಸ್ಸು ಬಹಳ ಪ್ರಚಂಡವಾದದ್ದು. ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ ಇದನ್ನೆಲ್ಲವನ್ನೂ ಕೂಡ ಈ ವಿರೂಪಗಳನ್ನು ಧಾರಣೆ ಮಾಡೋದು ಮನಸ್ಸು. ಕೃಷ್ಣ ಈ ಮನಸ್ಸಿನ ಮತ್ತು ದೇಹದ ಏನು ಸಹಜ ಪ್ರವೃತ್ತಿಗಳವ ಅವುಗಳಿಗೆ ಇನ್ನುಳಿದ ಅವತಾರಗಳಲ್ಲಿ ಹೆಚ್ಚಿನ ಆಸ್ಪದವನ್ನು ಕೊಡಲಿಲ್ಲ. ಪರಶುರಾಮ ದೇವರು, ನರಸಿಂಹದೇವರು, ವೇದವ್ಯಾಸರು, ಮಹಿದಾಸ, ರಾಮ ಈ ಅವತಾರಗಳಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅವು ಅಲೌಕಿಕ ಗುಣಗಳ ಅಭಿವ್ಯಕ್ತಿನೇ ಅಲ್ಲಿ ಆಗಿದೆ. ಆದರೆ ಸಾಂಸಾರಿಕವಾದ ಗುಣಗಳು ಮನುಷ್ಯನ ಸಹಜವಾದ ಗುಣಗಳ ಸಂಬಂಧದ ಅಭಿವ್ಯಕ್ತಿ ಆ ಯಾವ ಅವತಾರದಾಗೂ ಹೆಚ್ಚಿಂದಾಗಿಲ್ಲ. ಅವೇನು ಮನುಷ್ಯನ ಬದುಕಿನ ಸಹಜವಾದ ಗುಣಗಳು ಅಂತವ, ಅವೆಲ್ಲ ಗುಣಗಳಿಗೂ ಎಲ್ಲರೇ ಒಂದು ಕಡೆಗೆ ಅವಕಾಶ ಇದ್ದು ಅದರ ಜೋಡಿ ಒಬ್ಬ ಅವತಾರಿ ಪುರುಷ, ಒಬ್ಬ ತಿಳುವಳಿಕಿದ್ದವ, ಒಬ್ಬ ವಿವೇಕಿ ಈ ಮನಸ್ಸಿನ ವಿವಿಧ ಆಯಾಮಗಳು, ಹುತ್ತು ಮನಸ್ಸಿನ 10 ಮುಖಗಳು ಅಂತ ನೀವು ಕೇಳಿರಿ, ಕಾರಂತರು ಬರೆದದ್ದು. ಹಂಗೆ ಮನಸ್ಸು 10 ರೂಪದಕ್ಕೆ, 10 ಅಲ್ಲ 1000 ರೂಪದ ಮನಸ್ಸು. ಆ ಎಲ್ಲ ಮನಸ್ಸಿನ ಪ್ರವೃತ್ತಿಗಳನ್ನು ಇಲಿಯಾಗಿ ಒಪ್ಪಿಕೊಂಡು ಅವಕ್ಕೆ ಯೋಗ್ಯವಾಗಿರ್ತಕ್ಕ ತಿರುವು ನೀಡಲಿಕ್ಕೆ ಕಲಿಸಿದ ಒಂದೇ ಅವತಾರ ಕೃಷ್ಣಾವತಾರ. ಅದಕ್ಕೆ ಈ ಮಾತು ಹೇಳಿದ, ಮಯ್ಯಾವೇಶಿತ ಧಿಯಾಂ ಕಾಮ ಕಾಮಾಯನ ಕಲ್ಪತೆ. ಈ ಕಾಮ, ಕ್ರೋಧ ಇವು ಮನಸ್ಸಿನ ದೋಷ ಬೀಜಗಳು ಅಂತ ಕರೀತಾರೆ. ಲೋಭ, ಮೋಹ ಇದು ಅರ್ಥದ ದೋಷ ಬೀಜಗಳು. ಹಾಗಾಗಿ ಇದು ಏನಿದು? ಅದಕ್ಕೆ ಪರಮಾತ್ಮಗೆ ಕಾಮ ಅಂತ ಕರೆದಾರೆ. ಎಲ್ಲೇ ವಿಷ್ಣು ಸಹಸ್ರನಾಮದಾಗ ಕಾಮ ಕಾಮಪ್ರದ ಪಿತ ಕಾಮ ಕಾಮಕೃತ್ ಅಂತ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕಾಮ ಅಂದರೆ ಭಗವಂತ. ಆ ಕಾಮ ಅಂದರೆ ಏನದು? ದೇವರಿಗೆ ಕಾಮ ಅಂತ ಯಾಕೆ ಕರೀತಾರೆ? ಅಗ್ನಿ ಹೇಳಿದವ, ನಿಮ್ಮ ಕಾಮ ಕಾಮಾಯನ ಕಲ್ಪತೆ. ಅದು ಬರೇ ಯಾವುದೋ ಒಂದು ರೂಪದಲ್ಲಿ ಉಳಿದು ನಿಮ್ಮನ್ನು ಕೆಳಗಿಳಿಸಿ ನಿಮ್ಮದು ಮರ್ಯಾದೆ ಕಳೆಯುವಂಥ ಕೆಲಸ ಆಗುವುದಿಲ್ಲ. ಅದರಿಂದ ಯಾವ ಕಾಮ ಅದು ನನ್ನಲ್ಲೇ ಅಭಿವ್ಯಕ್ತ ಆಗಬೇಕು. ಕೃಷ್ಣನ ಒಂದು ಮೂಲ ಸಂದೇಶ ಕಾಮದ ಬಗ್ಗೆ, ಅದೊಂದು ದೈಹಿಕ ವ್ಯಾಪಾರ ಅಲ್ಲ, ಅದೊಂದು ಮಾನಸಿಕವಾದ ವ್ಯಾಪಾರ. ಅದು ಮನುಷ್ಯನೊಳಗೆ ಹುಟ್ಟಿ ಮನುಷ್ಯನಿಂದಲೇ ಬೆಳೆಯುವುದು. ಹೀಗಾಗಿ ಆ ಮನಸ್ಸು ಕಾಮದಿಂದ ತುಂಬಿದಾಗ ಅದನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು. ಹಿಂದಿನ ಜ್ಞಾನಿಗಳು, ಈ ವಿವೇಕ ಇದ್ದವರು ತಮ್ಮ ಏನು ಕಾಮ, ಕ್ರೋಧ, ಲೋಭ, ಮೋಹ ಇದ್ದು ಅವೆಲ್ಲವನ್ನೂ ಒಂದು ರೀತಿಯಲ್ಲಿ ಆ ಭಗವಂತನ ಲೀಲಾ ವೈಭವವನ್ನು ಕಾಣುವ ವಿಷಯದೊಳಗೆ ಅದನ್ನೆಲ್ಲ ಅಭಿವ್ಯಕ್ತಿ ಮಾಡಿಬಿಡ್ತಾರೆ. ಅದರ ಅಭಿವ್ಯಕ್ತಿಯಲ್ಲೇ ಅವರಿಗೆ ಒಂದು ಆನಂದ. ಅದನ್ನು ಅವರು ದೈಹಿಕ ವ್ಯಾಪಾರ ಅಂತ ಮಾಡುವುದಿಲ್ಲ. ಮನುಷ್ಯ ಕಾಮವನ್ನು ದೈಹಿಕ ವ್ಯಾಪಾರ ಮಾಡಿದ, ಅದಕ್ಕೆ ಅವನ ಅಧಪ್ಪತನ ಶುರುವಾಯಿತು. ಅದು ಮಾನಸಿಕ ವ್ಯಾಪಾರ ಆದಾಗ 1000 ಮಂದಿ ಹಂಚುತ್ತಾನೆ. ಎಲ್ಲ ಗೋಪಾಲಕರಿಗೂ ತನ್ನ ಕಾಮ, ಸ್ನೇಹ, ಪ್ರೀತಿಯನ್ನು ಹಂಚಿದ. ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಹಂಚಿದ. ಅವನ ರಾಸಕ್ರೀಡೆಯನ್ನಾಡುವಾಗ ಅಂಗನಾಮಂಗನಾಮಂತರೇ ಮಾಧವಂ 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 ಅಂತರೇ ಅಂಗನ. ಎಷ್ಟು ಜನ
ಗೋಪಿಕಾ ಸ್ತ್ರೀಯರು ಅವನ ವೇಣುನಾದಕ್ಕೆ ಮೋಹಿತರಾಗಿ ಬಂದಿದ್ದರು, ಅಷ್ಟು ಜನರ ಜೋಡಿ ಅಷ್ಟೇ ರೂಪ ಧಾರಣ ಮಾಡ್ಯಾನ ಕೃಷ್ಣ. ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀ, ಅವಳ ಅಕ್ಕಪಕ್ಕದಲ್ಲಿ ಕೃಷ್ಣ, ಕೃಷ್ಣನ ಅಕ್ಕಪಕ್ಕದಲ್ಲಿ ಗೋಪಿಯರು, ಅಂಗನಾಮ್ ಅಂತರೇ ಮಾಧವಂ. ಹಿಂಗೆ ಕೃಷ್ಣ ಅದು ರಾಸಕ್ರೀಡೆಯ ಪ್ರಚಂಡವಾಗಿರ್ತಕ್ಕ ಸಂದೇಶ. ಅದರೊಳಗೆ ಏನದ ರಸ, ರಸರೂಪಿಯಾದ ಭಗವಂತನ ಒಟ್ಟಿಗೆ ತಲ್ಲೀನತೆಯನ್ನು ಸಾಧನೆ ಮಾಡುವ ಒಂದು ವಿಶೇಷವಾಗಿರ್ತಕ್ಕ ಕ್ರಿಯೆ ಅದು. ಆದ್ದರಿಂದಲೇ ಭಗವಂತ ಅದನ್ನು ತೋರಿಸ್ಕೊಟ್ಟ. ಅಮೇಯ ಆನಂದ ರೂಪತ್ವ ಕಾಮ ಇತ್ಯಭಿಧೀಯತೆ. ಭಗವಂತನಿಗೆ ಕಾಮ ಅಂತ ಯಾಕಂತಾರೋ, ಕಾಮ ಇದು ಅಮೇಯ ಆನಂದ ರೂಪ. ಕಾಮ ಅಂದರೆ ಇಚ್ಛಾರೂಪ. ಒಟ್ಟು ಮನುಷ್ಯನ ವಿವಿಧ ಅಪೇಕ್ಷೆಗಳು, ಇಚ್ಛೆಗಳಿಗೆಲ್ಲ ಒಂದು ಟೋಟಲಿ ಹೆಸರು ಕಾಮ ಅಂತ. ಕಾಮ ಅಂದರೆ ನಾವು ಯಾವುದೋ ಒಂದು ಇವತ್ತಿನ ಜನ ಪ್ರಯೋಗ ಮಾಡುವ ಅರ್ಥದಲ್ಲಿ ನಾವು ಅದನ್ನು ಗಮನಿಸಬಾರ್ದು. ಭಾಗವತ ಆ ದೃಷ್ಟಿಯಿಂದ ಹೇಳಿದ್ದಲ್ಲ, ಅದರೊಳಗೆ ಇದು ಒಂದಿರಬಹುದು. ಆದರೆ ಭಾಗವತದ ದೃಷ್ಟಿಯೊಳಗೆ ಕಾಮ ಎಂಬುದು ಕಾಮ್ಯಂತೆ, ವಿಷಯ ಮತ್ತು ಅದರ ಅಪೇಕ್ಷಾ, ಎಲ್ಲ ಥರದ ವಿಷಯಗಳು ಅದರ ಅಪೇಕ್ಷಾ. ಇದಕ್ಕೆ ಕಾಮ ಅಂತ ಕರೀತಾರೆ. ಅದಕ್ಕೆ ಉಪನಿಷತ್ತು ಹೇಳಿತು, ನಮ್ಮ ಎಲ್ಲ ಪ್ರವೃತ್ತಿಗಳ ಹಿಂದೆ ಕೆಲಸ ಮಾಡುವುದು ಯಾವುದು? ಕಾಮಃ ಕರೋತಿ ನಾಹಂ ಕರೋಮಿ, ಕಾಮಃ ಕರ್ತ ನಾಹಂ ಕರ್ತ, ಕಾಮಃ ಕಾರಯಿತ ನಾಹಂ ಕಾರಯಿತ, ಏಷತೆ ಕಾಮ ಕಾಮಾಯ ಸ್ವಾಹ. ಯಜುರ್ವೇದ. ಮನ್ಯು ಕಾಮ ಕ್ರೋಧ, ಮನ್ಯು ಕರೋತಿ ನಾಹಂ ಕರೋಮಿ, ಮನ್ಯು ಕರ್ತ ನಾಹಂ ಕರ್ತ, ಮನ್ಯು ಕಾರಯಿತ ನಾಹಂ ಕಾರಯಿತ, ಏಷತೆ ಮನ್ಯು ಮನ್ಯವೇ ಸ್ವಾಹ. ನಮ್ಮೆಲ್ಲ ಕ್ರೋಧದಿಂದ ಆಗುವ ಪ್ರವೃತ್ತಿಗಳನ್ನು, ಕಾಮದಿಂದ ಆಗುವ ಪ್ರವೃತ್ತಿಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಇದು ಆ ಉಪನಿಷತ್ತಿನ ಸಂದೇಶ. ಅದನ್ನೇ ಕೃಷ್ಣ ಹೇಳಿದ. ಅದನ್ನೇ ಹೇಳಿದ ಕೃಷ್ಣ. ಕಾಮೋ ದಾತ ಕಾಮಃ ಪ್ರತಿಗ್ರಹೀತ, ಕಾಮಗುಂ ಸಮುದ್ರಮಾವಿಶ, ಕಾಮೇನ ತ್ವಾಂ ಪ್ರತಿಗೃಹಾಮಿ. ಅದಕ್ಕೆ ಥರ ಕಾಮಸ್ಥಲಗ್ರೆ ಸಮವರ್ತತಾಧಿ ಅಂತ ಅತಸ್ತತ್ಪ್ರೇರಣಾದೇವ ಪ್ರೇಮಾದ್ಯ ಮಮ ಜಜ್ಞರೆ. ಆ ಕಾಮ ಅದು ಭಗವಂತ, ಅವನ ರೂಪ. ಅವ ಎಲ್ಲರಲ್ಲಿಯೂ ಇದ್ದಾನೆ. ಅವ ಇದ್ದು ನಮ್ಮ ಮನಸ್ಸಿಗೆ ಯಾವ ವಿಷಯಗಳ ಸಂಬಂಧದಲ್ಲಿ ಪ್ರೀತಿಯನ್ನು, ಸ್ನೇಹವನ್ನು ಹುಟ್ಟಿಸ್ತಾನೆ, ಅದಕ್ಕೆ ಕಾಮ ಅಂತ ಕರೀತಾರೆ. ಮಹಾಭಾರತ ಕಾಮ ಅಂದರೆ ಏನು ಭಾಳ ಚೆಂದಾಗಿ ವೇದವ್ಯಾಸ ದೇವರದು ಒಂದು ನಿರೂಪಣೆ ಅದು. ಕಾಮ ಅಂದ್ರೇನು? ದ್ರವ್ಯ ಗುಣ ಇವುಗಳ ಸಂಬಂಧ ಯಾ ಪ್ರೀತಿ ಉಪಜಾಯತೆ ದ್ರವ್ಯಾರ್ಥ ಸ್ಪರ್ಶ ಸಂಯೋಗೆ, ಯಾ ಪ್ರೀತಿ ಉಪಜಾಯತೆ ಸಹ ಕಾಮ ಚಿತ್ತ ಸಂಕಲ್ಪ ಶರೀರಂ ನ ಅಸ್ಯ ದೃಶ್ಯತೆ ಅಂತ ವೇದವ್ಯಾಸರು. ಮಹಾಭಾರತಾಗ ದ್ರವ್ಯ ಅರ್ಥ ಸ್ಪರ್ಶ ಸಂಯೋಗಿ ಯಾ ಕಾಮ ಯಾ ಪ್ರೀತಿ ಉಪಜಾಯಿತೆ. ದ್ರವ್ಯ ಕೃಷ್ಣ ಹುಟ್ಟುಕ್ಕಿಂತ ಮೊದಲು 9 ದ್ರವ್ಯಗಳು ಅದರ ಪರಿಣಾಮ ಕಂಡು ನಾವು 9 ದ್ರವ್ಯಗಳ ಮೇಲೆ ಪರಿಣಾಮ. ಅವೇ ಕಾಲ, ಏನು ಪೃಥ್ವಿ ಅಪ ತೇಜ ವಾಯು ಆಕಾಶ, ಕಾಲ ದಿಕ್ಕ ಆತ್ಮ ಮನಸ್ಸು, 9 ದ್ರವ್ಯಗಳು. ಅನ್ನಂಭಟ್ಟಿನ ಮಾತಿನೊಳಗೆ 9 ದ್ರವ್ಯಗಳ ಮೇಲೆ ಕೃಷ್ಣಾಗಮನದ ಪರಿಣಾಮ ಆಗಿತ್ತಂತ. ದ್ರವ್ಯ ಇವೆಲ್ಲ ಇವುಗಳ ಬಗ್ಗೆ ಏನೋ ಒಂದು ಪ್ರೀತಿ. ಪೃಥ್ವಿ ಅಪ ತೇಜ ವಾಯು ಆಕಾಶ, ಕಾಲ ದಿಕ್ಕ ಆತ್ಮ ಮನಸ್ಸು. ದ್ರವ್ಯ ಅರ್ಥ ಇವುಗಳ ಸ್ಪರ್ಶ ಮತ್ತು ಸಂಯೋಗ. ಇಲ್ಲಿ ಏನು ಒಂದು ಪ್ರೀತಿ ಮನುಷ್ಯನಿಗಿರ್ತದೆ, ಇವನು ಮುಟ್ಟಬೇಕು, ಇದನ್ನು ಅನುಭವಿಸ್ಬೇಕು. ಸ್ಪರ್ಶ ಮತ್ತು ಅದರ ಸಂಯೋಗ, ಎರಡು ಭಾವನೆ ಯಾವಾಗಲೂ ಇರ್ತದೆ ಮನುಷ್ಯನೊಳಗೆ. ಇದಕ್ಕೆ ಕಾಮ ಅದೊಂದು ಮನಸ್ಸಿನ ಸಂಕಲ್ಪ. ಯಾ ಪ್ರೀತಿ ಶರೀರಂ ನ ಅಸ್ಯ ದೃಶ್ಯತೆ. ಕಾಮಕ್ಕೆ ಮನಸ್ಸಿಗೆ ಶರೀರ ಇಲ್ಲ, ಅದು ಉದ್ಭೂತ ರೂಪವತ್ತು ಅಂತಾರೆ. ಅದಕ್ಕೊಂದು ರೂಪಿಲ್ಲ, ಅದಕ್ಕೆ ಆಕಾರ ಇಲ್ಲ. ಮನಸ್ಸು ವಿವಿಧ ಆಕಾರಗಳನ್ನು ಧಾರಣ ಮಾಡ್ತಾರೆ. ಕಾಮೇನ ಯುಕ್ತ ಋಷಯ ತಪಸ್ಸೇವ ಸಮಾಹಿತ. ಅವರು ಆ ಕಾಮವನ್ನು
ಒಂದು ವಿಶಿಷ್ಟವಾದ ಗುರಿಯೊಳಗೆ ಅದನ್ನು ಸೇರಿಸಿ ಅಲ್ಲಿ ತಪಸ್ಸಿನಾಗೆ ತೊಡಗಿದರು. ಜಾಯಾನ್ ನಿಮಿಷತೋಪಿ ತಿಷ್ಠತೋ ಜ್ಞಾಯಾನ್ ಕಾಮ, ಅದ್ರ ಜ್ಞಾಯಾನ್ ಭಾಳ ದೊಡ್ಡ ಶಕ್ತಿ ಅದರದ್ದು. ಸಮುದ್ರಾದಸಿ ಕಾಮಮನ್ಯು ಎಲ್ಲ ಉಪನಿಷತ್ತಿನ ವಾಕ್ಯಗಳು. ಸಮುದ್ರಕ್ಕಿಂತ ಬಹಳ ದೊಡ್ಡದದು ಕಾಮ ಎಂಬುವಂಥದ್ದು. ನವೈ ವಾತಶ್ಚನ ಕಾಮಮಾಪ್ನೋತಿ ನಾಗ್ನಿ ಸೂರ್ಯ ಅಥರ್ವಣವೇದ. ಅದಕ್ಕೆ ಉಪನಿಷತ್ತು ಹೇಳಿದ ನವಾರೆ ಪತ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಯಾರೋ ನಮ್ಮನ್ನು ಪ್ರೀತಿಸಿದರು ಗಂಡನ ಪ್ರೀತಿ ಹೆಂಡತಿ ಪ್ರೀತಿಯವರಾಗುವುದಿಲ್ಲ. ಇದು ಯಾಜ್ಞವಲ್ಕ್ಯರು ಮತ್ತು ಅವರ ಮಡದಿಯ ಸಂವಾದ, ಮೈತ್ರಿಯರ ಸಂವಾದದೊಳಗೆ ಈ ಮಾತು ಭಾಳ ಬಂದದ್ದು. ನವಾರೆ ಕತ್ತು ಕಾಮಾಯ ಅಂತ. ಇದು ಕಾಮಸ್ಯಾನ್ನಂ ಇದಂ ಸರ್ವಂ. ಒಂದೇ ಶಬ್ದದಾಗ ಹೇಳುವುದಾದ್ರೆ ಶಾಂತಿ ಪರ್ವದೊಳಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ಈ ಪ್ರಪಂಚ ಇದು ಕಾಮದ ಆಹಾರ, ಮನುಷ್ಯನ ಮನಸ್ಸಿನ ಆಹಾರ. ಇಡೀ ಪ್ರಪಂಚದ ಎಲ್ಲ ಪ್ರವೃತ್ತಿಗಳು, ಎಲ್ಲ ಪದಾರ್ಥಗಳು. ಕಾಮಸ್ಯಾನ್ನಂ ಸರ್ವಂ ಪ್ರಜಾಪತಿ ಅಕಲ್ಪಯತ ಕಾಮೋ ಹಿ ವಿವಿಧಾಕಾರ ಸರ್ವಂ ಕಾಮೇನ ಸಂತತಂ. ಕಾಮ ಇಡೀ ಜಗತ್ತನ್ನೇ ವ್ಯಾಪಿಸಿರ್ತಕ್ಕಂಥ ಶಕ್ತಿ. ಪ್ರಾಯ ಅದಕ್ಕೇನ ಏಷಾತೆ ಕಾಮ ದಕ್ಷಿಣ. ಇವೆಲ್ಲ ನಾವೇನು ಜೀವನದಾಗ ನಮ್ಮ ಪ್ರವೃತ್ತಿಗಳವ ಎಲ್ಲ ಕಾಮನಿಗೆ ನಾವು ಕೊಡೋದು ದಕ್ಷಿಣ ಇದ್ದಂಗವದು. ದಕ್ಷಿಣ ಕೊಡ್ಬೇಕಲ್ಲ ಕಾಮನಿಗೆ. ಕರ, ಟ್ಯಾಕ್ಸು ಅದೇನು ಅಂದರೆ ಮನುಷ್ಯನ ಎಲ್ಲ ಇಂದ್ರಿಯಗಳ ವ್ಯಾಪಾರಗಳು ಅವೆಲ್ಲ ಕಾಮನಿಗೆ ನಾವು ಕೊಡೋದು ದಕ್ಷಿಣ ಇದ್ದಂಗೆ. ಕಾಮಸ್ಥಲಗ್ರೆ ಸಮರ್ಥತಾಗ್ರೆ. ಅದಕ್ಕೆ ಇಚ್ಛಾಶಕ್ತಿ ಅಂತೇನದು ಅದು ಬಹಳ ದೊಡ್ಡದು. ಆ ಇಚ್ಛಾಶಕ್ತಿಗೆ ಭಾಗವತ ಕಾಮ ಅಂತ ಕರೆದರು. ಆದ್ದರಿಂದ ಇವೆರಡು ಮಹಾಪ್ರಬಲವಾಗಿರ್ತಕ್ಕಂಥವು. ಕಾಮಕ್ರೋಧವು ಮಧ್ಯ ಸಮವು. ಅವೆರಡೂ ಸೆರೆ ಇದ್ದಂಗವ, ಕಾಮ ಮತ್ತು ಕ್ರೋಧ. ಅದನ್ನು ಹೆಂಗೆ ವಿನಿಯೋಗ ಮಾಡಬೇಕು? ಅದಕ್ಕೆ ಪ್ರಯೋಕ್ತವ್ಯವು ಯಥೋಚಿತಂ. ಏನಿದೆ ಕಾಮ ಕ್ರೋಧ ಅವು ಆಲ್ಕೋಹಾಲ್ ಇದ್ದಂಗೆ. ಅವನಿಗೆ ಏನು ರೋಗ ಆಗ್ಯದ ಅದನ್ನು ನೋಡಿ ಅದನ್ನು ಬಳಸ್ಬೇಕು. ನಿರೋಗಿ ಈ ಮದ್ಯ ಕುಡಿದ ಅಂದ್ರೆ ಅವನ ಸ್ಥಿತಿ ಏನಾಗ್ತದೆ. ಅದಕ್ಕೆ ಯಾವಾಗಲೂ ಅದು ಔಷಧವೂ ಹೌದು ಮತ್ತು ಅದು ಪ್ರಚಂಡವಾಗಿರ್ತಕ್ಕಂಥದ್ದು. ಅವು ಮದ್ದಿದ್ದಂಗವ ಕಾಮ ಕ್ರೋಧ. ಯೋಗ್ಯವಾಗಿ ಸರಿಯಾಗಿ ಅವುಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದು ಒಂದು ಕಲಾ. ಹಾಗೆ ಪ್ರಯೋಗ ಮಾಡಬೇಕು ಅಂತ ಮಹಾಭಾರತ ನಮ್ಗೆ ಹೇಳ್ತದೆ. ಅದಕ್ಕೆ ಮನಸ್ಸಿನ ಪ್ರವೃತ್ತಿ, ಇಂದ್ರಿಯ ಪ್ರವೃತ್ತಿಗಳನ್ನು ಕೃಷ್ಣ ಏನು ಮಾಡಿದ? ಮನಸ್ಸಿನ ಪ್ರವೃತ್ತಿ ಬೇರೆ, ಇಂದ್ರಿಯಗಳ ಪ್ರವೃತ್ತಿ ಬೇರೆ ಅಂತ ಒಡೆದು ನಿಲ್ಲಿಸಲಿಲ್ಲ. ಮನಸ್ಸಿನ ಪ್ರವೃತ್ತಿಗಳಿಗೆ ಇಂದ್ರಿಯಗಳೇ ಮಾಧ್ಯಮ. ಅವೆಲ್ಲ ಇಂದ್ರಿಯಗಳ ಮೂಲಕವಾಗಿ ಅಭಿವ್ಯಕ್ತ ಆಗೋದು. ಆದ್ದರಿಂದ ಅದನ್ನು ಯೋಗ್ಯವಾಗಿರ್ತಕ್ಕ ಮನಸ್ಸು, ಅದರ ಇಚ್ಛಾಶಕ್ತಿಯನ್ನು ಅದನ್ನು ಯೋಗ್ಯವಾದ ಕ್ರಮದಲ್ಲಿ ವಿನಿಯೋಗ ಮಾಡಿರಿ ಅಂತಂಬುದೇನದ ಕೃಷ್ಣನ ಒಂದು ದೊಡ್ಡದಾಗಿರ್ತಕ್ಕ ಇಂಗಿತ ಇದು. ಇದನ್ನು ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ನ ಮೈ ಆವೇಶಿತ ಧಿಯಾಂ. ಮೊದಲ ಬುದ್ಧಿಗೆ ಆ ಭಕ್ತಿಯೊಳಗೆ ಭಗವಂತನಲ್ಲಿ ಒಂದು ಅವಕಾಶವನ್ನು ಒದಗಿಸಿಕೊಟ್ಬಿಡ್ರಿ. ನಿಮ್ಮ ಮನಸ್ಸು ಅಷ್ಟಾಗೆ ಹೋಗ್ತದೆ, ನಿಮ್ಮ ಇಂದ್ರಿಯಗಳು ಅಷ್ಟಾಗೆ ಹೋಗ್ತವೆ. ಬುದ್ಧಿ ಒಳಗೆ ವಿವೇಕ ಕಡಿಮೆ ಆಯ್ತು, ಮನಸ್ಸು ಪ್ರಬಲ ಆಯ್ತು, ಅದು ಎಮೋಷ್ನಲ್ ಆಗ್ತದೆ. ಅದು ಯಾವುದೋ ಇಂದ್ರಿಯಗಳ ಪ್ರವೃತ್ತಿ ಕಡೆಗೆ ಕಾಮ ಹೋಗ್ತದೆ ಹೊರತು ನಮ್ಮ ಮನಸ್ಸು ಮತ್ತು ಬುದ್ಧಿ ನಿರ್ಣಯಿಸಿದ ವಿಷಯಗಳ ಕಡೆಗೆ ನಮ್ಮ ಕಾಮ ಹರಿಯುವುದೇ ಇಲ್ಲ. ಇದ್ರ ಮೇಲೆ ಭಾಳ ವಿಚಾರಗಳು ಭಾಳವ. ಇಲ್ಲಿ ನಾವು ಮುಖ್ಯ ಕೃಷ್ಣನ ಒಂದು ವಾಕ್ಯದೊಳಗೆ ಎಷ್ಟು ರಹಸ್ಯದ ಅಷ್ಟೇ ತಿಳ್ಕೊಳ್ಳಿಕ್ಕೆ ನಾವು ಭಾಳ ಹೇಳಿಲ್ಲ. ಇದು ವಾಂಗ್ಮಯ ಪ್ರಪಂಚ, ಉಪನಿಷತ್ತುಗಳು, ವೇದಗಳು, ರಾಮಾಯಣ ಮಹಾಭಾರತಗಳು, ಪುರಾಣಗಳು, ಶ್ರುತಿ ಸ್ಮೃತಿಗಳಲ್ಲಿ ಇದು ನಾವು ಭಾರತೀಯರು ಕಂಡ ಒಂದು ಪುರುಷಾರ್ಥ. ಇದು ಧರ್ಮ, ಅರ್ಥ, ಕಾಮ, ಇದೊಂದು ಪುರುಷಾರ್ಥ. ಯಾವಾಗ ಇದು ಪ್ರತಿಯೊಬ್ಬ ಮನುಷ್ಯ ಅವನ ಬಯಕೆಯೊಳಗೆ ಇದನ್ನು ಸೇರಿಸ್ಯಾರ ನಮ್ಮ ಪ್ರಾಚೀನರು. ಇದು ನಿಷಿದ್ಧೋ ಅನಿಷಿದ್ಧನೋ, ಇದರ ಸ್ವರೂಪೇನು,
ಯಾವಾಗ ಇದು ನಿಷಿದ್ಧ ಆಗ್ತದೆ, ಯಾವಾಗ ಅನಿಷಿದ್ಧ ಆಗ್ತದೆ, ಯಾವ ರೀತಿಯಲ್ಲಿ ಇರಬೇಕದು ಜೀವನದಾಗ. ಕಾಮ, ಸ್ನೇಹ, ಪ್ರೀತಿ ಅದು ಜಡವಸ್ತುಗಳ ಮೇಲೆ ಇರಲಿ, ಚೇತನರ ಮೇಲೆ ಇರಲಿ, ಅದು ಇಂದ್ರಿಯ ವ್ಯಾಪಾರ ಆಗೋದಕ್ಕಿಂತ ಅದು ಮನಸ್ಸಿನ ವ್ಯಾಪಾರ ಆಗೇ ಉಳಿಬೇಕು. ಅಂದಾಗ ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹ ನೂರಾರು ಜನರಿಗೆ ನೀವು ಹಂಚಲಿಕ್ಕೆ ಸಾಧ್ಯದ. ನೂರಾರು ಜನರಿಗೆ ನೀವು ಹಂಚುತ್ತೀರಿ. ಆವಾಗ ನಿಮ್ಮ ಸ್ನೇಹ ಪ್ರೀತಿಗೆ ಇಡೀ ಜಗತ್ತೇ ಪಾತ್ರ ಆಗ್ತದೆ. ಆವಾಗ ನಿಮ್ಮ ಕಾಮ ಅದರೊಳಗೆ ಆನಂದ ಪಡ್ತದೆ. ಅದು ಆಗಲಿಲ್ಲ ಅಂದರೆ ಅದು ಇಂದ್ರಿಯ ವ್ಯಾಪಾರ ಆಯಿತು ಅಂದರೆ ಅದು ಕೇಂದ್ರೀಕೃತ ಆಗ್ತದೆ. ಅದು ಅನರ್ಥಕ್ಕೆ ಕಾರಣ. ಆ ಅತಿರೇಕದ ಆಸಕ್ತಿ ಕೇಂದ್ರೀಕೃತ ಆದಾಗ ಬಹಳ ಅನರ್ಥ ಎಂಬುದು ಮಹಾಭಾರತದ ವಾಕ್ಯ. ವೇದವ್ಯಾಸದೇವರು ಅವ್ರ ತಮ್ಮ ಯಾರು ಅಂದರೆ ಅವನು ವಿಚಿತ್ರ ವೀರ್ಯ ಅಂತ. ಅವನ ಬಗ್ಗೆ ಒಂದು ಮಾತು ಬರೀತಾರೆ. ದಾರೇಶ್ವಪ್ಯತಿಸಕ್ತಸ್ಯ ಯಕ್ಷ್ಮಾಣಂ ಸಮಪದ್ಯತ. ಅತಿರೇಕದ ಕೇವಲ ಹೆಂಡತಿಯಲ್ಲಿ ಆಸಕ್ತಿ ಇಡೀ ತನ್ನ ಮನಸ್ಸಿನ ಕೇಂದ್ರೀಕರಣ ಅಲ್ಲೇ ಮಾಡಿದ್ದ. ಹೀಗಾಗಿ ಆ ಮನಸ್ಸಿನ ಮೂಲಕವಾಗಿ ಇಂದ್ರಿಯಗಳು ಅట్లాಗೆ ಹೋಗಿದ್ದು. ಹೀಗಾಗಿ ಏನಾಯಿತು ಅಂದರೆ ಯಕ್ಷ್ಮಾಣಂ ಸಮಪದ್ಯತ. 5 ವರ್ಷ ಆಗಿತ್ತು ಮದುವೆಯಾಗಿ ಅವನು ಕ್ಷಯರೋಗಕ್ಕೆ ಬಲಿಯಾಗಿಬಿಟ್ಟ ಅಂತ ವೇದವ್ಯಾಸರು ಬರೀತಾರೆ. ಅದಕ್ಕೊಂದು ರಿಮಾರ್ಕ್ ಬರೀತಾರೆ ತಾತ್ಪರ್ಯ ನಿರ್ಣಯದಾಗ. ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯು. ಅತಿರೇಕದ ಐಂದ್ರಿಕ ಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕ ವ್ಯಕ್ತಿ ಕಥಂಚಿನ್ ಮೃತಿಮಾಪ್ನುಯು. ಅವ್ರು ಹೇಗೋ ಸಾಯ್ತಾರೆ ಜಗತ್ತಿನಾಗ. ಒಂದು ಸಲ ಹೇಳಿದ್ ನಾನು, ಜೈಸೆ ಜೀನಾ ಏಕ್ ಕಲಾ ಹೈ ವೈಸೆ ಮರಣ ಭೀ ಏಕ್ ಕಲಾ ಹೈ. ಶರಣರ ಜೀವನ ಮರಣದಾಗದ ಅಂತ ಅಲ್ಲ, ಅದಕ್ಕೆ ಮರಣ ಅದೊಂದು ಅವಭೃತ. ಅದು ಯೋಗ್ಯವಾಗಿ ಬರ್ಬೇಕು ನಮಗೆ. ಅದಕ್ಕೆ ಬರಲಿಕ್ಕೆ ಹೆಂಗೆ ಇರಬೇಕು ಅದು ಯೋಗ್ಯ. ನಮ್ಮ ಕಾಮ ಇಂದ್ರಿಯ ವ್ಯಾಪಾರ ಆಯಿತು ಅಂದರೆ ಹಾಳಾಗಿ ಹೋಗ್ತದೆ. ಕುಡಿಯೋ ವ್ಯಸನಗಳೆಲ್ಲ ಇಂದ್ರಿಯ ವ್ಯಾಪಾರ ಆದಾಗ ಆ ಮನುಷ್ಯನನ್ನು ಕಾಮ ಇಂದ್ರಿಯ ವ್ಯಾಪಾರ ಆದರೆ ವ್ಯಸನ ಅಂತ ಆಗ್ತಾವೆ. ಕಾಮ ಮನಸ್ಸಿನ ವ್ಯಾಪಾರ ಆಗಿ ಉಳಿದಾಗ ಸ್ನೇಹ, ಪ್ರೀತಿ, ಶ್ರದ್ಧಾ, ಭಕ್ತಿ ಇತ್ಯಾದಿ ರೂಪದೊಳಗೆ ಅದು ವ್ಯಾಪಕ ಆಗ್ತದೆ. ಅದು ಮನುಷ್ಯನ ದೇಹವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಕಾರಣಲ್ಲ. ಕೃಷ್ಣ ಅದನ್ನೇ ಅಂತಾನೆ, ಅದಕ್ಕೆ ನಿಮ್ಮ ಕಾಮ ಇದು ದೋಷ ಬೀಜ ಅಂತ ಕರೆದಿರಿ. ಭರ್ಜಿತ. ಕೆಲವು ಬೀಜ ಮತ್ತೆ ಮತ್ತೆ ಮೊಳಕೆ ಹೊಡೆಯುವುದಿಲ್ಲ, ಇನ್ನು ಏನೂ ಹುಟ್ಟಿಸೋದೇ ಇಲ್ಲ. ಯಾವ ಬೀಜ? ಭರ್ಜಿತ. ಯಾವ ಹುರಿದಿರ್ತಲ್ಲ, ಹುರಿದಂಥ ಬೀಜಗಳು. ಈ ಕಡಲೆಕಾಯಿ ಅಂತ, ಕಡಲೆಕಾಯಿ ಪರಿಷೆ ಬರ್ತಲ್ಲ, ಕಡಲೆಕಾಯಿ ಪರಿಷೆ, ಶೇಂಗಾ ಅಂತ ನಮ್ಮ ಕಡೆ ಕರಿತೀವಿ ನಾವು. ಅದು ಕಡಲೆಕಾಯಿ ಅಂತ ಇಟ್ಲ ಕರಿತೀವಿ. ಅದನ್ನು ನೀವು ಏನು ಒಳಗಿರ್ತದೆ ಕೆಂಪು ಕಾಳು ಹುರಿದ್ರೆ ಆ ಸೊಟ್ಟಿ ಸುಲಿತದೆ. ಜನಮಾಪಿ ನೀವು ಬಿತ್ತಿದ್ರೆ ಅದು ಏನೇನೇನೇನು ಮಾಡಿಕೊಡಿಯೋದಿಲ್ಲ. ಅದು ಭರ್ಜಿತ. ಯಾವುದೇ ಬೀಜ ಹುರಿಯಲ್ಪಟ್ಟ ಭರ್ಜಿತ. ಅದು ಭಜ ಎಂಬ ಶಬ್ದದಿಂದ ಬಂದದ್ದು. ಭಾಜಿ, ಭಜ್ಯತೆ, ಭರ್ಜಿತ. ಅದಕ್ಕೆ ಭಾಜಿ ಅಂತ ಕರೀತಾರೆ ಈ ಮರಾಠಿ ಮತ್ತು ಹಿಂದಿ ಒಳಗೆ. ಭಜ್ಯತೆ ಇತಿ ಭಾಜಿ. ಯಾವುದು ಬೇಯಿಸಲ್ಪಡ್ತದೆ ಅದಕ್ಕೆ ಭಾಜಿ ಅಂತ ಹೇಳ್ತಾರೆ. ನೀವು ತರಕಾರಿ ತರಕಾರಿ ಅಂತ ಕರೀತಾರೆ, ಅದು ಈತನ ಹೆಸರು, ಅದು ಭಜ್ಯತೆ. ಭಜ ಎಂಬುವ ಸಂಸ್ಕೃತ ಕ್ರಿಯಾಪದಕ್ಕೆ 3 ಅರ್ಥ. ಭಜ ಟು ಕುಕ್, ಭಜ ಟು ವರ್ಷಿಪ್, ಭಜ ಟು ಡಿವೈಡ್. ಅದಕ್ಕೆ ಭಜ ಟು ಡಿವೈಡ್. ಅದು ಚೆಂದಾಗಿ ಅದನ್ನು ವಿಭಾಗ ಮಾಡಬೇಕು. ಆ ಮನಸ್ಸಿನ ಪ್ರವೃತ್ತಿಗಳನ್ನು ಬಾಧಕ ಯಾವುದು, ಸಾಧಕ ಯಾವುದು. ಭಜ ಟು ಕುಕ್, ಪರಿಪಕ್ವ ಮಾಡ್ಕೋಬೇಕು ತನ್ನನ್ನು, ತನ್ನ ಮನಸ್ಸನ್ನು. ಭಜ ಟು ವರ್ಷಿಪ್, ಅದೇ ಭಜನೆ ಭಜನೆ ಅಂತಂತೀವಿ. ಭಜನೆ ಟು ವರ್ಷಿಪ್, ಭಜ ಟು ಡಿವೈಡ್. ಅದನ್ನು ವಿಭಾಗ ಮಾಡೋದು ಭಜ್ಯತೆ ಇತಿ ಅಂತ. ಭರ್ಜಿತ. ನಿಮ್ಮ
ಕಾಮವನ್ನು, ಮನಸ್ಸನ್ನು, ಮನಸ್ಸಿನ ಪ್ರವೃತ್ತಿಗಳನ್ನು ನೀವು ಭರ್ಜಿತ ಆಯಿತು ಅಂದರೆ ಅದು ಭರ್ಜಿತ ಅಂದರೆ ಪಕ್ವ ಆಗಬೇಕು. ಅದು ಚೆಂದ ಡಿವೈಡ್ ಮಾಡ್ಬೇಕು ಅದನ್ನು, ಯಾವುದು ಏನು ಎಂತು ಅಂತ ಯೋಗ್ಯವಾಗಿ. ಆಮೇಲೆ ಟು ಡಿವೈಡ್ ಟು ವರ್ಷಿಪ್ ಅದು ಭರ್ಜಿತ. ಅದು ಭಗವಂತನಿಗೆ ಅರ್ಪಿತ ಆಯಿತು ಅಂದರೆ ಅದೇ ಭರ್ಜಿತ ಆಯ್ತದು. ಭರ್ಜಿತ ಕಥಿತ ಕ್ವಥಿತ ಬೇಯಿಸಲ್ಪಟ್ಟಿದ್ದಾಗಬೇಕು. ಕ್ವಥಿತ ಅಂದರೆ ಬೇಯಿಸಿದ ಬೀಜಗಳು ಎಂದು ಬಿತ್ತಲಿಕ್ಕೆ ಬರುವುದಿಲ್ಲ. ನಮ್ಮಲ್ಲಿ ಬೀಜ ಇದು ಸಜೀವ, ಬೀಜ ಇದು ಸಜೀವ ಅಂತಿಕೊಂಡ್ರೆ ಬೀಜಗಳನ್ನು, ಅದು ಭತ್ತವೇ ಆಗಲಿ, ರಾಗಿಯೇ ಆಗಲಿ, ಜೋಳವೇ ಆಗಲಿ, ಯಾವುದೇ ಧಾನ್ಯಗಳೇ ಆಗಲಿ, ಅವುಗಳನ್ನು ನೀವು ಹಗೆ ಅಂತಿರ್ತಾವೆ ಹಳೆ ಕಾಲಕ್ಕೆ. ಈ ಭೂಮಿ ಒಳಗೆ ಒಂದು ದೊಡ್ಡ ಜಾಗ ಮಾಡಿ ಅದು ಒಳಗೆ ಹಾಕಿ ಮ್ಯಾಲೆ ಕಲ್ಲು ಮುಚ್ಚಿಬಿಡ್ತಿದ್ರು. ಅದು ಹಗೆ ಹಗೆ ಅಂತ ಕರಿತಿದ್ರು. ಅವಕ್ಕೆ ಹಗೆದಾಗ ಹಾಕಿದರೆ ಅವು ಶ್ವಾಸೋಚ್ಛ್ವಾಸ ಇಲ್ಲೇ ಆ ಬೀಜಗಳ ಸತ್ತು ಹೋಗ್ತಾವೆ. ಅವು ಮತ್ತು ಏನೇನೇನೇನೇನೇನು ಹುಟ್ಟುವುದೇ ಇಲ್ಲ. ಅವನ್ನ ಬರೀ ತಿನ್ನಲಿಕ್ಕಷ್ಟೇ ಉಪಯೋಗ. ಬಿತ್ತುವ ಬೀಜಗಳನ್ನು ಅವೆಲ್ಲ ಗಾಳಿಯೊಳಗೆ ಇಡಬೇಕು ಅವನ್ನ. ಯಾಕೆಂದರೆ ಅವು ಬೀಜಗಳು ಶ್ವಾಸೋಚ್ಛ್ವಾಸ ಮಾಡ್ತಾವೆ. ಇದು ಭಾಗವತದ ಸಿದ್ಧಾಂತ ಹೇಳಿಕತ್ತೀನಿ. ನಾನು ಮತ್ತು ಜೆ ಸಿ ಬೋಸ್ ಅವ್ರು ಕಂಡು ಹಿಡಿದ್ರು 1910 ಅದನ್ನು ಎವ್ರಿ ಪ್ಲ್ಯಾಂಟ್ ಹ್ಯಾಸ್ ಹಿಸ್ ಓನ್ ಲೈಫ್. ಅದನ್ನೇನು ನಾನು ಹೇಳಿಕೊಂಡಿಲ್ಲ. ನಾನು ಭಾಗವತದೊಳಗೆ ಏನು ಕರೆದದ ಇದು ಹೇಳಿಕೊಡ್ತೀನಿ. ಈ ಭರ್ಜಿತ ಒಂದು ಹುರಿದದ್ದು, ಇನ್ನೊಂದು ಬೆಂಚಿದ್ದು. ಧಾನ, ಇಂಥ ಧಾನ್ಯಗಳು, ಧಾನ ಅಂಬುದು ಸಂಸ್ಕೃತ ಶಬ್ದ, ಧಾನ್ಯ ಅಂಬುದು ಕನ್ನಡದಾಗ ನಾವು ಅಲ್ಲಿಂದ ಕಡ ತೊಗೊಂಡಿವಿ. ಸ್ವಚ್ಛ ಸಂಸ್ಕೃತದಾಗಿಂದೇ 75-80% ಶಬ್ದ ಎಲ್ಲ ಭಾಷಾನೂ ಕಡ ತೊಗೊಂಡಾವ. ಎಲ್ಲ ಭಾಷೆನೂ ತೊಗೊಂಡಾವ, ಇದು ತೊಗೊಂಡಾವ. ಅದಕ್ಕೆ ಧಾನ ಪ್ರಾಯೋ ಬೀಜಾಯನಿಷ್ಯತೆ, ಅವು ದೋಷದ ಬೀಜ ಆಗುವುದಿಲ್ಲ. ಇನ್ನು ಕಾಮಾಯ ಮಯ್ಯಾವೇಶಿತ ಧಿಯಾಮ್. ಅದಕ್ಕೆ ಕೃಷ್ಣನ ಕಥೆಯೊಳಗೆ ಒಂದು ದೊಡ್ಡ ಚರ್ಚೆ. ಹರಿದಾಸರು ಶ್ರೀಪಾದರಾಜರನ್ನು ಹಿಡ್ಕೊಂಡು ಇವತ್ತಿನ ತನಕ ಕೃಷ್ಣನ ಮೇಲೆ ಒಂದು 1000 ಹಾಡು ಮಾಡ್ಯಾರ. ಸೂರದಾಸ, ಮೀರಾಬಾಯಿ, ಒಬ್ಬರು ಇಬ್ಬರು ಎಷ್ಟು ಮಂದಿ ಕೃಷ್ಣನ ಕಥೆಯೊಳಗೆ ಕೈ ಆಡಿಸಿದ್ದು ಯಾವ್ಯಾವ ಭಾವನಾ ಬರ್ತಾವೆ ಅದನ್ನೆಲ್ಲ ಕೃಷ್ಣನ ಚರಿತ್ರೆಯೊಳಗೆ ಆರೋಪ ಮಾಡಿದ್ದು. ಸರಗ ಬಿಡಲೋ ರಂಗ, ಕೃಷ್ಣನ ಸರ ಹಿಡಿದಂತ ಅದನ್ನು ಬಿಡು. ಇಂಥವೆಲ್ಲ ಹಾಡು ಭಾಳವ. ನಮಗನ್ನಿಸ್ತು ಈ ಕೃಷ್ಣನೇ ಇಂಥವೆಲ್ಲ ಲೀಲಾ ಮಾಡಿದ್ನೋ ಅಥವಾ ಈ ಸಾಹಿತ್ಯಗಳು ಈ ಲೀಲಾವನ್ನು ಅವನಲ್ಲಿ ಆರೋಪ ಮಾಡ್ಯಾರು ಅಂತ ಒಂದು ಸಂದೇಹ ಬರ್ತಿತ್ತು ಅನೇಕ ಸಂದರ್ಭಗಳಿಗೆ. ಅಲ್ಲ, ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಏನು ಮನಸ್ಸಿನ ವಿವಿಧ ಪ್ರವೃತ್ತಿಗಳು, ಹ್ರೀ ಭೀ ಧೀ ಇತ್ಯೇತತ್ ಸರ್ವಂ ಮನಯೇವ, ಇವೆಲ್ಲ ಮನಸ್ಸೇ. ಶ್ರದ್ಧಾ ಅಶ್ರದ್ಧಾ ಇವೆಲ್ಲ ಕೃಷ್ಣನಲ್ಲಿ ಅರ್ಪಣೆ ಮಾಡಬೇಕು. ಅಶ್ರದ್ಧಾ ಅದನ್ನು ಮಾಡ್ಯಾರ, ಬೈದಾರ ಜಗ್ಗಿ ಅವಾಗ. ಯಾರು ಬದುಕಿದರೆ ಈ ಹರಿನಿನ್ನ ನಂಬಿ, ನಂಬಿ ಒಬ್ಬರೇ ಬದುಕ್ಯಾರ ಅಂತ ಜಗತ್ತಿನಾಗ ಸ್ವಲ್ಪ ಸಿಟ್ಟು ಬಂದಿತ್ತು. ಅಶ್ರದ್ಧಾ ಅದನ್ನು ಒಂದು ಹಾಡಿನ ರೂಪದಿಂದ 100 ಹಾಡವ ಜಗ್ಗಿ ಭಗವಂತನಿಗೆ. ವಿಜಯದಾಸ ಒಂದು ಹಾಡು ಮಾಡ್ಯಾರ ಅಂಕಪ್ಪಗೆ, ಅದೇನು ಮಂಗಳಾರತಿ ಹಾಡು ಅಂತದು. ಕಿಲುಬು ತಲೆಗೆಯಲುಂಬ ಕೊಳಗದಲ್ಲಿ ಹಣವನ್ನು ಅಳೆದುಕೊಂಬ. ಕೊಳಗ ಅಂದರೆ ಅವೇನು ಹುಂಡಿಯೊಳಗೆ ಕೊಳಗ ಇಟ್ಟಿರ್ತಾರೆ. ಕೊಳಗದಲ್ಲಿ ಹಣವನ್ನು ಅಳೆದುಕೊಂಬ. ಅವ ಅನ್ನ ಎಂಥದ್ದು ಹಾಕ್ತಾನೆ ಅದನ್ನೆಲ್ಲ ವರ್ಣ ಮಾಡ್ಕೊತ ಇಂಥ ಕಳ್ಳ ಹೊರಗೆ ಜಯಮಂಗಲಂ ನಿತ್ಯ ಶುಭಮಂಗಲಂ ಅಂತ. ಒಮ್ಮೊಮ್ಮೆ ಏನೋ ಆಕ್ರೋಶ ಬಂತು, ಒಮ್ಮೆ ಯಂಕಪ್ಪನ ದರ್ಶನಕ್ಕೆ ಉದಯನಾಚಾರ್ಯ ಬಂದಿತ್ತು. ಉದಯನಾಚಾರ್ಯ ದೊಡ್ಡ ತಾರ್ಕಿಕ ಪಂಡಿತ. ಅಲ್ಲಿ ಯಂಕಪ್ಪನ ಗುಡಿ ಮುಂದೆ ಏನದ ಯಾರೆಲ್ಲರೂ ಅಷ್ಟೇ ಅಲ್ಲ ಮಂದಿ ದಬ್ಬಿ ಬಿಟ್ಟರು. ಒಂದು ಕ್ಷಣ ದರ್ಶನ ಮಾಡಿಸಿದ್ರು ದಬ್ಬಿಟ್ರು. ಅವರು ಸಿಟ್ಟು ಬಂತು ಅವ್ರಿಗೆ. ಕೃಷ್ಣನ ಮೇಲೆ ಸಿಟ್ಟು ಮಾಡಿದರು, ಆ ಯಂಕಪ್ಪನ ಮೇಲೆ, ವೆಂಕಟೇಶ್ವರ ಮೇಲೆ. ಐಶ್ವರ್ಯ ಮದಮತ್ತೋಸಿ ಕಿನ್ನು ಮಾಂ ನ ಗಣಯಿಸಿ. ನಿನ್ನ ಐಶ್ವರ್ಯದ ಸೊಕ್ಕ ಭಾಳ ಬಂದದ. ನಮ್ಮಂಥ ಭಕ್ತರನ್ನ ನೀ ಡೋಂಟ್ ಕೇರ್ ಅನ್ಲಿಕ್ಕೆ ಹಚ್ತೀನಿ ನೀನು. ಐಶ್ವರ್ಯ ಮದಮತ್ತೋಸಿ
ಕಿನ್ನು ಮಾಂ ನ ಗಣೇಶಿ ವಾದೀನಾಂ ಕಲಹೇ ಪ್ರಾಪ್ತೆ ಮದಾಧೀನ ತವ ಸ್ಥಿತಿ. ಜಗತ್ತಿನ ದೇವರೇ ಇಲ್ಲ, ದೇವರೆಂಬುವುದೇ ಒಂದು ಮೂಢನಂಬಿಕೆ, ಅಲ್ಲಿಂದ ನಾವು ಕಾಯ್ದೆ ಮಾಡಬೇಕು ಅಂತ ನಮ್ಮ ಚಂಪಾಜಿ ಅಲ್ಲಿ ನಮ್ಮ ಜೋಡಿನೇ ಪಾಪ 25 ವರ್ಷ ಕೆಲಸ ಮಾಡಿದವರು ಮೊನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಪ ದೇವರೆಂಬುದೇ ಒಂದು ಮೂಢನಂಬಿಕೆ ಅಂತ. ಅದನ್ನು ಪಾಪ ಅದಕ್ಕೆ ಹಿಂಗೆ ಜನ ತಿಳಿದೋ ತಿಳಿಲಾರ್ದು ಹುಟ್ಟು ಸಾಹಸದಿಂದ ನೀ ಇಲ್ಲೇ ಇಲ್ಲ ಅಂತ ಅನ್ಲಿಕ್ಕೆ ಬಂದರು ಅಂದರೆ ನಿನ್ನ ಅಸ್ತಿತ್ವ ನಿನ್ನ ನಾಸ್ತಿತ್ವ ನನ್ನ ಕೈಯಾಗದ. ನಾ ಯುಕ್ತಿಯಿಂದ ನಿನ್ನ ಸಮರ್ಥನೆ ಮಾಡಿದೆ ನೀ ಇದ್ದಿ ಅಂದರೆ ನೀ ಬದುಕ್ತಿ. ನಾನೇ ಸೋತೆ, ವೀಕ್ ಆದೆ, ಯುಕ್ತಿ ಬರಲಿಲ್ಲ, ಅವನನ್ನು ಸಮರ್ಥನೆ ಮಾಡಲಿಲ್ಲ ಅಂದರೆ ನಿನ್ನ ಅಸ್ತಿತ್ವನೇ ಹೋಗ್ತದೆ. ಅದಕ್ಕೆ ನಿನ್ನ ಅಸ್ತಿತ್ವ ನಿನ್ನ ನಾಸ್ತಿತ್ವ ನಮ್ಮ ಕೈಯಾಗದ ತಿಳ್ಕೊ ನೀನು. ಮದಾಧೀನ ತವ ಸ್ಥಿತಿ. ಅದಕ್ಕೆ ಇಷ್ಟು ಐಶ್ವರ್ಯ ಭಾವ ಬಂದ ನಿನಗೆ ಎಷ್ಟು ಕೋಟಿ ಏನು ಕೇಳ್ತ, ಆ ಕೋಟಿ ಕಿಮ್ಮತ್ತನೇ ಇಲ್ಲ ನಿನಗೆ. ಅದಕ್ಕೆ ಜಾಸ್ತಿ ಮಾಡ್ತಾರೆ ಅಂದರೆ ಏನೋ ಶಿಟ್ಟು ಬಂತು, ಅದು ದೇವರಲ್ಲೇ ಅಭಿವ್ಯಕ್ತಿ ಮಾಡೋದು. ನಿಂದಾ ಸ್ತುತಿಗಳು ಅಂತವ. ದೇವ್ರನ್ನ ನಿಂದ, ಮೇಲ್ನೋಟಕ್ಕೆ ನಿಂದ, ಒಳನೋಟಕ್ಕೆ ಸ್ತುತಿ. ಅವ್ರಿಗೆ ಏನು ಭಾವನಾ ಬರ್ತಾವೆ ಅವ್ರು ಇನ್ನೊಂದು ಕಡೆಗೆ ಅಭಿವ್ಯಕ್ತಿ ಮಾಡೋದಿಲ್ಲ. ಅದು ಅಲ್ಲೇ ದೇವರಲ್ಲೇ ಮಾಡೋದು. ಕಾಮ, ಕ್ರೋಧ, ಲೋಭ, ಮೋಹ. ಇದನ್ನೇ ವಾದರಾಜರು ಹೇಳ್ಯಾರ. ಕಾಮಸ್ತೇಂಘ್ರಿ ಯುಗಾರ್ಚನೆ. ಕಾಮ ಬೇಕು ನಮಗೆ. ನಿನ್ನ ಪಾದಗಳಲ್ಲಿ ಸದಾ ಭಕ್ತಿ ಮಾಡುವ ಒಂದು ಕಾಮ ಬೇಕಾದಷ್ಟು ಇಲ್ಲಿ ಮಹಾರಾಯ ಕೊಡು ಕಾಮವನ್ನು ಅಂತ. ಹಂಗೆ ಇದನ್ನೇ ನ ಮೈ ಆವೇಶಿತ ಧಿಯಾಂ. ನನ್ನಲ್ಲಿ ಯಾರು ತಮ್ಮ ಬುದ್ಧಿ ತಮ್ಮ ಮನಸ್ಸು ತೊಡಗಿಸಿರ್ತಾರೆ ಅವರ ಕಾಮ, ಅವರ ಅಪೇಕ್ಷಾ, ಅವರ ಮನಸ್ಸಿನ ವಿವಿಧ ಪ್ರವೃತ್ತಿಗಳು ಅಂತಿಕೊಂಡೇ ಸಾಹಿತ್ಯ ಯಾವಾಗಲೂ ನವರಸ ಭರಿತ್ಯಾಕಾಗಬೇಕು. ಶುದ್ಧ ಸಾತ್ವಿಕ ಶಾಂತರಸ ಒಂದೇ ಸಾಕಲ್ಲೇನು. ಉತ್ತರ ರಾಮಚರಿತದ ಹಂಗೆ ಒಂದೇ ಶಾಂತರಸ ಒಂದೇ ಸಾಕು. ಈ ನವರಸಗಳು ಯಾಕೆ ಬೇಕು? ಮತ್ತು ಅದಕ್ಕೆ ಬೇರೆ ಗೋಕಾಕರ ಮಾತು ಏನು ಸಮರಸವೇ ಜೀವನ ಅಂತ. ಇದು ಬೇರೆ. ನವರಸಗಳ ಕೂಡಿದರೆ ಅದು ಸಮರಸ ಅಂತ. ಸಮರಸವೇ ಜೀವನ. ಒಂದು ಹುಳಿ ಅಂದರೆ ಬರೀ ಒಂದು ಬ್ಯಾಳಿ ಹಾಕಿದ್ರೆ ಹುಳಿ ಹಾಕ್ತೇನು? ಉಪ್ಪು ಹಾಕ್ಬೇಕು, ಖಾರ ಪುಡಿನೂ ಹಾಕ್ಬೇಕು, ಇಂಗು ಹಾಕಬೇಕು, ಬೆಲ್ಲನೂ ಹಾಕಬೇಕು. ಅದಕ್ಕೆ ಏನು ಎಲ್ಲ ಏನೇನವ ಪದಾರ್ಥ, ಯಾವ ಸಾತ್ವಿಕ, ಯಾವ ರಾಜಸ, ಯಾವ ತಾಮಸ ಎಲ್ಲ ಸೇರಿದಾಗ ಒಂದು ಕೂಟ ಅಂತ ತಯಾರಾಗ್ತದೆ. ಕೂಟೋ ಕಾಲು ಕೂಟ, ಅದೇನದು ಕೂಟ ತಯಾರಾಗ್ತದೆ. ಆಮೇಲೆ ಎಲ್ಲ ಬೇಕು. ಹಂಗೆ ಬದುಕು ಹಾಗೆ ಅದ. ಆದರೆ ಜ್ಞಾನಿಗಳ ಬದುಕು ಅಜ್ಞಾನಿಗಳ ಬದುಕು ಕೃಷ್ಣನ ಡಿಫ್ರೆನ್ಸ್ ಮಾಡಿ ತೋರಿಸಿದ. ಇವರ ಬದುಕಿನ ಎಲ್ಲ ಪ್ರವೃತ್ತಿಗಳು ನನ್ನಲ್ಲೇವ, ನನಗೆ ಅಭಿಮುಖ ಆಗಿರ್ತಾವೆ. ಅದು ಕಾಮನೆ ಇರಲಿ, ಅದು ಕ್ರೋಧ ಇರಲಿ, ಲೋಭನೆ ಇರಲಿ, ಮೋಹನೆ ಇರಲಿ, ಏನದ ಭಗವಂತನ ಜೋಡಿನೇ ಬಯಸ್ತಾರವ್ರು ತಮ್ಮ ಕಾಮವನ್ನು. ಅದಕ್ಕೆ ಗೋಪ್ಯ ಕಾಮಾತ್ ಸಪ್ತಮಸ್ಕಂದ. ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ. ಅವ್ರಿಗೇನು ಕೃಷ್ಣನ ಜೋಡಿ ಲೀಲಾ ಆಡ್ಬೇಕಾಯ್ತು, ಕೃಷ್ಣ ನಾನು ನಿಮ್ಮ ಜೋಡಿ ರಾಸಕ್ರೀಡೆ ಆಡ್ಬೇಕು ಅಂತ ಅವ್ರಿಗೆ ಅಲ್ಲೇ ಅಭಿವ್ಯಕ್ತಿ ಮಾಡಿ. ಹಿಂಗೆ ಜೀವನದಾಗ ಜ್ಞಾನಿಗಳು ಭೂಗುಣಕ್ಕೆ ಅನುಗುಣವಾಗಿ, ತಮ್ಮ ಕರ್ಮಗಳಿಗೆ ಅನುಗುಣವಾಗಿ, ತಮ್ಮ ಆಹಾರಕ್ಕೆ ಅನುಗುಣವಾಗಿ, ಈ ಯಾಕಂದರೆ ಆಹಾರ ಕರ್ಮ ಇವು ಮನಸ್ಸನ್ನು ಕಂಟ್ರೋಲ್ ಮಾಡ್ತಿರ್ತಾವೆ. ಇದು ಉಪನಿಷತ್ತು. ಅಸಿತಂ ಅನ್ನಂ ತ್ರೇಧಾ ಭವತಿ. ತಿಂದ ಅನ್ನ 3 ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಯತ್ ಸೂಕ್ಷ್ಮಂ ತನ್ ಮನಃ ಅಂತದ್ದು ಉಪನಿಷತ್ತು. ಅತಿ ಸೂಕ್ಷ್ಮ ಭಾಗ ನಾವು ತಿಂದ ಆಹಾರದೊಳಗಿಂದು ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ಹೀಗಾಗಿ ನಮ್ಮ ಆಹಾರಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸು ಅಂತಿಕೊಂಡೇ ಮಾಂಸಾಹಾರಿಗಳಿಗೆ ಬಹುಪತ್ನಿತ್ವವನ್ನು ಇಂಡಿಯಾ ಸರ್ಕಾರ ವಿಧಾನ ಮಾಡಿದೆ. ಶಾಕಾಹಾರಿಗಳಿಗೆ ಶುದ್ಧ ನಿಷೇಧ ಮಾಡಿದೆ. ನಮ್ಮ ಪ್ರಾಂತದಾಗೆಲ್ಲ ಒಂದು ಶಾಕಾಹಾರಿ ಸಂಘ ಅಂತ ಇಡೀ 5-6 ಜಿಲ್ಲಾದಾಗ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಈ ಅವ್ರ ಶಿಷ್ಯರು ಎಲ್ಲರೂ ಕೂಡ ಇದು ಶಾಕಾಹಾರಿ ಸಂಘ ಅಂತೆ ಶಾಕಾಹಾರವನ್ನೇ ತಿನ್ನಬೇಕು ಅಂತ ಪ್ರಚಾರ. ದೊಡ್ಡ ದೊಡ್ಡ ಡಾಕ್ಟರ್ಸು ಬೆಳಗಾವದ ಅದೇನು ಮೆಡಿಕಲ್ ಕಾಲೇಜದ ದೊಡ್ಡ ಡಾಕ್ಟರ್ ಅವರು ಲೆಕ್ಚರ್ಗೆ ಬಂದರು. ನಾನು ಹೋಗಿದ್ದೆ ಅದಕ್ಕೆ ಆ ಸಮ್ಮೇಳನಕ್ಕೆ.
ಈ ಶಾಸ್ತ್ರೀಯ ದೃಷ್ಟಿಯಿಂದ ಶಾಕಾಹಾರ ಸಮರ್ಥಕ ಅವ್ರು ಹೇಳಿದರು, ಶುದ್ಧ ಅನಾಟಮಿ ಮೇಲೆ ಹೇಳಿದರು. ಹುಲಿ, ಸಿಂಹ ಇತ್ಯಾದಿ ಪ್ರಾಣಿಗಳಿಗೆ ಇಲ್ಲಿ ನೋಡಿಕೊಳ್ಳಿ ಹಿಂಗೆ ಎರಡು ಕೊಂಕಿ ಹಂಗಿರ್ತಾವೆ, ಹಲ್ಲು ಎಲ್ಲ ಇರ್ತಾವೆ. ಬೆಕ್ಕಿಗೆ ಈ ಮೊಸಳಿ, ಹುಲಿ, ಸಿಂಹ ಇವಕ್ಕೆಲ್ಲ ಇರ್ತಾವೆ. ಅಂದರೆ ಹಿಂಗೆ ಒಂದು ಕೊಂಕಿ ಯಾಕಂದರೆ ಮಾಂಸ ಭಾಳ ಗಟ್ಟಿ ಪದ, ಅದನ್ನು ಕಿತ್ತಲಿಕ್ಕೆ ಬೇಕಾಗುವ ಹಾಗೆ ದೇವ ಅವಕ್ಕೆ ಹಲ್ಲು ಕೊಟ್ಟಿರ್ತಾನೆ. ನಮ್ಮ ಹಲ್ಲು ಶುದ್ಧವಾಗಿರ್ತಕ್ಕ ಧಾನ್ಯ ಇವೇನೋ ಅವಾಗೇನು ಕಡಲೆಕಾಯಿ ಪಳ್ಳೆಕಾಯಿ ಅಂತ ಇವನ್ನೆಲ್ಲ ಹಲ್ಲು ಹಿಂಗೆ ಕೊಟ್ಟಾನೋ, ಯಾವುದು ಹಿಂಗೆ ಚೂಪ್ ಹಲ್ಲು ಯಾವೂ ಇಲ್ಲ ಮನುಷ್ಯಾಗ. ಇವು ಎರಡೂ ಹಲ್ಲುಗಳ ಮಧ್ಯದಲ್ಲಿ ಶಾಕಾಹಾರವನ್ನು ನುರಿಸ್ಲಿಕ್ಕೆ ಏನು ಬೇಕು ಅದೇ ಮಾಡೆಲ್ನಾಗ ಹಲ್ಲು ಕೊಟ್ಟಾನೆ ನಮಗೆ ಎಲ್ಲರಿಗೂ. ಅವಕ್ಕೇನೋ ಬರೋಬ್ಬರಿ ಹಿಂಗಿರ್ತಾವೆ, ಇಲ್ಲೊಂದು ಮೊಸಳಿ ಯಾವ ಮಾಂಸಾಹಾರಿ ಪ್ರತಿಯೊಂದು ಪ್ರಾಣಿ ದೊಡ್ಡ ಲಿಸ್ಟೇ ಅದು. ನೀವು ಅನಾಟಮಿ ಮೇಲೆ ನಮ್ಮಲ್ಲೊಬ್ಬರು ಡಾಕ್ಟರ್ ಆಲೂರ್ ಅಂತಿದ್ರು, ಅವರು ಪಂಚನಗರ್ ಯೂನಿವರ್ಸಿಟಿ, ನೈನಿತಾಲ್ ಪಂಚನಗರ್ ಯೂನಿವರ್ಸಿಟಿಗೆ ಅನಾಟಮಿ ಹೆಡ್ ಆಗಿದ್ದರು. ಬಾಂಬೆಗೂ ಇದ್ದು ಅಲ್ಲಿದ್ದು. ಅವರೊಂದು ಪುಸ್ತಕ ಬರೆದಾರೆ ಅನಾಟಮಿ ಮೇಲೆ. ಅವ್ರಿಗೆ ನೆಹರು ಫೆಲೋಶಿಪ್ ಬಂತು ರಷ್ಯಾದ್ದು. ಈ ಗಂಗಾ ನದಿ ಪ್ರಾರಂಭದಿಂದ ಕಲ್ಕತ್ತಾ ತನಕ ಅದರ ಉತ್ಖನನ, ಆ ಉತ್ಖನನದಲ್ಲಿ ಸಿಕ್ಕಿರ್ತಕ್ಕ ಎಲುಬುಗಳು 10 ಫುಟ್ 20 ಫುಟ್ 30 ಫುಟಿನ ಎಲುಬಿನ ಪ್ರಾಣಿಗಳ ಶರೀರ ಸಿಕ್ಕುವ ಆ ಉತ್ಖನದಾಗ ಅದನ್ನ ಹಾಗೆ ರೆಡಿ ಮಾಡಿಟ್ರೆ ಅವರ ಹಲ್ಲು, ಅವುಗಳ ಸವೆದ ಬಗೆ, ಇದ್ರ ಮೇಲೆ ಅವತ್ತಿನ ಕಾಲದ ಆ ಪ್ರಾಣಿಗಳ ಮನುಷ್ಯರ ಆಹಾರ ವಿಹಾರ ಜನಜೀವನವನ್ನು ಸ್ಟಡಿ ಮಾಡೋದು ಅವ್ರು ಮಾಡ್ತಿದ್ರು. ಮೈ ತುಂಬೆಲ್ಲ ಅವೆಲ್ಲ ಎಲುಬು ಅವೇ ಇಟ್ಕೊಂಡಿದ್ರು. ಇಲ್ಲಿ ಮೈಲಿ ಆಗ್ತದೆ ಬರಬೇಡ ಅಂತ ನಾನು ಚಾಸ್ತಿ ಮಾಡ್ತಿದ್ದೆ. ಅದು ದೊಡ್ಡವರು, ನಾವು ಸಣ್ಣವರು. ಆಲೂರು ವೆಂಕಟರಾಯರ ಅಣ್ಣನ ಮಗ ಅವರು, ಡಾಕ್ಟರ್ KR ಆಲೂರು. ಪುಸ್ತಕ ಬರ್ದಾರೆ ಇದ್ರ ಮೇಲೆ. ಅವೆಲ್ಲ ಅಮೇರಿಕಾ, ಇಂಗ್ಲೆಂಡ್ ಪ್ರಿಂಟ್ ಆಗ್ಯಾವ ಈ ಅನಾಟಮಿ ಮೇಲೆ ಅವ್ರು ಬರೆದಿರ್ತಕ್ಕ ಪುಸ್ತಕಗಳು. ಎದಕ್ಕೆ ಹೇಳಿಕ್ಕೆ ಬಂತು ಅಂದರೆ, ನಮ್ಮ ಏನು ದೇವರು ಸ್ವಾಭಾವಿಕ ನಮಗೆ ಹಲ್ಲು ಕೊಟ್ಟಾನ, ಶುದ್ಧ ಶಾಕಾಹಾರ ತಿನ್ನಲಿಕ್ಕೆ ಎಷ್ಟು ಬೇಕು ಅಂಥ ಹಲ್ಲು ಕೊಟ್ಟಾನ. ಅದಕ್ಕೆ ನಮ್ಮ ಎಲ್ಲ ಪ್ರವೃತ್ತಿಗಳು ಅದು ಮತ್ತು ಭಗವಂತನಲ್ಲೇ ವಿನಿಯೋಗಿಕ ಆಗಬೇಕು. ಅವೆಲ್ಲ ಶುದ್ಧವಾಗಿ ಅದೇ ರೀತಿಯಾಗಿ ಇರಬೇಕು ಅಂತ. ನ ಮೈ ಆವೇಶಿತ ಧಿಯಾಂ ಕಾಮ ಕಾಮಾಯ ಕಲ್ಪತೆ. ಅವ್ರ ಕಾಮ ಅಂತ ಅನಿಸ್ಕೊಂಬುದಿಲ್ಲ. ನನ್ನಲ್ಲಿ ಯಾರ್ದು ಮನಸ್ಸು ತೊಡಗಿರ್ತದೆ. ಅದಕ್ಕೆ ಇದು ಹೆಂಗಂದರೆ, ದೇವರಲ್ಲಿ ನಮ್ಮದೇ ಆದ ಮನಸ್ಸನ್ನು ನಾವು ತೊಡಗಿಸಿದ್ವಿ ಅಂದರೆ ಅದು ಶುದ್ಧವಾಗಿ ಒಂದು ಭರ್ಜಿತ ಬೀಜ, ಇಲ್ಲ ಕೊಥಿತ ಹುರಿದ ಇಲ್ಲ ಬೇಯಿಸಿದ ಬೀಜದಂತೆ ಇರ್ತದೆ. ಇದು ಎಂದೆಂದೆಂದೆಂದಿಗೂ ಮತ್ತೆ ಅನಿಷ್ಟವನ್ನು, ಬಂಧಕವನ್ನು ಅದು ಎಂದೂ ಹುಟ್ಟಿಸೋದಿಲ್ಲ ಅಂಥ ಕರ್ಮವನ್ನು. ಅದಕ್ಕೆ ಇದು ಕೃಷ್ಣನ ಮಹತ್ವದ ಮಾತು. ಇದಕ್ಕೆ ಅವ ಅದನ್ನು ಮನಸ್ಸಿನ ವ್ಯಾಪಾರ ಮಾಡಿದ. ಅದೇ ಮುಂದೆ ರಾಸಕ್ರಿಯರಿಗೆ ಒಂದು ಉಪೋದ್ಘಾತ, ಒಂದು ನಾಂದಿ. ಮನಸ್ಸು ಹಂಚಿದ, ಇಷ್ಟೆಲ್ಲ ಗೋಪಾಲಕರ ಜೋಡಿನೂ ಹಂಚಿದ, ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಹಂಚಿದ. ಮನಸ್ಸು ಹಂಚಬೇಕು, ಅದನ್ನು ಇಡಬಾರ್ದು, ನಿಲ್ಲಿಸಬಾರ್ದು. ಹರಿಯುವುದು ಮನಸ್ಸಿನ ಸಹಜ ಸ್ವಭಾವ. ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ. ಇವೆಲ್ಲ 12 ಹೆಸರು, ಇವೆಲ್ಲ ಮನಸ್ಸಿನ ಹೆಸರುಗಳಿವು. ಸುಮುಖ ಆ್ಯಸ್ ಎ ಲೀಡರ್ ನಮ್ಮ ದೇಹದೊಳಗೆ. ಸುಮುಖಶ್ಚ ಏಕದಂತಶ್ಚ, ಏಕಕಾಲಕ್ಕೆ ಒಂದು ವಿಷಯದ ಕಡೆಗೆ ಅದನ್ನು ಗಮನ ಹರಿಸ್ಬೋದು ಹೊರತು ಎಲ್ಲ ಕಡೆಗೂ ಆಗೋದಿಲ್ಲ. ಏಕದಂತಶ್ಚ ಕಪಿಲ, ಮಂಗ್ಯನೇ ಬಹಳ ಚಂಚಲ ಅಂತ ತಿಳ್ಕೊಂಡು ಯಥೋ ಉಸ್ಕೋ ಭಿ ಲಾತ್ ಮಾರ್ತಾ ಹೇ. ಇದು ಅದನ್ನು ಒದ್ದು ಹಾಕ್ತದೆ. ಇದು ಯಾವುದು ಮನಸ್ಸು, ಅದಕ್ಕೂ ಚಂಚಲ. ಆನಿ ಚರ್ಮ ಇದ್ದಂಗೆ. ಅದನ್ನು ವ್ಯಾಸರಾಯರು ಬೈದಾರೆ, ಛೀ ಹಳಿ ಥೂ ಖೋಡಿ ಪಾಪಿ ಮನವೇ. ಮತ್ತು ತಪ್ಪಿದಲ್ಲೇ ತಪ್ತಿ ತಪ್ಪಂತ ಗೊತ್ತಿದ್ರೂ ತಪ್ತಿ, ಯಾಕೆ ಹಿಂಗೆ ಮಾಡ್ತೀವಿ ಅಂತ. ಅದಕ್ಕೆ ಇದು ಬೇಡ. ಏನು ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಭಗವಂತನಲ್ಲೇ ಅರ್ಪಣೆ ಮಾಡು ಅಂತಿಕೊಂಡು. ಆಧ್ಯಾತ್ಮಿಕ ಸಾಹಿತ್ಯದೊಳಗೆ ಕೃಷ್ಣ ಲೀಲಾನೂ ಕೂಡ ಈ ಎಲ್ಲ ಇಂಥ ಘಟನೆಗಳಿಂದ ತುಂಬಿಕೊಂಡದ. ಕೃಷ್ಣ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ ಇಷ್ಟೆಲ್ಲ, ಆದರೆ ಇವರೆಲ್ಲ ಅವನ ಕೈಲಿ ಮಾಡಿಸ್ಯಾರ. ಅಲ್ಲ ಅಂದರೆ ಅದು ಸಾಹಿತ್ಯದೊಳಗೆ ಕಾರಣ ಏನು, ತಮ್ಮ ಏನು ಭಾವನಾ ಬರ್ತಾವೆ ಎಲ್ಲ ಭಗವಂತಿಗೆ ಅರ್ಪಣೆ ಮಾಡು. ಬೈಬೇಕನಿಸ್ತು ಅವನೇ ಬೈದು. ತೋರಿದರೆ ಒಡೆಯನಿಗೆ ಒಡಲನ್ನು ತೋರುವೆ. ಏನದ ನಿನಗೆ. ಹಿಂಗೆ ಯಾರು ತಮ್ಮ ಮನಸ್ಸಿನ
ಅನಿಷಿದ್ಧ ನಿಷಿದ್ಧ ಪ್ರವೃತ್ತಿಗಳು ಸಹಜವಾಗಿ ಅದು ಆಹಾರ ಮೂಲಕವಾಗಿಯೋ ಆಗಲೇ ಹೇಳಲ್ಲ ಅಂಥ ಆಹಾರ ಮೂಲಕವಾಗಿಯೋ ಕರ್ಮದ ಮೂಲಕವಾಗಿಯೋ ಏನು ಬರ್ತಾವ ಮನುಷ್ಯನ ಭಾವನೆಗಳು ಅವೆಲ್ಲ ಭಗವಂತನಲ್ಲಿ ಅರ್ಪಣೆ ಮಾಡಿ ಅಂದಾಗ ನಿಮ್ಮ ಜೀವನ ಈ ರೀತಿ ಆಗೋದಿಲ್ಲ, ಕೆಟ್ಟದ್ದಾಗೋದಿಲ್ಲ. ಇದು ಕೃಷ್ಣ ಮತ್ತು ತೋರಿಸ್ಕೊಟ್ಟವಾಗ ಜನಾನಾಂ ಕಾಮ ವಿಷಯೇಚ್ಛ ಕಾಮಾಯ ಪುನಃ ಮತ್ತದೊಂದು ರೀತಿಯಲ್ಲಿ ಬಾಧಕ ಅಂತ ಎಂದೆಂದೂ ಸರ್ವಥ ಆಗೋದಿಲ್ಲ ಅಂತ ಪರಮಾತ್ಮ ಅವರಿಗೆ ಮತ್ತೆಲ್ಲ ಹೇಳಿ ಆ ವಸ್ತ್ರದ ಬಗ್ಗೆ ಮೊನ್ನೆ ಹೇಳಿದ್ದೆ ನಾನು. ವಸ್ತ್ರ ನಾವು ನೀವು ಕಟ್ಕೊಂಡಿವಿ ವಸ್ತ್ರ 8 ಅರಿವಿ ಬಿಚ್ಚಬೇಕು, ಎಲ್ಲ ಅವಂಗೆ ಸ್ವಚ್ಛಾಗಿ ಅರ್ಪಣೆ ಮಾಡಬೇಕು. ನಿನ್ನಿಂದ ನಿನಗೆ ಎರಡೇ ಸಾಕ್ಷಿ ಶಬ್ದ ಅಲ್ಲ, ಎರಡೇ ನಮಗೆ ವಿಭಕ್ತಿಗಳಿದ್ದಂಗೆ ಎಲ್ಲ ನಿನ್ನಿಂದ. ಕಾಮಃ ಕರೋತಿ, ಕಾಮ ಅಂದರೆ ಯಾರು? ಕಾಮ ಪ್ರದಪಿತ. ಭಗವದ್ಗೀತಾ ಪ್ರಕಾರ ಅವನೇ ಕಾಮ. ಅಮೇಯಾನಂದ ರೂಪತ್ವ ಕಾಮ ಇತ್ಯಭಿಧೀಯತೆ. ವಿಷ್ಣು ಸಹಸ್ರನಾಮದಾಗ ಪರಮಾತ್ಮಗೆ ಕಾಮಪ್ರದ ಸ್ತಂತುವರ್ಧನ ಸ್ನೇಹತಂತುವರ್ಧನ. ಯಾರ ಜೋಡಿ ಪ್ರೀತಿ ಬೆಳಿಬೇಕು ಅಂತಂದರೆ ಅದ್ರ ಹಿಂದೆ ಭಗವಂತನ ಪ್ರೇರಣೆ ಇರಬೇಕು. ಜಗಳಕ್ಕೂ ಅವನೇ ಕಾರಣ, ಪ್ರೀತಿಗೂ ಅವನೇ ಕಾರಣ, ನಾವು ಕೆಡಲಿಕ್ಕೂ ಅವನೇ ಕಾರಣ, ನಾವು ಒಳ್ಳೆಯದಾಗಲಿಕ್ಕೂ ಅವನೇ ಕಾರಣ. ಅದಕ್ಕೆ ಅವನ ಕಾರಣ ಅಂದರೆ ಅವನೇ ನೀಡಿರ್ತಕ್ಕಂಥ ಸಂದೇಶ ಇದನ್ನು ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿದ್ದರೆ ನಿಮಗೇನೂ ಬಾಧಕ ಆಗುವುದಿಲ್ಲ ಅಂತ ಇಲ್ಲ. ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು. ಈ ದೇಹಧಾರಿಗಳ ಬದುಕಿನ ಸಾಫಲ್ಯ ಇದರೊಳಗೆ ಅಡಕವಾಗ್ಯದ. ಪ್ರಾಣೈ ಅರ್ಥಧಿಯ ವಾಚ. ಹಾಗೆ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳಿಕ್ಕಾಗಿ ನಮಗೆ 8 ವಿಘ್ನ, ತೊಂದರೆ, ಅದು ಲಜ್ಜಾ, ನಾಚಿಕೆ, ಶಂಕ, ಸಂಶಯ, ಭಯ, ಸಮಾಜದ ಭಯ, ಲಜ್ಜಾ, ಶಂಕ, ಭಯಂ, ಗ್ಲಾನಿ, ತಿರಸ್ಕಾರ, ವಿಜಿಗುಪ್ಸಾ ತಥೈವ ಚ ಕುಲಂ ಶೀಲಂ ಜಾತಿರಿತಿ ಅಷ್ಟೌ ಪಾಶಾಹ ಪ್ರಕೀರ್ತಿತಾಃ. ಈ 8 ಬಂಧನಗಳನ್ನು ಕಳಿಸಿದ್ವಿ ಭಗವಂತಗೆ. ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲ ಈ 8 ಏನಾರೇ ಬೀಜಗಳು, ದೋಷಗಳು ಅಥವಾ ಅರಿವುಗಳು, ಆವರಣಗಳು ನಾವು ಕಟ್ಕೊಂಡಿದ್ವಿ ಅಂದರೆ ನಾವು ನಂಬಿದ ವಸ್ತುವಿಗೆ, ನಾವು ನಂಬಿದ ಧರ್ಮಕ್ಕೆ, ನಾವು ನಂಬಿದ ದೇವರಿಗೆ ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ಇದರ ಮೇಲೆ ಅವಲಂಬಿತವಾಗಿ ಮೂಢನಂಬಿಕೆಗಳು ಬಂದಾವ, ನಾ ಇಲ್ಲಂತ ಅನ್ನೋದಿಲ್ಲ. ಕೆಲವು ಬರೀ ಬೇವಿನ ತಪ್ಪಲ ಉಟ್ಕೊಂಬೋದು, ಇಲ್ಲ ವಿವಸ್ತ್ರರಾಗಿ ತಮ್ಮದೇನೋ ಒಂದು ದೇವರು, ದುರ್ಗವ್ವ, ದ್ಯಾಮವ್ವ, ಜಾತ್ರೆ ಪಾತ್ರೆ ಒಳಗೆಲ್ಲ ಅದು ತಪ್ಪು, ಮೂಢನಂಬಿಕೆ ಹಂಗೆ ಆಗಬಾರ್ದು, ಎಲ್ಲ ನಿಜ ಅದ. ಆದರೆ ದೇವರಿಗೆ ನಮ್ಮನ್ನು ಅರ್ಪಣೆ ಮಾಡಿಕೊಂಡಾಗ ಯಾವ ಜಗತ್ತಿನ ಪರಿವಿ ಇರಬಾರ್ದು. ಅದು ದೇವರಿಗಾಗಿ ಸರ್ವತ್ಯಾಗ. ಇದೇ ಜೈನ ಧರ್ಮದೊಳಗೆ ಮತ್ತು ಅದು ದಿಗಂಬರ ಸಂಪ್ರದಾಯ ಬೆಳೆದು ಬರಲಿಕ್ಕೆ ಕಾರಣ ಆಯಿತು. ಇದೇ ಇನ್ನೂ ಕೆಲವೆಲ್ಲ ಚಂದ್ರಗುತ್ತಿ, ಪಂದ್ರಗುತ್ತಿ ಅಲ್ಲೆಲ್ಲ ಏನೋ ಇವೆಲ್ಲ ದೇವರಿಗೆ ಅರ್ಪಣೆ ಮಾಡಿಬಿಡೋದು. ಮತ್ತು ಶರಣ ಸತಿ ಲಿಂಗಪತಿ ಅಂತೇಳಿ ಅವನಿಗೆ ತಪ್ಪಲಾಗಿಲ್ಲ ಅಂದರೆ ಪೂರ್ಣವಾಗಿ ದೇವರ ಇದು ಸಾಂಕೇತಿಕತೆ, ಇದು ಕಾಮ ಅಲ್ಲ. ಇದರ ಹಿಂದೆ ಭಾಗವತದ ಒಂದು ಇನ್ಫ್ಲೂಯೆನ್ಸ್ ಅದ. ಭಗವಂತನಿಗೆ ಎಲ್ಲ ಅರ್ಪಣೆ ಮಾಡೋದು, ತಾವು ನಂಬಿದ ದೈವಕ್ಕೆ ತನ್ನನ್ನು ಅರ್ಪಣೆ ಮಾಡೋದು ಸರ್ವಾತ್ಮನ. ಶ್ರವಣಂ ಕೀರ್ತನಂ ಅಂತದ, ಆತ್ಮ ಸಮರ್ಪಣಂ ಅಂತದಲ್ಲ ಕೊನೆಗೆ ಪ್ರಹ್ಲಾದರಾಜರು ಹೇಳ್ದಂಗೆ. ಈ ಒಂದು ವಿಧಾನ ಅದು ಒಮ್ಮೊಮ್ಮೆ ಬೇರೆ ರೂಪ ಧಾರಣೆ ಮಾಡಿರ್ಬೋದು. ಉದ್ದೇಶನ ಹೇಳಿದೆ ಹೊರತು ಆ ವಿಧಾನಗಳನ್ನು ಸಮರ್ಥನೆ ಮಾಡ್ತಾರೆ ನಾ ಮಾಡೀನಿ ಅಂತ ಸರ್ವಥ ಹಂಗಾಗ್ತಲ್ಲ. ಅದಕ್ಕೆ ತಸ್ಯ ಉಪವನೆ ಕಾಮಂ ಚಾರಯಂತಹ ಕೃಷ್ಣ ಆ ಘಟನಾ ಮುಗಿದ ಮೇಲೆ ಏತಾವತ್ ಜನ್ಮ ಸಾಫಲ್ಯಂ, ಇದೇ ಮನುಷ್ಯ ತನ್ನ ಜನ್ಮವನ್ನು ಸಫಲ ಮಾಡ್ಕೋಬೇಕು ಅಂತ. ಆಮೇಲೆ ಒಂದು ಕಡೆಗೆ ಬಂದರು. ಬಂದಾಗ ಕೃಷ್ಣ, ಬಲರಾಮ, ಗೋಪಾಲಕರು, ಗೋಪಿಕಾ ಸ್ತ್ರೀಯರು ಎಲ್ಲರೂ ಬಂದಿದ್ದರು. ರಾಮ ರಾಮ ಮಹಾಬಾಹೋ ಕೃಷ್ಣ ದುಷ್ಟ ನಿಬರ್ಹಣ ಏಷಾ ವೈ ಬಾಧತೆ ಕೃತ. ಕೃಷ್ಣ, ಬಲರಾಮ ಹಸಿವು ಪಡಿಸ್ತಾ ಇದೆ, ಭಾಳೆ ಹಸಿವು ನಮಗೆ ಆಗ್ತಾ ಇದೆ, ಏನು ಮಾಡೋಣ? ಇತಿ ವಿಜ್ಞಾಪಿತೋ ಗೋಪೈ
ಭಗವಾನ್ ಜಗದೀಶ್ವರ ಭಕ್ತಾಯ ವಿಪ್ರಭಾರ್ಯಾಯ ನಮ್ಗೆ ಭಾಳ ಹಸಿವಾಗಿದೆ ಕೃಷ್ಣ, ಏನು ಮಾಡೋಣ? ಮನೆಯಿಂದ ಗಂಟು ತರಲಿಲ್ಲ, ಬುತ್ತಿ ಗಂಟು ಪಾಥೇಯ ಅಂತ ಕರೀತಾರೆ, ತರಲಿಲ್ಲ. ಏನು ಮಾಡೋಣ? ಹಸಿವು ಬಹಳ ಆಗಿದೆ. ಕೃಷ್ಣಂದ ಏನೋ ಯಜ್ಞದ ಧೂಮ ಬರ್ತಾ ಇದೆ, ಆದ್ದರಿಂದ ನೀವೆಲ್ಲ ಅಲ್ಲೊಂದು ಸೌತ್ರಾಮಣಿ ಯಾಗ ಅಂತ ನಡೆದದಂತೆ, ಆ ಸೌತ್ರಾಮಣಿ ಯಾಗಕ್ಕೆ ಹೋಗಿ ಬರ್ರಿ, ಅಲ್ಲೆಲ್ಲ ಇದ್ದಾರೆ ಒಳ್ಳೆ ಬ್ರಾಹ್ಮಣರೆಲ್ಲ ಯಜ್ಞ ಮಾಡಿ ಅಂತ ಹೋಗಿ ಅಲ್ಲಿ ಬಂದರು. ಹೇ ಭೂಮಿ ದೇವಾ ಶೃಣುತ ಕೃಷ್ಣಸ್ಯ ಆದೇಶಕಾರಿಣ, ಕೃಷ್ಣ ಬಂದಾನ, ಅವನ ಆದೇಶಕ್ಕೆ ಅನುಗುಣವಾಗಿ ನಾವು ಬಂದಿದ್ದೇವೆ. ಪ್ರಾಪ್ತಾನ್ ಜಾನೀತ ಭದ್ರವೋ ಗೋಪಾನ್ನೋ ರಾಮಚೋದಿತಾನ್, ನಾವೆಲ್ಲ ಅವರಿಬ್ಬರು ಕಳಿಸಾರ ಅಂತ ಬಂದೀವಿ. ಭಾರಿ ಹಸಿವಾಗಿದೆ ನಮಗೆಲ್ಲರಿಗೂ, ಅವರಿಗೂ. ಅದಕ್ಕೆ ದಯವಿಟ್ಟು ಏನಾದ್ರು ತಿನ್ಲಿಕ್ಕೆ ಕೊಡ್ರಿ, ಆಹಾರ ಕೊಡ್ರಿ ಅಂತ. ತಯೋಜ್ಯ ಓದನಂ, ಓದ ಅನ್ನ ಅವರು ಬೇಡ್ಕೊಂಡ್ರು. ದೀಕ್ಷಾಯಾ ಪಶು ಸಂಸ್ಥಾಯಾ ಸೌತ್ರಾಮಣ್ಯಾಶ್ಚ ಸತ್ತಮಾ ಅನ್ಯತ್ರ ದೀಕ್ಷಿತಸ್ಯಾಪಿ ನ ಅನ್ನಮಶ್ನನ್ ಹಿ ದೂಷ್ಯತಿ. ಈ ಯಜ್ಞದೊಳಗೆ ದೀಕ್ಷಿತರಾಗ್ಯಾರ, ಆ ವೇಳಕ್ಕೆ ಅನ್ನ ಕೊಡುವುದು ಅಂದರೆ ದೂಷಿತ ಆಗ್ತದೆ, ಕೊಡಬಾರ್ದು ಅಂತ. ಅದು ದೂಷಿತ ಆಗುವುದಿಲ್ಲ ಅಂತೆ ಧರ್ಮಶಾಸ್ತ್ರ. ಇತ್ತಿಗೆ ಭಗವಂತ ಹೇಳಿದ್ದ, ಇಂಥ ವೇಳಕ್ಕೆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ಟರೆ ಅದು ಏನೂ ದೂಷಣ ಅಲ್ಲ, ಕೊಡ್ರಿ ಅಂತ. ಕ್ಷುದ್ರಾಶಃ ಭೂರಿಕರ್ಮಾಣ ಬಾಲಿಶಃ ವೃದ್ಧಮಾನಿನಃ, ಬೇಕಾಷ್ಟು ಕೃಷ್ಣನ ಮಾತು ತಿಳಿಸಿ ಹೇಳಿದರು. ಮಕ್ಕಳಿಗೆ ತಿನ್ಲಿಕ್ಕೆ ಕೊಡ್ಬೋದು, ಇನ್ನೂ ಯಜ್ಞ ಮುಗಿದಿಲ್ಲ, ಈಗೇನು ಕೊಡಲು ಹೋಗು ಅಂತ ಅನ್ನಬಾರ್ದು ಅಂತದ, ಕೊಡ್ರಿ ಅಂತ ಎಲ್ಲ ಧರ್ಮಶಾಸ್ತ್ರ ತಿಳಿಸಿ ಹೇಳಿದರು. ಅವರು ವೃದ್ಧಾಪ್ಯದ ಅಭಿಮಾನ, ಜ್ಞಾನ ನಮಗೆ ಬಹಳದು ಎಂಬುವಂಥ ತಿಳುವಳಿಕೆ, ಭೂರಿ ಕರ್ಮಾಣ ಭಾರಿ ಭಾರಿಯಾಗಿರ್ತಕ್ಕಂಥ ಬಂಧಕ ಕರ್ಮಗಳನ್ನು ಮಾಡೋರು. ದೇಶ ಕಾಲ ಪೃಥಕ್ ದ್ರವ್ಯಂ ಮಂತ್ರ ತಂತ್ರ ಅರ್ಥಿತೋ ಅಗ್ನಯ ದೇವತಾ ಯಜಮಾನಶ್ಚ ಚತುರ್ಧರ್ಮಶ್ಚ ಯನ್ಮಯ ತಂ ಬ್ರಹ್ಮಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ದೇಶ ಕಾಲ ದ್ರವ್ಯ ಎಲ್ಲವೂ ಭಗವಂತ. ಹಂಗೆ ಆ ಭಗವಂತನಿಗೆ ಅರ್ಪಣೆ ಮಾಡೋದು ಬಿಟ್ಟು ನಾವೇನೋ ಆ ಯಜ್ಞದೊಳಗೆ ಅರ್ಪಣೆ ಮಾಡ್ತೀವಿ, ಇಲ್ಲಿ ಮಾಡುವುದೇ ಇಲ್ಲ ಅಂದ. ನತೇ ಯದೋಮಿತಿ ಪ್ರೋಚು, ಕೊಡಲು ಹೋಗಂತಂದರು. ಗೋಪಾಹ ನಿರಾಶ ತಿರುಗಿ ಬಂದರು. ತದುಪಾಕರಣ ಕೃಷ್ಣ ನಗಲಿಕತ್ತ. ಏನಾಯ್ತು? ಹೋಗಿದ್ವಿ, ಎಲ್ಲ ಬ್ರಾಹ್ಮಣರು ವಯೋವೃದ್ಧರು ಜ್ಞಾನಿಗಳು ನಮ್ಮನ್ನು ಬೈದು ಕಳಿಸ್ಬಿಟ್ರು. ಅವರೆಲ್ಲರೂ ಇನ್ನೂ ಏನು ನೈವೇದ್ಯ ಆಗಿಲ್ಲ, ಇದು ಆಗಿಲ್ಲ, ಇನ್ನು ಯಜ್ಞ ಆಗಿಲ್ಲ, ಏನು ಕೊಡ್ತಾರೆ, ನಡಿ ಹೋಗಂದರು. ಹೌದ್ರಿ, ನೀವು ಯಾರಿಗೆ ಇದನ್ನ ಅರ್ಪಣೆ ಮಾಡಬೇಕಾಗಿದೆ? ಅವನೇ ಬಂದಾನ. ಬ್ರಹ್ಮಾರ್ಪಣಂ ಬ್ರಹ್ಮವೈ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ, ಅದಕ್ಕೆ ಅವನೇ ರೀ, ಅವನಿಗೆ ಕೊಡ್ರಿ. ಎಲ್ಲಿ ಹೋಗಿ ನಡಿ ಅಂತ ಬೈದ್ಬಿಟ್ರು. ಕೃಷ್ಣನ ಹತ್ರ ಬಂದು ಅಳಿಗೆ ಹತ್ರ ದರ್ಶಯನ್ ಲೌಕಿಕೀಂ ಗತಿಂ, ಆ ಲೌಕಿಕ ಸ್ಥಿತಿ. ಆವಾಗ ಅವ ಅಂದ, ನೀವು ಎಲ್ಲಿ ಹೋಗಿದ್ದೀರಿ, ಯಾರ ಕಡೆ ಹೋಗಿ ಕೇಳಿದ್ದೀರಿ? ನಾವು ಗಂಡಸರ ಕಡೆ ಹೋಗಿ ಕೇಳಿದ್ವಿ. ಅಲ್ಯಾಕೆ ಹೋದರು ಮಾರಾಯ? ಅಲ್ಲೇ ಅವ್ರು ಕಠೋರ ಹೃದಯ ಗಂಡಸರು, ಯಾವಾಗಲೂ ಕೋಮಲ ಹೃದಯ. ಮಕ್ಕಳ ಮನಸ್ಸು ತಿಳಿಬೇಕು ಅಂದರೆ ಅದು ಹೆಣ್ಮಕ್ಳ ಕೈಯಿಂದ ಸಾಧ್ಯ ಇಲ್ಲ. ನೀವು ಅಲ್ಯಾಕೆ ಹೋದ್ರಿ? ಧರ್ಮ ಅಡುಗೆ ಮನೆಯಿಂದ ಪಡಸಾಲಿಗೆ ಬರ್ತದೆ, ಪಡಸಾಲಿಯಿಂದ ಅಡುಗೆ ಮನೆಗೆ ಹೋಗೋದಿಲ್ಲ. ಯಾರದೇ ಮನೆಯೊಳಗೆ ಏನು ಧರ್ಮ ಬರ್ತದೆ ಅದು ಅಡುಗೆ ಮನೆಯಿಂದ ಪಡಸಾಲಿಗೆ ಬರ್ತದೆ ಅಂತ. ಅಂದರೆ ಹೆಣ್ಮಕ್ಳಿಂದ ಗಂಡಸರಿಗೆ ಬರ್ತಿತ್ತು. ಗಂಡಸರಿಂದ ಹೆಣ್ಮಕ್ಳು ಧಾರ್ಮಿಕ ಆಗೋದು ಕಷ್ಟ, ಆದರೆ ಹೆಣ್ಮಕ್ಳಿಂದ ಗಂಡಸರು ಸಾತ್ವಿಕ ಆಗೋದು ಭಾಳ ಕಡೆ ನೋಡ್ತೀವಿ ನಾವು. ಅದಕ್ಕೆ ಪುರಂದಾಸರು ಅಂದ್ರಲ್ಲ, ಇಂಥ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದಾಯಿತು ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂಥೇಳಿ ಅಂದಕ್ಕೆ. ಆದ್ದರಿಂದ ಹೆಣ್ಮಕ್ಳ ಕಡೆ ಹೋಗಕ್ಕಿಲ್ಲ, ಅವ್ರು ಕೊಡ್ತಾರೆ. ಅವರು ಓದಿಲ್ಲ, ಅದರ ತಿಳುವಳಿಕೆ ಭಾಳ ಇರ್ತದೆ. ಜೀವನದಾಗ ವ್ಯವಹಾರ ಜ್ಞಾನ ತಿಳುವಳಿಕೆ ಬೇರೆ, ಹೈಲಿ ಎಜುಕೇಟೆಡ್ ಅಂತ ಏನಿದ್ದಲ್ಲ ಇದು ಬೇರೆ. ಪದವೀಧರ ಎಲ್ಲರೂ ವ್ಯವಹಾರಜ್ಞರು ಅಂತ ಇರುವುದಿಲ್ಲ. ವ್ಯವಹಾರಜ್ಞರು ಅಂತ ಯಾರಿದ್ದಾರೆ ಅವರೇನು ಪದವೀಧರರು ಹೈಲಿ ಎಜುಕೇಟೆಡ್ ಮಂದಿ ಅಂತ ಇರುವುದಿಲ್ಲ. ಭಾರಿ ಓದಿರ್ತಾರೆ, ಏನೂ ವ್ಯವಹಾರ ಜ್ಞಾನ ಇರುವುದಿಲ್ಲ. ಇಂಥ ಶುದ್ಧ ಬುದ್ಧ ಜನನೂ ಇರ್ತಾರೆ ಕೆಲವು ಜಗತ್ತಿನಾಗ. ಆದ್ದರಿಂದ ಅವರೊಬ್ಬರು ಅನಂತರಾಮ ಅಂತ ಒಬ್ಬರು ಸ್ನೇಹಿತರು, ಮೈಸೂರವರು, ಕನ್ನಡ ಪ್ರೊಫೆಸರ್ ರಿಟೈರ್ಡು,
ಜಾಸ್ತಿಲಿ ಒಂದು ಕಥೆ ಹೇಳಿ ಹತ್ತಿದ್ರು. ಇಬ್ಬರು ಎಲ್ಲೋ ಕೊಲ್ಹಾಪುರಕ್ಕೆ ಹೋಗಿದ್ದು ನಾವಿಬ್ಬರು. ಅವ್ರು ಹೇಳಿದ್ರು, ಒಬ್ಬ ಹೆಣ್ಮಗಳು ಅವತ್ತು ಭಾನುವಾರ ಇತ್ತು, ಮನೆಯೊಳಗೆ ಪಲ್ಯ ಕಾಯಿ ತರೋರು ತರಕಾರಿ ತರೋರು ಯಾರಿದ್ದಿದ್ದಿಲ್ಲ. ಅವಳು MSc PhD ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದೊಳಗೆ ಕೆಲಸ ಮಾಡುವವಳು. ಪಲ್ಯಕ್ಕೆ ಬಂದು ಮೊದಲೇ ಟೊಮೆಟೊ ಹಚ್ಕೊಂಡು ಕೂತಿದ್ಲು ಅನ್ಕೋಬೇಕು ಮುದುಕಿ. ನಾ ಎಷ್ಟು ಹೆಂಗೆ ಟೊಮೆಟೊ 10 ರೂಪಾಯಿ kg, ಹಂಗಾರೆ ಹಾಕೊಂಡು 3 kg ಅಂತ 3 ಟೊಮೆಟೊ ಹಾಕಿಸ್ಕೊಂಡ್ರು. ಆಮೇಲೆ ಮುಂದೆ ಹೋದ್ಲು, ಇವೇನು ಇದು ಬದನೆಕಾಯಿ ಅಂತ ಗುಳ್ಳ ಉಡುಪಿ ಗುಳ್ಳ ಹಾಕಂಗಾರೆ 1-2 kg ಹಾಕಿಸ್ಕೊಂಡ್ರು. ಅದಕ್ಕೂ ಮುಂದೆ ನಿಂಬೆಹಣ್ಣು ಹೆಂಗವ ಹಾಕಂದ್ರೆ 10 ನಿಂಬೆಹಣ್ಣು ಹಾಕಿಸ್ಕೊಂಡ್ರು. ಮುಂದೆ ಹೋದ್ಲು, ತೆಂಗಿನಕಾಯಿ ಇದ್ದು ಚಲೋ ಹೆಂಗೆ ಇವು 10 ರೂಪಾಯಿ ಕೊಂಡು ಹಾಕೊಂಡು 5 ತೆಂಗಿನಕಾಯಿ ಅಂತ. ಎಲ್ಲ ನೋಡಿದ್ದು ಒಂದು ಮುದುಕಿ ನೋಡ್ಲಿಕ್ಕೆ ಹತ್ತಿತ್ತು. ಎಲ್ಲನೂ ಖರೀದಿ ಮಾಡೋದು ನೋಡ್ತದು ಹೇಳ್ತದು. ಏನು ಹಿಂಗೆ ಮನೆಗೆ ಹೋಗ್ಬೇಕು ನಾನು, ಮತ್ತು ಇವಾಗ ಸೂಚಿ ಅದ ಅಂತ ನಾನು ಹಳ್ಳಿ ಎಜುಕೇಟೆಡ್ ಹೆಣ್ಮಗಳು ನಾನು ಏನಂತ ತಿಳ್ಕೊಂಡು ಎಂತಪ್ಪ ಮುದುಕಿ ಜೋಡಿ ಆ ಪಲ್ಯಕಾಯಿ ವ್ಯವಹಾರದಾಗ ಏನೋ ಒಂದು ಸ್ವಲ್ಪ ಮಾತು ಬಂತು. ಆವಾಗ ಮುದುಕಿ ನಾ ಏನಂತ ತಿಳ್ಕೊಂಡು ಅಂತ, ನಾನು ಡಬಲ್ ಗ್ರ್ಯಾಜುಯೇಟ್ MSc PhD ಅಂತ. ಅವಾಗ ನೀವು ಪಲ್ಯ ಖರೀದಿ ಮಾಡಿ ನೋಡಿದರೆ ನನಗೆ ಗೊತ್ತಾಯ್ತು ನೀವು MSc PhD ಇರಲಿಕ್ಕೆ ಬೇಕು ಅಂತ. ನೀವು ಯಾವ್ಯಾವ ಪಲ್ಯದ ಮೇಲೆ ಏನೇನು ಹಾಕಿದ್ರಿ, ಟೊಮೆಟೊ ಮೊದಲು ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಹಾಕಿರಿ ಅಂದರೆ ನೀವು ಫಿಕ್ಸ್ಡ್ MSc PhD ನೀವು ಆಗಿರಲಿಕ್ಕೆ ಬೇಕು ಅಂತಂದೆ ನಾನು ಅಂತ ಅವ್ರು ಜಾಸ್ತಿಲಿ ಹೇಳ್ತಿದ್ರು. ಅಂದರೆ ಏನದು, ಮನುಷ್ಯನಿಗೆ ತಿಳುವಳಿಕೆ ವ್ಯವಹಾರ ಮುದ್ದು ಬೇರೆ, ಗ್ರ್ಯಾಜುಯೇಷನ್ ಮುದ್ದು ಬೇರೆ ಇರ್ತದೆ. ಅದಕ್ಕಂತ ಅಲ್ಲಿ ಯಾಕೆ ಹೋದರು, ಹೆಣ್ಮಕ್ಳ ಕಡೆ ಹೋಗ್ಬೇಕಿಲ್ಲ. ಇವರೆಲ್ಲ ಗ್ರ್ಯಾಜುಯೇಟ್ ಮಂದಿ, ಅವ್ರು ತಿಳುವಳಿಕೆ ಇದ್ದು ಮಂದಿ. ಹೆಣ್ಮಕ್ಳಿಗೆ ತಿಳುವಳಿಕೆ ಭಾಳ ಇರ್ತದೆ. ಏನು ಹೇಳ್ತಾನೆ ರೀ, ಕೆಲವು ಮಹಾಭಾರತಗಳು ಬಂದಾವ, ಸ್ವಾಭಾವಿಕವಾಗಿರ್ತಕ್ಕ ದೇವರು ಕೊಟ್ಟ ಪ್ರಬುದ್ಧತೆ ಅದು ಹೆಣ್ಮಕ್ಳಿಗಿರ್ತದೆ. ಅನುಭವದಿಂದ ಅಧ್ಯಯನದಿಂದ ಗಂಡಸರಿಗೆ ಪ್ರಬುದ್ಧತೆ ಬರಬಹುದು, ಹೆಣ್ಮಕ್ಳಿಗೆ ಜಾಸ್ತಿಯೇ ಇರ್ತದೆ. ಎಲ್ಲ ಮಹಾಭಾರತದ ಭಾರಿ ಕೆಲವು ಮಾತುಗಳವ, ಅವ್ರ ಸ್ವಭಾವ ಹೆಂಗೆ, ಅವ್ರ ಸೈಕಾಲಜಿ ಹೆಂಗೆ, ಅದನ್ನೆಲ್ಲ ಅದ್ಭುತವಾಗಿ ವರ್ಣನೆ ಮಾಡಿದ್ರು. ಅದಕ್ಕೆ ಮಾಂ ಜ್ಞಾಪಯಿತ ಪತ್ನಿಭ್ಯ ಬಂದರು, ದಾಸ್ಯಂತಿ ಅವ್ರು ಕೊಡ್ತಾರೆ. ಬಂದ ನಮೋ ಓ ದ್ವಿಜಪತ್ನಿಭ್ಯ ಬಂದರು, ನಮಸ್ಕಾರಮ್ಮ ಏನು ಹಿಂಗೆ. ನಮ್ಮ ನೀಲಕಂಠ ಅಂತ ಒಬ್ಬ ಕಲಿ ವಿಡಂಬನ ಅಂತ ಒಂದು ಕಾವ್ಯ ಮಾಡ್ಯಾನ, ಭಾಳ ಚಂದ ಮಾಡ್ಯಾನ. ಕಲಿಯುಗದೊಳಗೆ ನೀವು ದಾನ ಏನಾರೇ ಡೊನೇಷನ್ನು ದಾನ ಇಸ್ಕೋಬೇಕಾಗಿದ್ದರೆ ನೇರವಾಗಿ ಪಡಸಾಲಿಗೆ ಹೋಗಿ ಅವ್ರೇನು ಪೇಪರ್ ಓದ್ತಿರ್ತಾರಲ್ಲ, ಅದು ಹಿಂದೂ ಅಥವಾ ಏನು ಎಕನಾಮಿಕ್ಸ್ ಟೈಮ್ಸು, ಆ ಮುದುಕಿನ ಸೀನಿಯರ್ ಸಿಟಿಜನ್ ಕೇಳಿದ್ರೆ ಏನೂ ಸಿಗೋದಿಲ್ಲ. ಅವ ಬರ್ದಾನ, ಹಾಂ ಎಲ್ಲಿ ಹೋಗ್ಬೇಕು, ನೇರವಾಗಿ ಅಡುಗೆ ಮನೆಗೆ ಹೋಗ್ಬೇಕು. ಹೋಗಿ ಅಲ್ಲಿ ವರ್ಣನೆ ಮಾಡಬೇಕು. ಏನು ನಿಮ್ಮ ತವ್ರ ಮನೆ ಒಳಗೆ ನಿತ್ಯ ದೇವ್ರ ಕಟ್ಟ ಮೇಲೆ ಒಂದು 3-4 ದೇವ್ರ ಪಟ್ಟಿಗೆ ಮನ್ಯಾಗ ಯಾವಾಗಲೂ 4-8 ಮಂದಿ ಬ್ರಾಹ್ಮಣರು, ಏನು ಅನ್ನದಾನ, ಏನು ನಿಮ್ಮ ತಾಯಿ, ಏನು ನಿಮ್ಮ ನಾವು ಹುಳಿ ಸಾರು ವಾಸನೆ ಇನ್ನೂ ಹೋಗಿಲ್ಲ ಅಂತ, ಏನೋ 40 ವರ್ಷ ಇನ್ನೂ ಹೋಗಿಲ್ಲ ನೋಡಿ, ಅದು ಹೆಂಗೆ ಕೈ ಅದ ಅಂತ ಹಿಂಗೆಲ್ಲ ವರ್ಣ ಮಾಡಬೇಕು. ಅವನು ಅಲ್ಲಿ ಆರ್ಡರ್ ಬರ್ತದೆ ಒಳಗಿಂದ, ಏನು ರೀ ಅವ್ರು ಬಂದಾಗ ಅವ್ರಿಗೆ ಒಂದು 5 ರೂಪಾಯಿ ಕೊಡಿ ದಕ್ಷಿಣೆ, ಹಾಂ ಎಸ್ ಪಾಪ ಪೇಪರ್ ತಾಳಿಗಿತ್ತು ಕಿಶದಂತ ಕೊಡೋರಂತ. ಅಂದರೆ ಅವ್ನಿಗೆ ಏನು ವಿಡಂಬನ ಅಂದರೆ ಧರ್ಮ ಅಲ್ಲಿಂದ ಪಡಸಾಲಿಗೆ ಬರ್ತದೆ ಅಂತ. ಇದು ಆ ಕಲಿ ವಿಡಂಬನದಾಗ ಅವ್ನು ಹೇಳ್ಬೇಕಾಯ್ತು ಪಾಪ ನೀಲಕಂಠಿಗೆ. ಅದು ಎಷ್ಟು ಚಂದ ವರ್ಣ ಮಾಡ್ಯಾನ, ಬಾಕಿ ಇನ್ನೂ ಭಾರಿ ಅವ. ಈ ಕಲಿಕಾಲದ ಜನಜೀವನದ ಒಂದು ವಿಡಂಬನ ಮಾಡ್ಯಾನ. ಅದಕ್ಕೆ ಭಾಗವತ ಅಲ್ಲಿ ಹೋದ್ರಿ ಅಲ್ಲಿ ಬಂದರು ಸುತ್ವ. ಅವರಂದರು ಹುಡುಗರು ಹಸ್ತಾವ, ಈಗ ನಮ್ಮ ಮನೆಯವರು ನೈವೇದ್ಯ ಮಾಡಿ ಏನು ದೇವರಿಗೆ ಅರ್ಪಣ ಅಂತ ಪ್ರಸಾದ ಲಿಂಗಿ ಅಂತ ವೀರಶೈವರೊಳಗೆ ಈ ನೈವೇದ್ಯ ಭೋಗ ಲಗಾನ ಅಂತ ಉತ್ತರ ಭಾರತದಾಗ ಏನು ಕೃಷ್ಣಗೆ ಜಗನ್ನಾಥ ಪೂಜೆ ಒಳಗೆ ಏನು ಭೋಗ ಲಗಾನ ಅದು ದ್ವಾರಕಾದಾಗ ಅವು ಎಷ್ಟರೇ ನೈವೇದ್ಯ ಮಾಡ್ತಾರೋ, ಎಷ್ಟರೇ ಕೃಷ್ಣ ತಿಂತಾನೋ ಅಲ್ಲ ಅವನ ಹೆಸರಲ್ಲಿ ಇವ್ರು ತಿಂತ, ಏನು ನೈವೇದ್ಯ ಅಂತೂ ಈ ನೈವೇದ್ಯ ಅಂಬುದೊಂದದ. ನಮ್ಮ ಮನೆಯವ್ರು ನೈವೇದ್ಯ ಮಾಡ್ತಾರೆ, ಅವ್ರು ಇದ್ದ ಹಪ್ಪಳ ಸಂಡಿಗೆ ಸ್ವಯಿಸು ಹಂಗೆ ನೀರು ಗೊತ್ತಿಸ್ತಾರೆ ಅದಕ್ಕೆ ಗಾಯತ್ರಿ ಮಂತ್ರದಿಂದ. ಇವರು ಅದು ಮುಟ್ತದಿಲ್ಲೋ ದೇವ್ರಿಗೆ ಗೊತ್ತಿಲ್ಲ. ಈ ಸಾಕ್ಷಾತ್ ಕೃಷ್ಣ ಬಂದಾನ, ಅವನ ಕೈಯಾಗಿ ಕೊಡುವ ಭಾಗ್ಯ. ಏನು ಬಲಿರಾಜ ವಿಚಾರ ಮಾಡಿದ ಅದನ್ನ ಹೆಣ್ಮಕ್ಳು ವಿಚಾರ ಮಾಡಿದ್ರು. ಬುಭುಕ್ಷಿತ ಸತಸ್ಯಾನ್ನಂ, ಅವ ಹಸದಾನ, ಹುಡುಗರು ಹಸ್ತಾವ, ಇದಕ್ಕೂ ದೊಡ್ಡ ಭಾಗ್ಯ ಆಗಿದೆ. ನಡೀರಂದು ಆ ಚತುರ್ವಿಧಂ ಬಹುಗುಣಂ ಅನ್ನಂ ಆದಾಯ ಭಾಜನೈ ಎಲ್ಲ ತೊಗೊಂಡು ಎಲ್ಲರೂ ಓಡಿ ಬಂದರು. ಅದು ಕೆಲವು ಗಂಡಂದರು ತಡೀತಾ ಇದ್ದಾರೆ, ಎಲ್ಲಿ ಹೋಗ್ತೀರಿ ಅಂತ. ಅವರೆಲ್ಲ ತೊಗೊಂಡು ಬಂದರು, ಕೃಷ್ಣ ಬಂದಾನ, ನಿಮ್ಮ ನೈವೇದ್ಯ ಆಮೇಲೆ ಏನು ಬೇಕಾದ್ರೂ ಮಾಡಿಕೊಡ್ರಿ, ಹಣ್ಣು ಹಂಪಲ ನಾವು ಹೋಗ್ತೀವಿ ಅಂತಂದ್ರು. ಅದಕ್ಕೆ ಯಾರೂ ಚಾಷ್ಟಿ ಮಾಡಿದರು. ಈಗೆಲ್ಲರೂ ಯಾರೂ ದೇವರಿಗೆ ನೈವೇದ್ಯ ಮಾಡುವುದೇ ಇಲ್ಲ, ಅನ್ನ ಸಾರು ಹೊಳಿ
ಅವತ್ತಿನ ತೊಟ್ಟು ಯಾಕಂದ್ರೆ ಅವರೆಲ್ಲ ಗೋಪಿಕಾಸ್ತ್ರೀ ಎಲ್ಲ ಕೃಷ್ಣ ಕೊಟ್ಬಿಡ್ತಂತೆ. ಇವ್ರು ನೈವೇದ್ಯ ಏನು ಮಾಡ್ಬೇಕು, ಕಲಸಕ್ರಿ ಮಾಡಿದ್ರಂತೆ. ದೇವರು ಅದೇ ಅಕ್ಷಯ ಆಗಲಿ ಎಂದಾನಂತ. ಅದಕ್ಕೆ ಎಲ್ಲರೂ ಮೈ ತುಂಬ ಕಲಸಕ್ರಿ ಅಲ್ಲ, ಮೈ ತುಂಬ ಕಲಸಕ್ರಿ ಅಂದರೆ ಗೊತ್ತಾಗ್ತು ನಿಮಗೆ. ಅದೇನೇ ಕಾಣಿಲ್ಲ. ಯಾಕಂದ್ರೆ ನಾವು ದೇವರಿಗೆ ಅನ್ನ ನೈವೇದ್ಯ ಮಾಡೋ ಪ್ರವೃತ್ತಿ ಕಡಿಮೆ ಮಾಡಿದ್ವಿ ಅಂತ. ಅದಕ್ಕೆ ಏನು ಬರೀ ಕಲಸಕ್ರಿ, ಡೈಮಂಡ್ ಕಲಸಕ್ರಿ ಇಡುವುದು ದೇವರ ನೈವೇದ್ಯಕ್ಕೆ. ಅದಕ್ಕೆ ನಾನು ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ ಪಿತಂ, ಏನು ಅರ್ಪಣೆ ಮಾಡಿವಿ ಅದೇ ಅಕ್ಷಯ ಆಗೋದು. ಮತ್ತು ಆ ಸಕ್ಕರೆ ಅರ್ಪಣೆ ಮಾಡಿರ್ತೀವಿ, ದಿನ ಹೆಚ್ಚಿಗೆ ಏನು ಮಾಡೋದೇ ಇಲ್ಲ ನಾವು. ಗಡಿಬಿಡಿ ಅಲ್ಲ ಮಾಡ್ತೀವಿ, ಇದೇ ಉಪಕಾರ. ಇದನ್ನೂ ಮಾಡದೆ ಇದ್ದವರೇ ಭಾಳ ಮಂದಿದ್ದಾರೆ. ಇದು ಮಾಡಿದ್ರೆ ಅದಕ್ಕೆ ಆ ಸಕ್ಕರೆನೇ ಮೈ ತುಂಬ ಸಕ್ಕರೆ. ಅದಕ್ಕೆ ಕೃಷ್ಣಂದ ಸ್ವಾಗತಂತೋ ಓ ಮಹಾಭಾಗ ಆಸ್ತಂ ಕರವಾಂ ಬರಿ ಬರಿ ಕೂಡ್ರಿ ಅಂತ. ಏನು ಅಂತಂದಾಗ ನೀವು ಏನು ಬಂದರೆ ಏನು ಅಂತ ಕೃಷ್ಣ ಅಶತ ನೀನು ತಿನ್ಲಿಕ್ಕೆ ಕೊಡ್ತೀವಿ, ಸರಿ ಕೊಟ್ರಿ ತಿಂತೀವಿ, ನೀವು ಹೋಗ್ರಿ. ಆ ಯಜ್ಞ ಅರ್ಧ ಕುಳಿತದ ತೆಗೆದು ಯಾತ ನೀವೆಲ್ಲರೂ ತಿರುಗಿ ಹೋಗ್ರಿ ಬೇಗನೆ. ಯಾಕಂದರೆ ಆ ಯಜ್ಞ ಹಾಗೆ ಉಳಿದದ, ಅದು ಉಳಿಬಾರ್ದು. ಆ ಯಜ್ಞಕ್ಕಾಗಿ ನೀವೆಲ್ಲರೂ ಹೋಗ್ರಿ ಇಂದ. ಇಲ್ಲ, ನಾವಲ್ಲಿ ಹೋಗುವುದಿಲ್ಲ. ಅವರು ಸೇವಾ ಮಾಡೋದ್ರಿಂದ ಏನು ಪುಣ್ಯ ಬರಬೇಕು, ಅವರೊಳಗೆ ನೀ ಇದ್ದೆ ಅಂತ ತಿಳ್ಕೊಂಡೇ ನಾವು ಸೇವಾ ಮಾಡಬೇಕು. ಮತ್ತು ಈಗ ನೀನೇ ಬಂದಾಗ ಅವ್ರ ಸೇವಾ ಎದಕ್ಕೆ? ಹಾಗಲ್ಲ, ಕರ್ತವ್ಯದ. ನಾನೇ ವಿಧಾನ ಮಾಡೀನಿ. ನೀವೆಲ್ಲ ಹೆಣ್ಣು ಮಕ್ಕಳು, ನೀವೆಲ್ಲ ಗಂಡಂದರು ಮಕ್ಕಳು, ಅತ್ತೆ ಮಾವ, ಇವರು ಪಾಲನ ಪೋಷಣ ಮಾಡುವುದೇ ನಿಮ್ಮ ಜೀವನದ ಆದ್ಯ ಕರ್ತವ್ಯ. ನೀವು ಯಾರಿಗೆ ಪಾಲನ ಪೋಷಣೆ ಮಾಡ್ತೀರಿ ಅವರೊಳಗೆಲ್ಲ ದೇವರಿದ್ದಾನೆ ಅಂತ ಕಾಣಬೇಕು. ಹೋಗ್ರಿ ನೀವೆಲ್ಲರೂ ಅಂತ ಹೇಳಿದ. ಹೋದರು ಅವರು. ಆಮೇಲೆ ವಿಪ್ರರು ಬಂದರು. ಅಷ್ಟೊತ್ತಿಗೆ ವಿಪ್ರರು ಬಂದರು. ಕೃಷ್ಣ ಒಂದು ಬೇಡ್ಕೋತೀವಿ, ನಮಗೆ ನಾಸಾಂಗ್ ಗುರುಕುಲ ವಾಸ. ಈ ಹೆಣ್ಮಕ್ಳು ಯಾವ ಗುರುಕುಲದಾಗಿಲ್ಲ, ಎಲ್ಲಿಯೂ ಹೋಗಿ ಸ್ಟಡಿ ಮಾಡಲಿಲ್ಲ, ಡಿಗ್ರಿ ಪಡೀಲಿಲ್ಲ, ಅವ್ರಿಗೆ ಏನೂ ಇಲ್ಲ. ಅದು ಅವ್ರಿಗಿರೋ ನಿಷ್ಠ, ನಂಬಿಕೆ, ವಿಶ್ವಾಸ ನಮಗೆ ಬರಲಿಲ್ಲ. ನಾವೆಲ್ಲ ಎಷ್ಟು ಓದೀವಿ, ಎಷ್ಟು ಅಧ್ಯಯನ ಮಾಡೀವಿ, ಗುರುಕುಲ ವಾಸ ಮಾಡೀವಿ, ಎಲ್ಲ ಮಾಡೀವಿ. ಇವ್ರಿಗೆ ಏನಿಲ್ಲ, ಅವ್ರಿಗೆ ನಿಷ್ಠ ಅದ. ನಮ್ಮಲ್ಲಿ ಎಲ್ಲ ತಿಳುವಳಿಕೆ ಬೌದ್ಧಿಕತೆ ಬಹಳ ಬೆಳೆದದ. ಹೀಗಾಗಿ ಮನುಷ್ಯನೊಳಗೆ ಭಾವನೆಗಳೇ ಅವನು ಬರೆದಾನ. ನಮಃ ಪ್ರಾಮಾಣ್ಯವಾದಾಯ ಮತ್ತು ಕವಿತ್ವಾಪಹಾರಿಣೆ ಅಂತ. ಪ್ರಾಮಾಣ್ಯವಾದ ಅಂತ ಒಂದು ಗ್ರಂಥ, ದೊಡ್ಡ ಕವಿ ಮೊದಲು ಆ ಪ್ರಾಮಾಣ್ಯವಾದ ಎಂಬುವ ಯುಕ್ತಿವಾದದ ಗ್ರಂಥವನ್ನು ಬರೆದ ಮೇಲೆ ಅದು ನನ್ನ ಭಾವನಾ ಎಲ್ಲ ಕಸ್ಕೊಂಡು ಹೋಯ್ತು ಅಂತ. ನಮಃ ಪ್ರಾಮಾಣ್ಯವಾದಾಯ ಮತ್ತು ಕವಿತ್ವಾಪಹಾರಿಣೆ ಅಂತಂದಂಗೆ ಬಹಳ ಬುದ್ಧಿ ಬೆಳೀತು ಅಂದರೆ ಅದು ಸ್ವಲ್ಪ ಶುಷ್ಕತಾ ಬರ್ತದೆ. ಅದಕ್ಕೆ ಪ್ರಾರಂಭಕ್ಕೆ ಹೇಳ್ಯಾರ ಭಾವುಕಾಹ ರಸಿಕಾಹ. ನಮ್ಮ ಭಾವನಾನೂ ಬೇಕು, ಮನಸ್ಸಿನ ಪಾತ್ರವೂ ಅಷ್ಟೇ ಮಹತ್ವದ್ದು, ಬುದ್ಧಿಯ ಪಾತ್ರವೂ ನಮ್ಮ ಜೀವನದಾಗ ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥ ಎರಡೂ ಇರ್ಬೇಕು ಪಾತ್ರ. ಬರೇ ಬುದ್ಧಿಯ ಪಾತ್ರ ಇತ್ತು ಅಂದರೆ ಅವನೊಬ್ಬ ನಾಸ್ತಿಕ ಆಗ್ತಾನೆ, ಬುದ್ಧಿಜೀವಿ, ನಾಸ್ತಿಕ ಬುದ್ಧಿಜೀವಿ. ಬರೇ ಭಾವನಾ ಇತ್ತು ಅಂದರೆ ಇವು ಮೂಢನಂಬಿಕೆ ಆಗ್ತಾವೆ. ಅದಕ್ಕೆ ಬುದ್ಧಿ, ಭಾವನಾ, ಮನಸ್ಸು ಮತ್ತು ಜ್ಞಾನ ಇವು ಎರಡೂದರ ಸಮವಾದ ಉಪಯೋಗ ನಮ್ಮ ಜೀವನದ ಎಲ್ಲ ಕಾರ್ಯಗಳಲ್ಲಿ ವಿನಿಯೋಗ ಮಾಡಬೇಕು ಎಂಬುದನ್ನು ಕೃಷ್ಣ ಅವರೆಲ್ಲ ಬಂದು ಹೇಳಿದರು. ಕೃಷ್ಣ ಅದು ಕಡೆಗೆ ಇಂಥ ಹೆಣ್ಮಕ್ಳು ನಮ್ಗೆ ಸಿಕ್ಕಾರಲ್ಲ ಜೀವನದಾಗ, ನಮಗಿಂತ ಒಂದು ಇಂಚ್ ಹೆಚ್ಚು ಅವ್ರಿಗೆ ನಂಬಿಕೆ ಅದ, ಶ್ರದ್ಧಾ ಅದ, ವಿಶ್ವಾಸದ. ಇವರು ದೊರಕಿದ್ದೇ ನಮಗೊಂದು ಭಾಗ್ಯ ಅಂತ ಆ ಎಲ್ಲ ಬ್ರಾಹ್ಮಣರು ಹೆಂಡತಿಯ ಬಗ್ಗೆ ಭಾಳ ಸಂತೋಷವನ್ನು ಪಟ್ಟು ಹೋದರು ಅಂತ ನಾವು ಕಾಣ್ತಾ. ಇನ್ನು ಮುಂದೆ ಕೃಷ್ಣನ ಪೂರ್ವಾರ್ಧ ನಾಳೆ ಮುಕ್ತಾಯ ಆಗ್ತದೆ. ಕೃಷ್ಣ ರಾಸಕ್ರೀಡೆ, ಗೋಪಿಗೀತ, ಈ ಘಟ್ಟಗಳನ್ನು ಕಂಡು ವೇಣುಗೀತ ಮಾಡಿ ಅಕ್ರೂರ ಕರೀಲಿಕ್ಕೆ ಬರ್ತಾನೆ. ಕೃಷ್ಣ ಮತ್ತು ಮಥುರೆಗೆ ಬಂದ. ಕಂಸನ ಸಂಹಾರ, ರುಕ್ಮಿಣಿ ಸ್ವಯಂವರ, ಜರಾಸಂಧನ ಯುದ್ಧ, ಇನ್ನೆಲ್ಲ ಸ್ವಯಂವರಗಳು ಅದರ ಘಟ್ಟ ನಾಳೆ ಇದೆಲ್ಲ ಅದ. ಮುಂದಿನಿಂದ ಇನ್ನು ಮುಂದಿನೊಂದು ಸೀರೀಸ್ನೊಳಗೆ ಅದು ಉತ್ತರಾರ್ಧ ಎಲ್ಲ ಮುಗಿಸೋಣ. ಅವನ ರಾಜನೀತಿ, ಸಮಾಜ ನೀತಿ, ತಾರುಣ್ಯದ ನೀತಿ ಅದನ್ನು ಸಂಕ್ಷೇಪವಾಗಿ ಕೇಳಲಿಕ್ಕೆ ಒಂದು ಪ್ರಯತ್ನವನ್ನು ಪಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಅದನ್ನು ಮತ್ತು